ಅಮ್ಮ ಒಂದು ನಿಮಿಷ ಬಾಯಿಲಿ ಬಾಯಿಲಿ ಏನು? ಲೋ ಅಣ್ಣ, ಏನೋ ನೀನ್ ಅವತಾರ. ರೆಗ್ಯುಲರ್ ಆಗಿ ನೀನ್ ಮಾಡೋ ಡ್ರಾಮಾನೇ ನಮ್ಮಿಂದ ನೋಡಕ್ಕಾಗಲ್ಲ. ಈಗ ಗೆಟಪ್ ಬೇರೆ ಚೇಂಜ್ ಮಾಡ್ಕೊಂಡು ಹೊಸ ಡ್ರಾಮಾ ಶುರು ಮಾಡ್ಕೊಂಡ್ಯಾ? ಹಲೋ, ಕೂಲ್ ತಂಗಮ್ಮ. ನೀನ್ ಈ ರೀತಿ ರೆಗ್ಯುಲರ್ ಆಗಿ ತಂಗ್ಳು ಡೈಲಾಗ್ ಹೊಡಿಯೋದನ್ನ ನಿಲ್ಸು. ಇನ್ಮೇಲೆ ಮನೋಜ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅನ್ನೋದು ಗೊತ್ತಿರ್ಲಿ. ಏನ್ ಹೇಳ್ತಾ ಇದೀಯ ಮನೋಜ್? ಹೌದಮ್ಮ, ನನಗೆ ಬಿಡದಿ ನ್ಯೂಟನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಯ್ತಮ್ಮ. ನೀನ್ ಎಷ್ಟೇ ಬೇಡ ಅಂದ್ರು ನಾನು ಡಿಪಾರ್ಟ್ಮೆಂಟಿಗೆ ಸೇರಿದಕ್ಕೆ ಸಾರಿ ಅಮ್ಮ. ಯಾಕೆ ಸಾರಿ ಕೇಳ್ತೀಯ? ಯಾವ ತಾಯಿಗಾದ್ರೂ ತನ್ನ ಮಗ ಒಳ್ಳೆ ಹುದ್ದೆಲಿ ಕೆಲಸ ಮಾಡೋದು ಇಷ್ಟನೇ ಆಗತ್ತೆ. ನಂಗೆ ಖುಷಿನೇ ಆಗಿದೆ. ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕಮ್ಮ. ಹಲೋ ಮಿಸ್ಟರ್ ಮನೋಜ್, ಬರೀ ಅಮ್ಮ ಖುಷಿ ಪಟ್ರೆ ಸಾಕಾ? ನಾನ್ ಹಿಂಗ್ ಲೆಕ್ಕಕ್ಕಿಲ್ವಾ? ನಂಗೆ ಯಾವಾಗ ಟ್ರೀಟ್ ಕೊಡಿಸ್ತೀಯಾ ಅದನ್ನ ಹೇಳು. ಐ ಇವಾಗಿನ್ನು ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದೇನೆ. ಸ್ವಲ್ಪ ದಿನ ವೆಯ್ಟ್ ಮಾಡು. ಅಮ್ಮಂಗೂ ನಿನ್ಗೂ ಇಬ್ಬರಿಗೂ ಸೇರಿ ಒಟ್ಟಿಗೆ ಪಾರ್ಟಿ ಕೊಡಿಸ್ತೀನಿ. ಇದೆಲ್ಲ ನನ್ಗೇನು ಬೇಕಾಗಿಲ್ಲ. ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿದ್ರೆ ಅಷ್ಟ್ ಸಾಕು. ಏ ಹೋಗಮ್ಮ, ನೀನ್ ಯಾವಾಗ್ಲೂ ಸುಳ್ಳು ಹೇಳ್ತೀಯ. ಮೊನ್ನೆ ತಾನೇ ಹೇಳ್ತಿದ್ದೆ ಈ ಮನೆಗೊಂದ್ ಸೊಸೆ ಬಂದು ಮೊಮ್ಮಗನೋ ಮೊಮ್ಮಗಳು ಬಂದ್ರೆ ಅದೇ ನೆಮ್ಮದಿ ಅಂತ. ಏಯ್, ಇದು ಅಮ್ಮನ್ ಡೈಲಾಗ್ ಅಲ್ಲ, ನಿನ್ ಡೈಲಾಗ್ ಅಂತ ಗೊತ್ತು. ಏ ಹೋಗೋ. ಬೇಗ ನಿನ್ಗೊಬ್ಬನ ಹುಡುಕಿ ಗಂಟ್ ಹಾಕಿ ಗಂಟು ಮುಟ್ಟೆ ಕಟ್ಟಿ ಕಳಿಸ್ತೀವಿ. ಮನೋಜ್, ಅವಳೇನೋ ಸಾಧನೆ ಮಾಡ್ಬೇಕು ಅಂತ ಇದ್ದಾಳಲ್ಲ, ಮಾಡ್ಲಿ ಬಿಡು. ಆಮೇಲೆ ಎಲ್ಲ ತನಕ್ ತಾನೇ ಆಗತ್ತೆ. ಯಾವ ಟೈಮಲ್ಲಿ ಏನಾಗಬೇಕೋ ಅದಾಗತ್ತೆ. ಕೇಳಿಸ್ಕೊಂಡೇನಪ್ಪ ಮನೋಜ್? ಮೊದಲು ನಾನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಂದು ಇನ್ಕ್ರೆಡಿಬಲ್ ರಿಸರ್ಚ್ ಮಾಡಿ ಈ ಭೂಮಿ ಏನು ಅಂತ ಇಡೀ ಭೂಮಿಗೆ ತೋರಿಸ್ತೀನಿ. ಅಲ್ಲಿವರೆಗೂ ಈ ಭೂಮಿಯಿಂದ ದೂರ ಆಗಲ್ಲ. ಮೊದಲು ನಿನಗೆ ಕೊಟ್ಟಿರೋ ಕೆಲಸನ ಪರ್ಫೆಕ್ಟಾಗಿ ಮಾಡೋದು ಕಲಿ. ನೋಡ್ದೆ ನಮ್ಮ ಇವಳು ದುರಂಕರನ. ಎಷ್ಟೇ ಆದ್ರೂ ನಿನ್ ಸಪೋರ್ಟ್ ಇವಳಿಗೆ ಅಲ್ವಾ? ಮನೋಜ್, ಭೂಮಿ, ನಾನು ಇಬ್ರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಜಗಳ ಆಡೋದನ್ನ ನಿಲ್ಲಿಸಿ. ನೀವಿಬ್ರು ನನ್ನ ಮಕ್ಕಳೇ ಅಲ್ವಾ? ಕೇಳಿಸ್ಕೊಂಡೇನೋ? ಅಮ್ಮನಿಗೆ ನಮ್ಮ ಸಕ್ಸಸ್ನಲ್ಲೇ ಖುಷಿ ಇರೋದು. ಎನಿವೆ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇದಕ್ಕೇನು ಕಮ್ಮಿ ಇಲ್ಲ. ನಾ ಹೊಡ್ತೀನಮ್ಮ. ಬಾಯ್ ಕಣೋ. ಬಾಯ್, ಹುಷಾರು. ಸುಮಾ, ಬೆಳಗ್ಗೆ ಗಾಡಿಲಿ ಒಬ್ಬ ಹುಡುಗ ಇದ್ನಲ್ಲ, ಏನಾಗ್ಬೇಕು ನಿನಗೆ? ಅಣ್ಣ, ಅವ್ನು ನನ್ನ ಕಸಿನ್ ಬ್ರದರ್ ಡಾಕ್ಟರ್ ಹರ್ಷ. ಏನ್ ಬ್ರದರು ಡಾಕ್ಟರು, ಏನ್ ಮ್ಯಾಟ್ರು? ಅಯ್ಯೋ ಹಾಗಲ್ಲ ಅಣ್ಣ, ಅವನು ಬಿಡ್ದಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾನೆ. ಅವರು ನಿಮ್ಮ ತಂಗಿನ ತುಂಬ ಇಷ್ಟಪಡ್ತಿದ್ದಾರೆ, ಆದರೆ ಹೇಳೋಕೆ ಭಯ ಅಂತೆ. ಅವನಿಗೆ ಪೊಲೀಸ್ ಅಂತಲೂ ಹೇಳ್ಬೇಡ, ಅವ್ರ ಅಣ್ಣ ಅಂತಲೂ ಹೇಳ್ಬೇಡ. ಅವನನ್ನು ನಾನು ನೋಡ್ಕೋತೀನಿ. ಹಾಸ್ಪಿಟ್ಲಲ್ಲಿ ಪೇಷಂಟ್ ಹಾರ್ಟ್ ಆಪರೇಷನ್ ಮಾಡಿದ್ರೆ ಸುಲಭ ಅಲ್ಲ ಹುಡುಗಿರ್ ಹಾರ್ಟ್ ಕದಿಯೋದು. ಎಸ್ ಬಾಸ್, ಎಷ್ಟು ಕರೆಕ್ಟಾಗಿ ಹೇಳಿದ್ರಿ. 2022% ಸತ್ಯ. ಏನು ಲವ್ವಾ? ಎಷ್ಟು ದಿನದಿಂದ? ಹಲೋ, ಮೈಂಡ್ ಯುವರ್ ಓನ್ ಬಿಸ್ನೆಸ್, ಓಕೆ? ಹಾಗಾದ್ರೆ ಈ ಮ್ಯಾಟರ್ನ ಅವ್ರ ಅಣ್ಣಂಗೆ ಕನೆಕ್ಟ್ ಮಾಡಿದ್ರೆ ಬ್ರೇಕ್ ಯುವರ್ ಬಿಸ್ನೆಸ್ ಆಗುತ್ತೆ. ಬಾಸ್, ಅವ್ರಿಗೆ ಅಣ್ಣ ಇದ್ದಾರಾ? ಹಾಗಾದ್ರೆ ನೀವ್ಯಾರು ಬಾಸ್? ನಾನು ಅವಳ ಅಣ್ಣನ ಫ್ರೆಂಡ್. ಸಾರಿ ಬಾಸ್, ಲವ್ ಗಿವು ಬರೀ ನೋವು, ಇನ್ನು ಅವಳು ಸವಾಸಕ್ಕೆ ಹೋಗಲ್ಲ. ಸಾಕು ಡಾಕ್ಟರ್, ಆಕ್ಟರ್ ಆಗಕ್ಕೆ ಹೋಗ್ಬಿಡಿ. ಇಲ್ಲಿ ಯಾರು ಅವಾರ್ಡ್ ಕೊಡಲ್ಲ. ನಿಮ್ ಲವ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಬಾಸ್, ನಿಜನಾ ಬಾಸ್? ಅವ್ರು ನಿಮ್ಮ ಮಾತು ಕೇಳ್ತಾರ?
ಪ್ರಪಂಚದಲ್ಲಿ ಯಾವ ಹುಡುಗಿರಾದ್ರೂ ಹುಡುಗರು ಮಾತು ಕೇಳ್ತಾರೆ. ಆದ್ರೂ ಕೇಳೋ ಹಂಗ್ ಮಾಡ್ಬೇಕು. ಹುಡುಗಿನ ಪಟಾಯಿಸೋದಕ್ಕೆ ಒಂದಿಷ್ಟು ಫಾರ್ಮುಲಾಸ್ ಇದೆ. ಮೊದ್ಲು ಅದನ್ನ ತಿಳ್ಕೋಬೇಕು. ಒಂದು, ಅವ್ರಿಗಿಷ್ಟ ಆಗೋ ಕೆಲಸ ಮಾಡ್ಬೇಕು. ಇಲ್ಲ, ಅವ್ರಿಗಿಷ್ಟ ಆಗಿರೋದನ್ನ ಕೊಡಿಸ್ಬೇಕು. ಅವಳು ಸುಮಾರು ದಿನದಿಂದ ಒಂದು ಬುಕ್ ಹುಡುಕ್ತಿದ್ದಾಳೆ. ಆ ಬುಕ್ನೇನಾದ್ರೂ ನೀನ್ ತಂದ್ಕೊಟ್ರೆ 22% ನಿನ್ನ ಇಷ್ಟಪಡ್ತಾಳೆ. ಆ ಬುಕ್ ಹೆಸರು ಇಷ್ಟೇನಾ ಬಾಸ್? ಅಯ್ಯೋ, ಇದೇನಾದ್ರೂ ಮುಂಚೆನೆ ಗೊತ್ತಿದ್ದಿದ್ರೆ. ಹಲೋ ಬಾಸ್, ಗೃಹ ಪ್ರವೇಶ ಆಮೇಲೆ ಮಾಡಿವ್ರಂತ. ಮೊದಲು ಗುದ್ಲಿ ಪೂಜೆ ಮಾಡಿ. ಬಾಸ್ ಬಾಸ್, ನಿಮ್ಮ ನಂಬರ್ 98450 ಹಾ. 214. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಬಾಸ್ ಬಾಯ್. ಎಸ್. ಟೈಮ್ ಆಗ್ತಿದೆ, ಒಂದು ಆಟೋನು ಬರ್ತಾ ಇಲ್ಲ. ಓ, ಇವರಾ? ಲಿಫ್ಟ್ ಕೊಡ್ತೀರಾ? ನೀವು ಹುಡುಗಿರ್ ಲಿಫ್ಟ್ ಕೇಳೋದು ಹೆಚ್ಚಾ, ನಾವು ಹುಡುಗರು ಲಿಫ್ಟ್ ಕೊಡೋದು ಹೆಚ್ಚಾ? ಕೂತ್ಕೊಳ್ಳಿ. ನೀವಿಲ್ಲಿ ಡ್ಯಾನ್ಸ್ ಕಲಿತಿದ್ದೀರಾ? ಇಲ್ಲ, ಡ್ಯಾನ್ಸ್ ಕಲಿಸ್ತೀನಿ. ಓ, ಹಾಗಾದ್ರೆ ಎಲ್ರೂ ಚೆನ್ನಾಗಿ ಕುಣಿಸ್ತೀರಾ ಅಂತ ಆಯ್ತು. ನೀವು ಎಲ್ಲರಿಗೂ ಲಿಫ್ಟ್ ಕೊಡ್ತೀರಾ? ಅದೇನಾ ನಿಮ್ಮ ಕೆಲಸ? ಹಲೋ ಮೇಡಮ್, ನೀವು ಮಾತಾಡ್ತಿರೋದು ಒಬ್ಬ ಹೆಸರು ಹತ್ರ ಅನ್ನೋದು ಗೊತ್ತಿಲ್ಲ. ಮನೆ ಬಂತು. ಥ್ಯಾಂಕ್ ಯು. ಇಟ್ಸ್ ಓಕೆ. ನಿಮ್ಮ ನಂಬರ್ ಕೊಡ್ತೀರಾ? ತಗೊಳ್ಳಿ. 9916-580-76. ನಾಳೆ ಒಂದು ಕಾಫಿಗೆ ಸಿಗೋಣ. ನಾಳೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಫ್ರೀ ಮಾಡ್ಕೋತೀನಿ. ಓಕೆ, ನಾಳೆ ಸಿಗೋಣ. ಒಂದು ನಿಮಿಷ ಬಂದೆ. ಹಾಯ್. ಹಲೋ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ದಿಸ್ ಇಸ್ ಫಾರ್ ಯು. ಸುಮಾ ಬರ್ತಾಳೆ, ಅವಳಿಗೆ ಕೊಡಿ. ನೋ, ದಿಸ್ ಇಸ್ ಫಾರ್ ಯು ಓನ್ಲಿ. ಇದನ್ನ ನೋಡಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ. ತಗೊಳ್ಳಿ. ನೋಡಿ, ಡೋಂಟ್ ಫೋರ್ಸ್ ಮೀ. ಸುಮಾ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾಳೆ. ಯಾ ಅದು ಗೊತ್ತು, 100%. ಏನೇ ನಿನ್ ಬಾಯ್ ಫ್ರೆಂಡು ನಿನಗೆ ತಂದಿರೋ ಗಿಫ್ಟ್ನ ನನಗೆ ಕೊಡ್ತಿದಾರ? ಬಾಯ್ ಫ್ರೆಂಡಾ? ರೀ, ಏನ್ರಿ ಮಾತಾಡ್ತಿದ್ದೀರಾ? ಶೀ ಇಸ್ ಮೈ ಸ್ವೀಟ್ ಸಿಸ್ಟರ್. ಯಾ ವಾಟ್? ತಂಗಿನಾ? ಹ್ಞೂ ಕಣೆ, ನನ್ನ ಕಸಿನ್ ಡಾಕ್ಟರ್ ಹರ್ಷ ನಿನ್ಗಂತಾನೆ ತಂದಿದ್ದಾರೆ. ಓಪನ್ ಮಾಡಿ ನೋಡು. ತಗೊಳ್ಳಿ. ಓ ಮೈ ಗಾಡ್, ಇದು ನನ್ನ ಫೇವ್ರೆಟ್ ಬುಕ್. ಈ ಬುಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಹುಡ್ಕಾಡ್ತಿದ್ದೆ. ನನಗೆ ಗೊತ್ತಿತ್ತು ನೀನು ಇಂಪ್ರೆಸ್ ಆಗ್ತೀಯ ಅಂತ. ಹೌದು, ನಾನು ಯಾರ ಹತ್ರನೂ ಹೇಳ್ದೇ ಇರೋ ಈ ಸೀಕ್ರೆಟ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ಸಿಕ್ಕಾಕೊಂಡವಲ್ಲಪ್ಪ. ಹೇ, ನಾನು ಯಾರ್ದಿಲ್ಲಪ್ಪ. ಆ್ಯಕ್ಚುಲಿ ಅದನ್ನು ಹೇಳಿದ್ದು ನಮ್ಮ ಬಾಸ್. ಡಿ ಬಾಸಾ ಅಥವಾ ಬಿಗ್ ಬಾಸಾ? ಅಯ್ಯೋ, ಅಣ್ಣ ಅಣ್ಣ ಮರೂನ್ ಕಲರ್ ಬರ್ತಿದ್ದಾರೆ. ರೀ, ಅವರೇ ರೀ ನಮ್ಮ ಬಾಸು. ಸೀಕ್ರೆಟ್ ಆಫ್ ಮೈ ಲವ್ ಎನರ್ಜಿ. ಬಾಸ್ ಹಾಯ್. ಕೂತ್ಕೊಳ್ಳಿ ಬಾಸ್, ಕೂತ್ಕೊಳ್ಳಿ. ಬಾರೆ. ಮತ್ತೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ನಮ್ಮ ಮನೇಲಿ ಎಷ್ಟು ಖುಷಿಯಾಗಿದೆಯೋ ಅವ್ರ ಮನೇಲೂ ಅಷ್ಟೇ ಖುಷಿಯಾಗಿರ್ತೀಯ. ಅವ್ನು ನೀನು ತುಂಬ ಲವ್ ಮಾಡ್ತಿದ್ದಾನೆ. ಹೋ, ಅದಕ್ಕೆ ನೀವೆಲ್ಲ ಸೇರ್ಕೊಂಡು ಈ ಡ್ರಾಮಾನಾ? ನಿನ್ನ ಅಚೀವ್ಮೆಂಟ್ಸು, ನಿನ್ನ ರೂಲ್ಸು, ನಿನ್ನ ಕಂಡೀಷನ್ಸ್ ಎಲ್ಲ ಹೇಳಿದ್ದೀನಿ. ನೀನು ಅನ್ಕೊಂಡಿರೋದು ಅಚೀವ್ ಮಾಡೋ ತನಕ
ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಾನೆ. ಇಲ್ಲ ಅಂದ್ರೆ ಏನಂತೆ, ಸಾಯ್ತಾನಂತ? ಹೌದು, ಸುಮ್ಮನೆ ನಿಂಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ದಕ್ಕೆ ಅಪ್ಸೆಟ್ ಆಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ ಈ ಹುಚ್ಚ. ಅಣ್ಣ, ಖುಷಿಗೋಸ್ಕರ ತನ್ನ ಗುರಿ ಮರೆಯೋಳಲ್ಲ ಈ ಭೂಮಿ. ನಂದೇನು ಫೋರ್ಸ್ ಇಲ್ಲ. ಆಸ್ ಯು ವಿಶ್, ಯೋರ್ ಲೈಫ್ ಯೋರ್ ಚಾಯ್ಸ್. ಬಟ್ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇಂಥ ಹುಡುಗ ಸಿಗಲ್ಲ. ಅಣ್ಣ, ಅವನ ಹತ್ರ ನಾನು ಒಂದು ಸ್ವಲ್ಪ ಮಾತಾಡಬೇಕು. ನನಗೆ ಬಾಸ್ ಎಲ್ಲ ಹೇಳಿದ್ದಾರೆ, ನಿಮ್ಮ ಅಚೀವ್ಮೆಂಟ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ನೋಡಿ, ಬೆಳೆ ಫಸಲು ಕೊಡೋದಕ್ಕೆ, ಮದುವೆ ಆದರೂ ಮಗು ಆಗೋದಕ್ಕೆ ತಿಂಗಳುಗಳು ಬೇಕು, ವರ್ಷಗಳು ಬೇಕು. ಏನಾದರೂ ಅಚೀವ್ ಮಾಡೋದಕ್ಕೆ ಗುರಿ ಬೇಕು. ನನಗೊಂದು ಸ್ವಲ್ಪ ಟೈಮ್ ಬೇಕು. ಏನಿದು ಉಲ್ಟಾ ಹೊಡಿತಾವಳೆ? ಅರೆ ಓಕೆನಾ? ಹೋಗೇನಾ? ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡಿದ್ದೀವಿ, ಉಳಿದಿದ್ದು ದೇವ್ರ ಇಚ್ಛೆ. ಬುಕ್ ಇಲ್ಲಿ. ಹೊಡಿಯೋ ಡೈಲಾಗೆಲ್ಲ ಹೊಡೆದ್ಬಿಟ್ಟು ಬುಕ್ ಮಾತ್ರ ಮರಿದಂಗೆ ತೊಗೊಂಡೋದ್ಲು. ಹಲೋ ಸಾಹೇಬ್ರೆ, ನಮ್ಮ ಏರಿಯಾದಲ್ಲಿ ಕಾಲೇಜ್ ಹುಡುಗರಿಗೆ ಡ್ರಗ್ಸ್ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ. ನಾನು ಈ ರೀತಿ ಸಣ್ಣ ಪುಟ್ಟ ಕೇಸ್ನೆಲ್ಲ ಟೇಕ್ ಆಫ್ ಮಾಡಲ್ಲ. ಒಳ್ಳೆ ಓದೋ ಹುಡುಗರಿಗೆಲ್ಲ ಡ್ರಗ್ಸ್ ಕೊಟ್ಟು ಹಾಳು ಮಾಡ್ತಿದ್ದಾರೆ. ಆಲ್ರೆಡಿ 12 ಜನ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರ್ಕೊಂಡಿದ್ದಾರೆ. ನಿನಗೆ ಆ ಜಾಗ ಗೊತ್ತಾ? ಗೊತ್ತು, ಬನ್ನಿ. ನಿಂಗೆ ಈ ಟೈಮಲ್ಲೂ ಟೀ ಕುಡಿಬೇಕು ಅಂತ ಆಸೆನಾ? ಸುಮ್ಮನೆ ಅಬ್ಸರ್ವ್ ಮಾಡಿ. ತಗೊಮಾಲು, ನಂಗೆ ಬೇಗ ಅಮೌಂಟ್ ಸೆಟ್ಲ್ ಮಾಡು. ಏಯ್, ಎಷ್ಟು ದಿನ ನಡೀತಿದ್ಯೋ ಇದೆಲ್ಲ? ಸರ್ ನನಗೇನು ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಎಲ್ಲ ಹಾಳು ಮಾಡ್ತಿದ್ಯಾ? ಸರ್ ಅವ್ರು ಕೊಡ್ತಾರೆ, ನಾನು ಮಾರೋನಷ್ಟೇ ಸರ್. ಯಾರೋ ಅವನು? ರಜತ್ ಭಾಯ್, ರೈಸ್ ಮಿಲ್ ಓನರ್ ಮಗ ಸರ್. ಪ್ರಿಯಾ, ಗಾಡಿ ಹತ್ತು. ನಂಗೆ ಸ್ಟೇಷನ್ ಹತ್ರ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ. ಏನು ಸಾಹೇಬ್ರೆ, ಚಾರ್ಜ್ ತಗೊಂಡ ತಕ್ಷಣ ಫಸ್ಟು ನಮ್ಮ ಕಡೆ ಎಂಟ್ರಿನಾ? ಕೋಪ ಯಾಕೆ ಸ್ವಾಮಿ? ಏಯ್ ಸಾಹೇಬ್ರ, ಯಾಕೋ ಹೀಟ್ ಆಗವ್ರೆ, ಕೂಲ್ ಡ್ರಿಂಕ್ಸ್ ತಂದ್ಕೊಡ್ರು, ಸ್ವಲ್ಪ ಕೂಲ್ ಆಗಲಿ. ನಾನು ಬಾಡಿ ಹೀಟ್ ಕಡಿಮೆ ಆಗಬೇಕು ಅಂದ್ರೆ ದಿನಕ್ಕೆ ನಿನ್ನಂಥವ್ರನ್ನ 4 ಜನರನ್ನಾದ್ರೂ ಹೊಡಿಲೇಬೇಕು. ಏಯ್, ನನ್ನೇ ಕಾಕ ಅಂಗಡಿಯಲ್ಲಿ ಪಾನ್ಸ್ ಪೌಡ್ರ್ ಮಾರೋನ್ ಅನ್ಕೊಂಡಿದ್ಯಾ? ಕರ್ನಾಟಕಕ್ಕೆ ಪ್ಯಾಬ್ಲೋ ಎಸ್ಕೋಬಾರ್ ನಾನು. ಏಯ್, ಮುಗ್ಸ್ರ ಅವನ್ನ.
ಕಾಂತರಾಜು, ಮೊನ್ನೆ ರಾಬ್ರಿ ಆಯ್ತಲ್ಲ ಮನೆ, ಅದ್ರ ಪಕ್ಕ ಒಂದು ರೈಸ್ ಮಿಲ್ ಇದೆ, ಅಲ್ಲಿಗೆ ಟೀಮ್ ಹಾಕೊಂಡ್ ಬಾ. ಹಾಗೆ ಪ್ರೆಸ್ ಅವ್ರಿಗೂ ಹೇಳ್ಬಿಡು ಇವತ್ತು ಫುಲ್ ಮೀಲ್ಸ್ ಇದೆ ಅಂತ. ಎಲ್ಲ ಪೊಲೀಸ್ ಥರ ನೀವು ಒಂದು ನಾರ್ಮಲ್ ಪೊಲೀಸ್ ಅಂತ ಕನ್ಫರ್ಮ್ ಆಯಿತು. ವಾವ್, ಐ ಆಮ್ ಇಂಪ್ರೆಸ್ಡ್. ಎದೆಯಲ್ಲಿ ನೀನೇ ನೀನೇ, ಎದುರಲ್ಲೂ ನೀನೇನೆ, ಆವರಿಸಿಕೊಂಡೆ ನೀನು ನನ್ನೆ. ಕಣ್ಣಲ್ಲಿ ನಿಂದೆ ನಿಂದೆ, ಕನಸುಗಳ ಕಾರ್ಖಾನೆ, ಶೇಖರಿಸಿಕೊಂಡೆ ನಾನು ನಿನ್ನೆ. ಮುದ್ದಾದ ಸೆಳೆತಕ್ಕೆ ಮರುಳಾಗಿ ನಾನು ನಿಂತೆ ಸುಮ್ಮನೆ. ಈ ಭೂಮಿ ಆಕಾಶ ಒಂದಾಗೋ ಅವಕಾಶ, ಆ ಮೇಘ ಸಂದೇಶ ಬಂದಾಯ್ತು ನೋಡು ಇಂದು. ಈಡೇರಿ ಉದ್ದೇಶ ಎಲ್ಲೆಲ್ಲೂ ಸಂತೋಷ, ಎದೆಯಲ್ಲಿ ಕುಳಿತಾಯ್ತು ಮಳೆಬಿಲ್ಲು ಓಡಿ ಬಂದು. ಸೋಜಿಗಾನಿಸೋ ಪ್ರೀತಿ ಮನಮೋಹಕ, ಆಸೆಯ ತರಿಸೋ ರೀತಿ ಬಲು ಮಾದಕ. ಎದೆಯಲ್ಲಿ ಚಿತ್ತಾರ ಶುರುವಾಗಿ ಶೃಂಗಾರ ಮಾಸ, ಈಗಂತೂ ಮೂರೊತ್ತು ಸ್ವಪ್ನಗಳ ಲೋಕದಲ್ಲಿ ನನ್ನ ವಾಸ. ಈ ಭೂಮಿ ಆಕಾಶ ಒಂದಾಗೋ ಅವಕಾಶ, ಆ ಮೇಘ ಸಂದೇಶ ಬಂದಾಯ್ತು ನೋಡು ಇಂದು. ಈಡೇರಿ ಉದ್ದೇಶ ಎಲ್ಲೆಲ್ಲೂ ಸಂತೋಷ, ಎದೆಯಲ್ಲಿ ಕುಳಿತಾಯ್ತು ಮಳೆಬಿಲ್ಲು ಓಡಿ ಬಂದು. ಹಲೋ. ಹಾಯ್ ಮನು, ಕಂಗ್ರ್ಯಾಚುಲೇಷನ್ಸ್. ನಿನ್ನೆ ಅಣ್ಣ ಹರ್ಷ ಮತ್ತೆ ಭೂಮಿ ಎಂಗೇಜ್ಮೆಂಟ್ ಮಾತುಕತೆ ಮುಗಿತಂತೆ. ಹೌದು, ಬಟ್ ನೀನ್ ಮನೇಲಿ ಇರ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದೆ? ಸಾರಿ ಮನು, ಎಮರ್ಜೆನ್ಸಿ ವರ್ಕಿಂದ ಆಚೆ ಹೋಗ್ಬೇಕಾಗಿತ್ತು. ಎನಿವೇ ಅಪ್ಪ ಒಪ್ಕೊಂಡ್ರಂತೆ ಅಲ್ವಾ? ಐ ಆಮ್ ಸೋ ಹ್ಯಾಪಿ. ಯಾಕೆ ನಮ್ಮವ ಅಷ್ಟೊಂದು ಸ್ಟ್ರಿಕ್ಟಾ? ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಹೆಂಡತಿ ಮಕ್ಕಳು ಮನೆಗೋಸ್ಕರ ಯಾರಾದರೂ ಬದುಕ್ತಾರೆ, ಆದರೆ ದೇಶಕ್ಕೋಸ್ಕರ ಬದುಕೋರು ನಮ್ಮಪ್ಪ. ರಿಟೈರ್ಡ್ ಮಿಲಿಟರಿ ಆಫೀಸರ್, ಬ್ಯಾಚ್ ನಂಬರ್ 244, ಟಾಪರ್ ಆಫ್ ಹಿಸ್ ಬ್ಯಾಚ್, ಗೋಲ್ಡ್ ಮೆಡಲಿಸ್ಟ್. 40 ವರ್ಷ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದ್ರು. ರಿಟೈರ್ಡ್ ಆದರೂ ಈಗಲೂ ಅಷ್ಟೇ, ಎಲ್ಲೇ ಏನೇ ಅನ್ಯಾಯ ಆದ್ರೂ ಅವ್ರು ಸುಮ್ಮನೆ ಇರೋದಿಲ್ಲ. ಯಾರಾದರೂ ಈ ದೇಶದ ಕಾನೂನಿಗೆ ಅತಿ ಹೆಚ್ಚಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ
ಅವರೇ ನಮ್ಮಪ್ಪ ಭಾರದ್ವಾಜ್. ಅದಕ್ಕೆ ಈಗಲೂ ಅವ್ರ ಮುಂದೆ ಮಾತಾಡಬೇಕಾದ್ರೆ ನಂಗೆ ತುಂಬ ಭಯ. ಪ್ರಿಯಾ, ಹಾಂ ಬಂದೆ. 2 ಮಿನಿಟ್ಸ್ ಮನು, ಮತ್ತೆ ಕಾಲ್ ಮಾಡ್ತೀನಿ. ಅಂಕಲ್, ಇವರೆಲ್ಲ ನಮ್ಮ ಕಸಿನ್ಸು. ಹೇಮಾ, ಮಂಜು, ಆನಂದ್, ಮಧು ಮತ್ತಿವನು ರಾಜು. Sure, uncle. ಹಲೋ, ಹೇಳೋ ರಾಮಚಂದ್ರ. ಎಲೆಕ್ಷನ್ ಬಿಸಿ ಇದೆ ಕಣೋ, ಬರಕ್ಕಾಗ್ಲಿಲ್ಲ. ಟೈಮ್ ಇದ್ದಾಗ ಟೈಮ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬೇಜಾರ್ ಮಾಡ್ಕೊ. ಓಕೆ ಓಕೆ ಕಣೋ, ಬಾ ಸಿಗೋಣ. ಭೂಮಿ, 15 ದಿನಕ್ಕೆ ಅಂತ ಡೆಲ್ಲಿಗೆ ಟ್ರೈನಿಂಗ್ ಹೋಗ್ತಿದ್ದೀನಿ. ನಿನ್ನ ಮಿಸ್ ಮಾಡ್ಕೋತೀನಿಲ್ಲ ಅಂತ ಬೇಜಾರಾಗ್ತದೆ. ಐ ಮಿಸ್ ಯು. ಹೋಗ್ಲೇಬೇಕಾ? ಮಿಸ್ ಯು ಟು. ನೀನು ಬರೋವರೆಗೂ ನಾನು ಹಳ್ಳಿಗೆ ಹೋಗಿ ಬರ್ತೀನಿ. ನೀನು ಹಳ್ಳಿಗೆ ಹೋಗ್ತಿದ್ಯಾ? ಓಹ್, ನನಗೇನಾದರೂ ಟ್ರೈನಿಂಗ್ ಇಲ್ಲದೆ ಇದ್ದಿದ್ರೆ ನಾನು ನಿನ್ನ ಜೊತೆ ಬಂದ್ಬಿಡ್ತಿದ್ದೆ. ಈ ಪ್ರೀ ವೆಡ್ಡಿಂಗ್ ಥರ ಪ್ರೀ ಹನಿಮೂನ್ ಮಾಡ್ಬೋದಿತ್ತು. ಹರ್ಷ, ನಾಟಿ. ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಬೇಕು. ಹಾಗೆ ಟೆಕ್ಸ್ಟ್ ಕಾಲ್ ಮಾಡ್ತಿರ್ಬೇಕು. ಓಕೆ. ಅಜ್ಜಿ, ಸಂದಾಗಿರವ. ಸಂದಾಗಿದೀಯವ್ವ? ನೀವು ಚೆನ್ನಾಗಿದ್ದೀರಾ? ಓ, ನಾ ಸಂದಾಗಿದ್ದೀನವ. ಸರಿ, ಬನ್ನಿ. ಮಧುಣ್ಣ, ಅಣ್ಣ ಅಣ್ಣ, ನೀನ್ ಇಲ್ಲಿದ್ಯಾ? ಹಾ ಭೂಮಿ, ಇಲ್ಲೇ ಇದ್ದೀನಿ. ವಾವ್ ಅಣ್ಣ, ಏನಿದೆಲ್ಲ? ಇದನ್ನೆಲ್ಲ ಯಾಕೆ ಇಲ್ಲಿ ಇಟ್ಟಿದ್ಯಾ? ಏನು ಮಾಡೋದು ಭೂಮಿ, ಕರೋನಾ ಬಂದಮೇಲೆ ಬೆಂಗಳೂರಲ್ಲಿ ಶೂಟಿಂಗ್ ಎಲ್ಲ ನಿಂತೋಗಿದೆ. ಇಷ್ಟು ದಿನ ಅಂತ ಅಲ್ಲಿರೋ ಸ್ಟುಡಿಯೋಗೆ ಬಾಡಿಗೆ ಕಟ್ಕೊಂಡಿರೋದು. ಅದಕ್ಕೆ ಎಲ್ಲ ತಗೊಂಬಂದು ಇಲ್ಲೇ ಇಟ್ಕೊಂಡಿದ್ದೀನಿ. ಓ ಅಣ್ಣ, ನೀನು ಈ ಥರ ಮೇಕಪ್ ಎಲ್ಲ ಮಾಡ್ತೀಯಾ? ಯಾವಾಗಾದರೂ ಸಿನಿಮಾದಲ್ಲಿರೋ ಆರ್ಟಿಸ್ಟ್ಗೆ ಬೇಕಾದರೆ ನಾನು ಇಲ್ಲೇ ಕೂತ್ಕೊಂಡು ಡೂಪ್ಲಿಕೇಟ್ ಫೇಸ್ ಕ್ರಿಯೇಟ್ ಮಾಡ್ಕೊಡ್ತೀನಿ. ಏ ಭೂಮಿ, ಏನೇ ಇದು? ಇದಾ ನನ್ನ ರಿಸರ್ಚಿಗೆ ತಂದಿರೋಂಥ ಮಷಿನ್. ಈ ಮಷಿನ್ ತೋರಿಸೋ ಡೇಟಾನ ಯೂಸ್ ಮಾಡಿಕೊಂಡು ಈ ಭೂಮಿನಲ್ಲಿ ಏನೇನಿದೆ ಅನ್ನೋದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ. ಈ ಮಷೀನಿಂದ ನಾವು ಭೂಮಿಯಲ್ಲಿರೋ ಚಿನ್ನ, ಬೆಳ್ಳಿ, ಕಾಪರ್ ಇದೆಲ್ಲದನ್ನು ಕಂಡುಹಿಡಿಬೋದು. ಹಾ, ಸೂಪರ್ ಸೂಪರ್. ಅಲ್ಲ, ನೀನ್ ಅಜ್ಜಿ ಮನೆಗೆ ಆರಾಮ್ ಮಾಡಕ್ಕಂತ ಬಂದ್ಬಿಟ್ಟು ಕೆಲಸ ಬೇರೆ ಮಾಡ್ತಾ ಇದ್ಯಾ? ಕೊಡಿಲ್ಲ. ಆಯ್ತು ಆಯ್ತು, ಇದನ್ನ ಮಾತ್ರ ಮುಟ್ಬೇಡ. ನಿಂಗೇನು, ನಾನು ಫ್ರೀ ಆಗಿರ್ಬೇಕಲ್ವಾ? ಸರಿ, ಇರ್ತೀನಿ. ಇರೋ ಭೂಮಿ, ಬರ್ತೀನಿ. ಏಯ್ ಚಿಕ್ಕಣ್ಣ, ನೀನಿನ್ನೂ ಕದಿಯೋದ್ ಬಿಟ್ಟಿಲ್ವಾ?
ನೀನು ಏ ಚಿಕ್ಕ, ಭೂಮಿ ಕಣೋ, ನಮ್ ಮನೋಜಣ್ಣನ್ ತಂಗಿ. ನೀನು ಭೂಮಿನಾ? ನನ್ನ ಆಕಾಶ. ಸರಿ ಚಿಕ್ಕ, ಎಳ್ಳೀರ್ ಕುಡಿ. ಹ್ಞೂ ಬೇಡ. ಯಾಕೆ? ನೀನ್ ಬರೀ ಕದ್ದಿರೋದಷ್ಟೇ ಕುಡಿಯೋದಾ? ಬೇಡ ಬೇಡ. ಹ್ಞೂ ಏನವ ಹೊಂಟ್ಬಿಟ್ಯಾ? ಅಜ್ಜಿ, ಪ್ರಿನ್ಸಿಪಲ್ ಕಾಲ್ ಮಾಡಿದ್ರು, ಅರ್ಜೆಂಟಾಗಿ ಹೋಗ್ಬೇಕಂತೆ. ನಾಳೆ ಫಸ್ಟ್ ಬಸ್ಗೆ ಹೊರಡ್ತೀನಿ. ಸರಿ ಕಣ. ಅದ್ಯಾಕೆ ನಿನ್ ವಾಯ್ಸ್ ಯಾಕೋ ಚೇಂಜ್ ಆಗ್ಬಿಟ್ಟದೆ? ಅದು ಹೇಮ, ವಾಟರ್ ಚೇಂಜ್ ಆಯ್ತಲ್ಲ, ಅದಕ್ಕೆ ಹಂಗಾಗಿರ್ಬೇಕು. ಭೂಮಿ, ಹೊಸ ನೀರು ಕೊಡವಾ? ಅಲ್ಲ, 15 ದಿನ ಇರಕ್ಕೆ ಅಂತ ಬಂದವಳು ಆಗ್ಲೇ ಹೊಂಟ್ ನಿಂತಿದ್ಯಲ್ಲವ, ಯಾಕೆ ಬೇಕು ನಿಮ್ಗೆ ಈ ಕೆಲಸ ಎಲ್ಲ? ಅಯ್ಯೋ ಅಜ್ಜಿ, ನನ್ಗೆ ನಿಮ್ ಬಿಟ್ಟಿರಕ್ ಇಷ್ಟನಾ? ಅರ್ಜೆಂಟಾಗಿ ಏನೋ ಕೆಲಸ ಬಂತು, ಅದಕ್ಕೆ ಹೊರಟಿದ್ದೀನಿ. ನನ್ನ ಲಗೇಜ್ ಎಲ್ಲ ಇಲ್ಲೇ ಇದೆಯಲ್ಲ, ಬೇಗ ಬಂದ್ಬಿಡ್ತೀನಿ. ಅವನಂತೆ ಇನ್ಯಾರ್ಲ ಗೆಲ್ತಾರೆ ಇಲ್ಲಿ? ಹೋಗ್ ಬರ್ತೀನಣ್ಣ. ಇದೇ ಅಲ್ಲ 15 ಸಾವಿರ ಇರ್ತೀನಿ ಅಂದವಳು ಆಗ್ಲೇ ಹೊರಟವಳೆ. ಏನೋ ಅರ್ಜೆಂಟ್ ಕೆಲ್ಸ ಬಂತೆ, ಹೋಗಿ ಬರ್ತೀನಿ ಅಂತ ಹೊಂಟವಳೆ. ಮನೆಯೊಳಗೆ ಅನುಮಾನ ಬಂದಿಲ್ಲ ಅಲ್ವಾ? ಥ್ಯಾಂಕ್ ಗಾಡ್, ನನ್ನ ಮೇಲೆ ಯಾರಿಗೂ ಡೌಟ್ ಬಂದಿಲ್ಲ. ಸರಿ, ಬೆಂಗಳೂರಿಗೆ ಹೋದಂಕ ನಾವು ತುಂಬಾ ಹುಷಾರಾಗಿರ್ಬೇಕು. ಪರಿಚಯದವ್ರು ಯಾರು ಸಿಕ್ಕರು ಮಾತಾಡ್ಸೋದು ಬೇಡ. ಹೇಳು ಮಂಜ. ಭೂಮಿ ಅದೇನೋ ಅರ್ಜೆಂಟ್ ಕೆಲಸ ಅಂತ ಬೆಂಗಳೂರಿಗೆ ಬರ್ತಾವಳೆ. ಬೋರ್ ಆಗ್ತಿದೆ, 15 ದಿವಸ ಹಳ್ಳಿಲಿ ಇರ್ತೀನಿ ಅಂತ ಬಂದ್ಲು. 3 ದಿವಸಕ್ಕೆ ಅಲ್ಲೂ ಬೋರ್ ಆಗೈತಾ? ಹಂಗೇನಿಲ್ಲ ಕಣ್ಲಾ, ಯಾವುದೋ ಫೋನ್ ಬಂತು, ಅರ್ಜೆಂಟ್ ಕೆಲ್ಸ ಬಂತೆ, ಬಟ್ಟೆ ಬರೆಯಲ್ಲ ಎಲ್ಲೇ ಮಾಡ್ಕೊಳಪ್ಪ, ಇವಾಗ ತಾನೇ ಬಸ್ ಹತ್ತದ್ಲು. ಸರಿ ಬಿಡು, ಮಾತಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ? ಹಾಂ, ಬಾವಾಗ ಮಾಡೋಣ. ಹಲೋ ಬಾವಾ. ಬಾವಾ, ಭೂಮಿ ನಂಬರ್ ಯಾಕೋ ಸ್ವಿಚ್ ಆಫ್ ಬರ್ತಿದ್ಯಲ್ಲ? ವಿಲೇಜಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇವಾಗಿನ್ನೂ ಜಸ್ಟ್ ಮಂಜಾ ಫೋನ್ ಮಾಡಿದ್ದ, ಭೂಮಿ ಬೆಂಗಳೂರಿಗೆ ಬರ್ತಿದ್ದಾಳಂತ. ಮೇ ಬಿ ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು. ಸಾಯಂಕಾಲ ಬಂದ ತಕ್ಷಣ ಕಾಲ್ ಮಾಡಿಸ್ತೀನಿ. ಬಾಯ್. ಹೇ ಭೂಮಿ, ಯಾವಾಗ ಬಂದೆ ಹಳ್ಳಿಯಿಂದ? 15 ಡೇಸ್ ಬರಲ್ಲ ಅಂದಂತೆ. ಅದು ಹಳ್ಳಿನಲ್ಲಿ ತುಂಬಾ ಬೇಜಾರಾಗ್ತಿತ್ತು, ಅದಕ್ಕೆ ಬಂದೆ. ಇವ್ರು ಯಾರು? ಫ್ರೆಂಡ್? ಹಾ, ಇವ್ರು ನನಗೆ ಹಳ್ಳಿನಲ್ಲೇ ಸಿಕ್ಕಿದ್ದು. ನಾನು ಹಿಂಗೆ ಆಮೇಲೆ ಸಿಗ್ತೀನಿ, ಬಾಯ್. ಇವಳು ಯಾಕೆ ಇಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ದಾಳೆ? ಜೊತೆಗೆ ಯಾರೋ ಹುಡುಗ ಬೇರೆ ಇದ್ದಾನಲ್ವಾ? ಆದರೆ ಅವ್ನು ನೋಡಿದ್ರೆ ಹಳ್ಳಿ ಒಂಥರ ಕಾಣಿಸ್ತಿಲ್ಲ. ಯಾಕೋ ಡೌಟ್ ಬರ್ತಾ ಇದೆಯಲ್ಲ. ಕಾಣಿಸ್ತಿಲ್ವಲ್ಲ, ಬಂದಳ ಇಲ್ವಾ? ಎಲ್ಲಮ್ಮ ನಿನ್ ಮಹಾರಾಣಿ? ಯಾರು? ಇನ್ಯಾರೋ, ಭೂಮಿ. ನಿಂಗೆ ಸ್ಟೇಷನಲ್ಲಿ ಕೆಲಸ ಜಾಸ್ತಿನಾ? ಹಾಗೇನಿಲ್ಲಮ್ಮ. ಅವಳು ಊರಿಗೆ ಹೋಗಿ 4 ದಿವಸ ಆಗಿದೆ ಅಲ್ವಾ? ಇಲ್ಲಮ್ಮ, ಬೆಳಗ್ಗೆ ಮಂಜಾ ಫೋನ್ ಮಾಡಿದ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬಸ್ ಹತ್ತದ್ಲಂತ. ಹೌದಾ? ಬೆಂಗಳೂರಿಗೆ ಬಂದವಳು ಮನೆಗೆ ಬರ್ದೆ ಎಲ್ಲಿಗೆ ಹೋಗ್ತಾಳೆ? ನನಗೇನಮ್ಮ ಗೊತ್ತು. ಒಂದು ಫೋನ್ ಮಾಡಿ ನೋಡ್ಬಾರ್ದಾ? ಮಾಡಿದ್ನಮ್ಮ, ಫೋನ್ ಸ್ವಿಚ್ ಆಫ್ ಬರ್ತಿದ. ಏನ್ ಸಾಹೇಬ್ರು, ಡ್ಯೂಟಿ ಜಾಯಿನ್ ಆಗಿ ಫುಲ್ ಬ್ಯುಸಿ ಆಗಿದ್ದೀರಾ? ಅದಲ್ಲಿ ಭೂಮಿ ಏನಾದ್ರು ಅಲ್ಲಿಗೆ ಬಂದಿದ್ದಾಳ? ಕಾಕಿ ಮೈ ಮೇಲೆ ಬಂದ ತಕ್ಷಣ ಮನೆಯವ್ರು ಮರ್ತೋಗ್ತಾರೆ ಅಂತ ಕೇಳಿದ್ದೆ. ಇವಾಗ ನಿಜ ಅನ್ನಿಸ್ತಿದೆ. ಭೂಮಿ ಹಳ್ಳಿಗೆ ಹೋಗಿರೋದು ಮರ್ತೋಯ್ತಾ? ಹಾಗೇನಿಲ್ಲ, ಬೆಳಗ್ಗೆ ಮಂಜಾ ಫೋನ್ ಮಾಡಿದ್ದ, ಭೂಮಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರು ರಿಟರ್ನ್ ಬಂದ್ಲಂತೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹೌದಾ? ಇಲ್ಲಕ್ಕೆ ಬರ್ಲಿಲ್ವಲ್ಲ? ಅಲ್ಲಿಗೂ ಹೋಗಿಲ್ವಾ? ಹಲೋ ಮನು, ಹಲೋ. ಓಕೆ, ಐಲ್ ಕಾಲ್ ಯು ಬ್ಯಾಕ್. ಹಲೋ ಸುಮಾ, ಮನೇಲಿದ್ದ? ಹಾ ಹೌದಣ್ಣ, ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ. ಭೂಮಿ ಹತ್ರ ಮಾತಾಡ್ಬೇಕಿತ್ತು ಪ್ರಾಜೆಕ್ಟ್ ವರ್ಕ್ ಬಗ್ಗೆ. ಬಟ್ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ಲು. ಯಾಕೋ ಗಾಬರಿಲಿದ್ಲು, ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ಆಗ್ಲಿಂದ ಅವಳ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಏನು ಭೂಮಿ ನೋಡ್ದ?
ಹೌದಣ್ಣ, ನೋಡಿ ಮಾತಾಡ್ಸಿದೆ. ಏನೋ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಂತ ಹೇಳಿ ಹೋದ್ಲು. ಯಾಕೋ ಗಾಬ್ರಿಲಿದ್ಲು. ಗಾಬರಿಲಿದ್ಲ? ಹಲೋ ಹಲೋ ಮನೋಜ್, ಆಮ ನಿನ್ ಡ್ಯೂಟಿ ಮುಗ್ದಿಲ್ವಾ ಇನ್ನು? ಭೂಮಿ ಏನಾದ್ರೂ ಸುಮಾ ಮನೇಲಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ. ಸುಮಾ ಮನೆಗಾ? ಸರಿ. ಯಾಕನ ಫೋನ್ ಕಟ್ ಮಾಡ್ದೆ? ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಭೂಮಿನ ಎಲ್ಲಿ ನೋಡ್ದೆ, ಯಾವಾಗ ನೋಡ್ದೆ, ಏನ್ ಹೇಳಿದ್ಲು? ಬಸ್ ಸ್ಟಾಪ್ ನಲ್ಲಿ ನೋಡ್ದೆ. ಜಾಸ್ತಿ ಏನ್ ಮಾತಾಡ್ಸಿಲ್ಲ, ಆಮೇಲೆ ಸಿಗ್ತೀನಂತ ಹೇಳಿದ್ಲು. ಕರೆಕ್ಟಾಗಿ ಹೇಳು, ನೀನ್ ನಿಜವಾಗ್ಲೂ ನೋಡಿದ್ದು ಭೂಮಿನೇನಾ? ಅವಳು ಇನ್ನೂ ಮನೆಗೆ ಬಂದಿಲ್ಲ. ರಿಯಲಿ ಪ್ರಾಮಿಸ್. ನನ್ ಕಣ್ ನನ್ಗೆ ಮೋಸ ಮಾಡುತ್ತಾ? ಎದುರು ಸಿಕ್ಕಿ ಮಾತಾಡಿದೆ. ಹಳ್ಳಿಯಲ್ಲಿ ಬೇಜಾರಾಯ್ತು, ಅದಕ್ಕೆ ಬಂದೆ ಅಂದ್ಲು. ಜೊತೆಗೆ ಒಬ್ಬ ಹುಡುಗ ಇದ್ದ, ಊರಿನ ಫ್ರೆಂಡ್ ಅಂತ ಹೇಳಿದ್ಲು. ಹುಡುಗನ? ಅವ್ನು ನಿನಗೆ ಗೊತ್ತಾ? ಹೇಗಿದ್ದ? ಅಣ್ಣ, ನನ್ ದೀಪಕ್ ಅಬ್ಸರ್ವ್ ಮಾಡಿಲ್ಲ, ಆದ್ರೆ ಇದಕ್ ಮುಂಚೆ ಅವ್ನ ಎಲ್ಲೂ ನೋಡಿಲ್ಲ. ನೀನ್ ನಿನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸು, ಅಲ್ಲೇನಾದ್ರೂ ಹೋಗಿದ್ದಾಳೇನು. ನಾನು ಮತ್ತೆ ಸಿಗ್ತೀನಿ. ಹೇಳ ಮನು, ಭೂಮಿ ಏನಲ್ಲೇ ಉಳ್ಕೋತಾಳ? ಇಲ್ಲ, ಭೂಮಿ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲ ಹೇಳ್ತಾ ಇದ್ಯಾ? ಅವಳಿನ್ನೂ ಮನೆಗೆ ಬಂದಿಲ್ವೇ? ಭೂಮಿ ಜೊತೆಗೆ ಯಾರಾದ್ರೂ ಹುಡುಗ ಬಂದ? ಯಾರು ಇರ್ಲಿಲ್ವಲ್ಲ. ಬೆಳಗ್ಗೆ ನನ್ನ ಮುಂದೆ ಒಬ್ಳೆ ಬಸ್ ಹತ್ತದ್ಲು. ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರಲ್ಲ ಫ್ರೆಂಡ್ಸ್ ಇದ್ದಾರೋ? ಅದರಲ್ಲೂ ಗಂಡ ಇಕ್ಳು. ಎಲ್ಲ ಕಡೆ ವಿಚಾರಿಸ್ತಾ ನೀನು? ವಿಚಾರಿಸಿದೆ ಮಂಜ. ನೀ ಗಾಬರಿ ಆಗ್ಬೇಡಕಂಡ್ಲಾ. ನಮ್ಮೂರಿಗೆ ಕೊನೆ ಬಸ್ 9 ಗಂಟೆಗೆ ಐತಲ್ವಾ? ಅದ್ರೇನೋ ಬತ್ತಳೇನೋ ನೋಡ್ತೀನಿ ತಡಿ. ಬಂದ್ರೆ ಫೋನ್ ಮಾಡಿಸ್ತೀನಿ. ಸರಿ ಮಂಜು, ತಪ್ಪದೆ ಕಾಲ್ ಮಾಡು. ಸರಿ ಕಣ್ಲಾ. ಸುಮಾ, ಅಣ್ಣ ಗಾಡಿ ಹತ್ತು, ಕಾಲೇಜ್ ಹತ್ರ ಹೋಗಿ ಸ್ವಲ್ಪ ನೋಡ್ಕೊಂಬರೋಣ. ಸರಿ ಅಣ್ಣ. ಅಲ್ಲಿ ಒಳಗೇನಾದ್ರು ಕಾಣಿಸಿಲ್ಲ? ಇಲ್ಲ ಅಣ್ಣ. ಹಲೋ, ಭೂಮಿ ಏನಾದ್ರು ಲಾಸ್ಟ್ ಬಸ್ ಬಂದ್ಲೇನೋ? ಇಲ್ಲ ಕಣ್ಲಾ, ಅವಳು ಆ ಬಸ್ನಲ್ಲೂ ಬರ್ಲಿಲ್ಲ. ಬಸ್ ಅವ್ರನ್ನ ವಿಚಾರಿಸಿದ್ರೆ ಭೂಮಿ ಬಸ್ನೇ ಹತ್ತಿಲ್ಲ ಅಂತ ಹೇಳ್ತಾವ್ರೆ. ಸರಿ ಇರು, 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಆಯ್ತು, ಸರಿ ಕಣ್ಲಾ. ಹಲೋ ಸರ್. ಕಾಂತರಾಜು. ಸರ್. ಒಂದು ನಂಬರ್ ಕಳಿಸ್ತೀನಿ, ಲಾಸ್ಟ್ ಲೊಕೇಶನ್ ಎಲ್ಲಿದೆ ಅಂತ ನೋಡಿ ಹೇಳು. ಓಕೆ ಸರ್. ನಾನು ಹಳ್ಳಿಗೆ ಹೋಗಿ ಹುಡುಕ್ತೀನಿ, ಏನಾದರೂ ಗೊತ್ತಾದ್ರೆ ಅಪ್ಡೇಟ್ ಮಾಡಿ. ಸರಿ ಅಣ್ಣ. ಏಯ್, ನೋಡ್ಕೊಂಬರ್ಕಲ್ವಾ? ಏಯ್ ನೀನು ಚಿಕ್ಕ, ನೀನಾ? ನೀನು ನೀನು ಆ ಕಡೆ ಹೋಗ್ಬೇಡ, ಅಲ್ಲಿ 2 ದೆವ್ವ ಅವೆ. ಆ ಕಡೆ ಹೋದ್ರೆ ಇನ್ನೂ ಸಾಯ್ಸಾಕ್ತಾರೆ. ಅಲ್ಲಿ ಈಗ ತಾನೇ 2 ಸಾಯ್ಸಾಕವ್ರೆ. ಆ ಕಡೆ ಹೋಗ್ಬೇಡ. ಇಷ್ಟೊತ್ತಲ್ಲಿ ಬಂದಿದ್ಯಾ? ಅಣ್ಣ, ಭೂಮಿ ಇನ್ನೂ ಮನೆಗೆ ಬಂದಿಲ್ಲ. ಮಂಜ ನೋಡಿದ್ರೆ ಬೆಳಗ್ಗೆ ಬಸ್ ಹತ್ತಿಸ್ದೆ ಅಂದ. ಯಾಕೋ ಮನ್ಸ್ ತಡಿಲಿಲ್ಲ, ಅದಕ್ಕೆ ಬಂದೆ ಅಣ್ಣ. ಹೌದು, ಬೆಳಿಗ್ಗೆ ಬಸ್ ಹಚ್ಚಿ ನಾನು ನೋಡ್ದೆ. ಹೌದಾ? ಹೌದು. ಆ ಕಡೆ ಹೋಗ್ಬೇಡ. ಆ ಕಡೆ ಅವನು ನಿಂತರನೆ ಪೊಲೀಸ್ ಆಗಿದ್ದ. ತಲೆಗೆ ಪೆಟ್ಟು ಬಿದ್ದಾಗಿನ ಹಿಂಗ್ ಆಡ್ತಾವನೆ. ನೀನ್ ಹೋಗಪ್ಪ, ಹುಚ್ಚನ್ ಮಾತು ಕಟ್ಕೊಂಬೇಡ. ನೀನು ಹೋಗು, ಹೋಗ. ಏಯ್ ಹೋಗ, ಮಕ ನೋಡ್ತೀಯ, ಹೋಗ. ಅವನು ಹೇಳ್ದಂಗೆ ಯಾವ್ದಾದ್ರು ಕೊಲೆ ಆಗಿದ್ಯಾ? ಅಲ್ಲಿ 2 ದೆವ್ವ ಅವೆ. ಆ ಕಡೆ ಹೋದ್ರೆ ಇನ್ನೂ ಸಾಯ್ಸಾಕ್ತವೆ. ಯಾರು ಸಾಯಿಸಿರ್ಬೋದು? ಯಾವುದಕ್ಕೂ ಒಂದ್ಸಲ ಅವನ ಹತ್ರ ಮಾತಾಡೋಣ. ಚಿಕ್ಕ,
ಲೇ ಚಿಕ್ಕ ಅಯ್ಯೋ 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 ಲೇ. ಸಾಯಿಸ್ಬಿಡಿ, ಅಯ್ಯೋ ಸಾಯಿಸ್ಬಿಡಿ, ಏ ಏನು ಮಾಡಲ್ಲ ಯಾರು ಅವಾಗ್ಲೇ ಹೇಳ್ದಲ್ಲ ನೀನು ಯಾರನ್ನೋ ಸಾಯಿಸಿದ್ದು ಅಂತ. ಎಲ್ಲಿ ಸಾಯಿಸಿದ್ದು ಅಂತ ಆ ಜಾಗ ತೋರಿಸ್ತೀಯಾ? ಬಾ ತೋರ್ಸ, ನನ್ಗೇನ್ ಕೊಡ್ತೀಯಾ? ನಿನ್ಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ಬಾ. ನನ್ ಗನ್ ಬೇಕು, ಗನ್ ಬೇಕು. ಕೊಡಿಸ್ತೀನಿ ಬಾ. ಬಾ ಅಲ್ಲಿ 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 ಎಲ್ಲೋ ಅಲ್ಲಿ 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 ಎಲ್ಲಯ್ಯ? ಎಲ್ಲೋ ಬಾಡಿ? ಇಲ್ಲಯ್ಯ. ಏಯ್ ಹೂತಕ್ಕಿದ್ರೆ ಇಲ್ಲೇ ಇರ್ಬೇಕಲ್ವೇನೋ ಬಾಡಿ? ಇಲ್ಲಯ್ಯ. ಏಯ್ ನನ್ ಮಗನೇ ಆಟ ಆಡ್ತಾ ಇದೆಯಾ ಇಲ್ಲಿ? ಒಳ್ಳೆ ಹುಚ್ಚಿನ ಸವಸ ಆಗೋಯ್ತಪ್ಪ. ಮನು, ಎಲ್ಲೋಗಿದ್ದೆ ಇಷ್ಟೊತ್ತು ನೀನು? ನೀನ್ ಯಾಕೆ ನಿನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಬೂಮಿಂಗ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ. ಮಾತಾಡು ಮನು, ಯಾಕೋ ಬಟ್ಟೆ ಎಲ್ಲ ಹೀಗೆ ಮಾಡ್ಕೊಂಡಿದ್ಯಾ? ಎಲ್ಲೋಗಿದ್ದೆ ನೀನು? ಮಾತಾಡು ಮನು. ಅಮ್ಮ ಮನು, ಭೂಮಿ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನೋ? ಮಾತಾಡು ಮನು. ಅಮ್ಮ ಯಾರನ್ನ ಕೇಳಿದ್ರು ಭೂಮಿ ಬೆಂಗಳೂರಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದಾರಮ್ಮ. ಆದ್ರೆ ಭೂಮಿ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಏನ್ ಮನು, ನೀನ್ ಹೀಗೆ ಹೇಳ್ತಾ ಇದ್ಯಾ? ಹೂನಮ್ಮ. ಮನು, ಭೂಮಿ ಎಲ್ಲೋ ಹಾಗಾದ್ರೆ? ನನಗೂ ಗೊತ್ತಾಗ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಮನು, ಹಲೋ ಭಾವ, ಭೂಮಿ ಫೋನ್ ನೆನ್ನೆಯಿಂದ ಸ್ವಿಚ್ ಆಫ್ ಬರ್ತಾ ಇದೆ. ನೀವು ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಏನಾದ್ರು ಪ್ರಾಬ್ಲಮ್ ಇದೆಯಾ? ಭೂಮಿ ಹತ್ರ ಮಾತಾಡ್ಬೇಕು, ಫೋನ್ ಕೊಡಿ ಬಾವಾ. ಹಲೋ, ಮಾತಾಡಿ ಬಾವಾ. ಹರ್ಷ, ಭೂಮಿಗೆ ನಿನ್ ಜೊತೆ ಎಂಗೇಜ್ಮೆಂಟ್ ಆದ್ಮೇಲೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಆದ್ರೆ ಅವಳು ವಾಪಸ್ಸು ಬೆಂಗಳೂರಿಗೆ ಬರಲೇ ಇಲ್ಲ. ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಭೂಮಿ ಮಾತ್ರ ಎಲ್ಲೂ ಸಿಗ್ಲಿಲ್ಲ. ಭಾವ, ಬೆಂಗಳೂರಿಗೆ ಬಂದ್ಮೇಲೆ ಮನೆಗೆ ಬರ್ದೆ ಎಲ್ಲಿಗೆ ಹೋಗಕ್ ಸಾಧ್ಯ? ಯಾರಿಗೆ ಫೋನ್ ಮಾಡಿ ವಿಚಾರಿಸಿದ್ರು ಎಲ್ಲರೂ ಬಂದಿಲ್ಲ ಅಂತಾನೆ ಹೇಳ್ತಾ ಇದಾರೆ. ಸಮಥಿಂಗ್ ಇಸ್ ರಾಂಗ್. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಭಾವ ಪ್ಲೀಸ್, ನೀವು ಅವಳನ್ನ ಹುಡುಕೋದಂತೂ ನಿಲ್ಲಿಸ್ಬಿಡಿ. ಐ ವಿಲ್ ಕಮ್ ಸೂನ್, ಓಕೆ? ಪ್ಲೀಸ್. ಸರಿ ಬಾವ, ಆಯ್ತು. ಸುಮಾ ನೋಡಿದ್ರೆ ಯಾವುದೋ ಹುಡುಗನ ಜೊತೆ ನೋಡಿದೆ ಅಂತ ಹೇಳಿದ್ಲು. ಬರ್ತೀವಿ ನಡೀರಿ ಸರ್. ಆದರೆ ಭೂಮಿ ಇಲ್ಲೂ ಇಲ್ಲ, ಊರಲ್ಲೂ ಇಲ್ಲ. ಇನ್ನು ಎಲ್ಲಿಗೆ ಹೋಗಿದ್ದಾಳೆ ಅವಳು? ಸುಮಾ ಭೂಮಿ ಜೊತೆ ನೋಡಿದ ಹುಡುಗ ಯಾರಾಗಿರ್ಬೋದು? ಆದಷ್ಟು ಬೇಗ ಕಂಡುಹಿಡಬೇಕು. ಎಕ್ಸ್ಕ್ಯೂಸ್ ಮೀ, ನೀವು ಯಾರಾದರೂ ಭೂಮಿ ನೋಡಿದ್ರಾ? ಭೂಮಿ ಅಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸಿ ಸೆಕ್ಷನ್ ಓದ್ತಿದ್ದಾಳಲ್ಲ. ಹಾಂ. ಓ, ಅವಳ ಔಟಿಂಗು ಡೇಟಿಂಗು ಅಂತ ಹನಿಮೂನ್ ಮಾಡ್ತಾ ಇರ್ಬೋದು. ಆದರೂ ಪೇರೆಂಟ್ಸ್ಗೆ ಹರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ. ತುಂಬ ದಿನದಿಂದ ಲವ್ ಮಾಡ್ತಿದ್ದ ಹುಡುಗನ ಜೊತೆ ಓಡಾಗಿದ್ದಾಳೆ. ಲವ್ ಮಾಡೋದು ಒಬ್ಬರನ್ನ, ಮದುವೆ ಆಗೋದು ಒಬ್ಬರನ್ನ. ಯಾರೋ ಅವಳು? ಅದೇ ಮಚ್ಚ, ಆ ಹುಡುಗಿ ಓಡೋದ್ಲಲ್ವಾ ಆ ಹುಡುಗನ ಜೊತೆ. ಅವಳ ಬಗ್ಗೆನೇ ಕೇಳ್ತಾ ಇರೋದು ಇವನು. ಮನು, ಭೂಮಿ ಬಗ್ಗೆ ಏನಾದರೂ
ಏನಾಯ್ತು ಮನು? ಅಮ್ಮ ಅವಳ ಬಗ್ಗೆ ಏನು ಅಂತ ಹೇಳಿ ನಾನು. ಯಾಕೆ? ನಿನ್ ಮಗಳು ಕಾಲೇಜಲ್ಲಿ ಅದು ಯಾವನೋ ಲವ್ ಮಾಡಿ ಅವನ ಜೊತೆ ಓಡೋಗಿದ್ದಾಳೆ. ಏನ್ ಹೇಳ್ತಿದ್ಯಾ ಮನು? ಹಲೋ ಬಾಬಾ, ಹರ್ಷ, ನಾನು ಡೆಲ್ಲಿಯಿಂದ ಈಗ ತಾನೇ ಮನೆಗೆ ಬಂದೆ. ನಿಮ್ಮನ್ನ ಮೀಟ್ ಮಾಡಕ್ ಬರ್ತಾ ಇದ್ದೀನಿ. ಹರ್ಷ, ಎಲ್ಲಿ ಹೊರಟಿದ್ಯಾ? ಭೂಮಿ ಮನೆಗತ್ತೆ. ಇನ್ಮೇಲೆ ಅವಳ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ನಂಗೆ ಇವಾಗ ತಾನೇ ವಿಷಯ ಗೊತ್ತಾಯ್ತು. ಏನ್ ಹೇಳ್ತಿದ್ದೀರತ್ತೆ? ಸಭ್ಯಸ ಫ್ಯಾಮಿಲಿ ಆಗಿದ್ರೆ ಹೀಗಾಗ್ತಿರ್ಲಿಲ್ಲ. ಎಂಗೇಜ್ಮೆಂಟ್ ನಿನ್ ಜೊತೆ ಮಾಡ್ಕೊಂಡು ಇನ್ ಯಾವನ್ ಜೊತೆನ ಓಡ್ ಹೋಗಿದ್ದಾಳಂತೆ. ನೀವಿಬ್ರು ಇಷ್ಟಪಟ್ರಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹಿಂದೆ ಮುಂದೆ ನೋಡ್ದೆ ಒಪ್ಕೊಂಡ್ವಿ. ಆದ್ರೆ ಛೇ, ನಮ್ ಸ್ಟೇಟಸ್ ತಕ್ಕಂತೆ ಒಂದ್ ಹುಡುಗಿ ನೋಡಿ ನಾನೇ ನಿಂಗ್ ಮದ್ವೆ ಮಾಡ್ತೀನಿ. ಭಾರತಿ, ಸುಮ್ಮನೆ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಯಾರೋ ಹೇಳಿದ್ನ ಕೇಳಿಕೊಂಡು ಒಂದು ಹೆಣ್ಣು ಬಗ್ಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡೋದು ಸರಿಯಲ್ಲ. ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ನೀನೇನೇ ಹೇಳೋ ಅಣ್ಣ, ಅವಳು ಓಡ್ ಹೋಗಿರೋದಂತೂ ನಿಜ. ಅಂತ ಮನೆಗೆ ನಮ್ ಹೆಣ್ಮಗಳನ್ನ ಕೊಡೋದಿಲ್ಲ. ಈ ಬಣ್ಣದಾಟನ ನಿಲ್ಸು ಅಂತ ಅವ್ನಿಗೆ ಹೇಳಿ ಬರ್ತೀನಿ. ನೋಡೋಣ ಬಂದ ದೊಡ್ಡ ಮನುಷ್ಯ. ಅಂಕಲ್, ದಯವಿಟ್ಟು ಕ್ಷಮಿಸಿ. ಅವಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡು ಹರ್ಷ. ಮನು, ಪ್ರಿಯಾ, ನಡಿ ಒಳಗಡೆ. ಹಲೋ ಸರ್, ಹೆಸರು ಮದನ್ ಅಂತ, ಫಿಲ್ಮ್ ಪ್ರೊಡ್ಯೂಸರ್. ಡಾಕ್ಟರ್ ಹರ್ಷ ಇದಾರಲ್ಲ, ಅವ್ರ ಫ್ರೆಂಡ್. ಓ ಹೌದಾ, ಏನು ವಿಷಯ? ಸರ್, ಶೂಟಿಂಗ್ ಪರ್ಮಿಷನ್ ಬೇಕಿತ್ತು. ಒಂದು 20 ದಿವಸ ಇರುತ್ತೆ ಶೂಟಿಂಗು. ಮೂವಿ ಟೈಟಲ್ ಏನಂದ್ರೆ? ಸರ್, ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಓ ಹೌದಾ, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಹಾಗೆ ನನ್ನ ಫ್ರೆಂಡ್ ಒಬ್ಬ ಮೇಕಪ್ ಆರ್ಟಿಸ್ಟ್ ಒಂದು 2-3 ಮೂವಿಗೆ ಮಾಡಿದ್ದಾನೆ. ಹಾಂ, ಅವನೇ ಓನಾಗಿ ಸ್ಟುಡಿಯೋ ಇಡಬೇಕು ಅಂತ ಓಡಾಡ್ತಾ ಇದ್ದಾನೆ. ಪ್ರೆಸೆಂಟ್ ಈಗ ಊರಲ್ಲಿದ್ದಾನೆ. ನಿಮ್ಮ ಮೂವಿಲಿ ಏನಾದರೂ ಚಾನ್ಸ್ ಸಿಗುತ್ತಾ? ವೈ ನಾಟ್ ಸರ್, ಖಂಡಿತ ಕೊಡೋಣ. ಓ ಹೌದಾ, ಒಂದು ನಿಮಿಷ ರೀ, ಫೋನ್ ಮಾಡ್ತೀನಿ. ಹಲೋ. ಹಲೋ, ಹಾಂ ಮನೋಜ್, ಹೇಳು ಮನೋಜ್. ಮಧು ಎಲ್ಲಿದ್ಯಾ? ನಾನು ಊರಾಗೆ ಇದೀನಿ ಕಣ್ಲಾ. ಅಂದಾಗೆ ಭೂಮಿ ಬಗ್ಗೆ ವಿಷಯ ಏನೋ ಗೊತ್ತಾಯ್ತೇನಲ್ಲ? ಆ ವಿಷಯ ಬಿಡೋ ಈಗ. ಇಲ್ಲಿ ಮದನ್ ಅಂತ ಫಿಲಂ ಪ್ರೊಡ್ಯೂಸರ್ ಬಂದಿದ್ದಾರೆ ಈಗ. ಅವ್ರು ನಿನಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮಾತಾಡೋಣ ಸ್ವಲ್ಪ. ಸರಿ, ಕೊಡು. ಹಲೋ, ನನ್ನ ಹೆಸರು ಮದನ್ ಅಂತ, ಫಿಲಂ ಪ್ರೊಡ್ಯೂಸರ್. ಸರ್ ನಮಸ್ತೆ ಸರ್. ನಿಮ್ಮ ಪ್ರೀವಿಯಸ್ ವರ್ಕ್ ಏನಾದರೂ ಇದ್ರೆ ಶೇರ್ ಮಾಡಿ. ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ. ಸರಿ ಸರ್, ನಾನು ಇವಾಗಲೇ ಶೇರ್ ಮಾಡ್ತೀನಿ. ನಿಮ್ಮ ವರ್ಕ್ ಏನಾದರೂ ಇಷ್ಟ ಆದರೆ ನಿಮ್ಗೊಂದು ಅಡ್ರೆಸ್ ಶೇರ್ ಮಾಡ್ತೀನಿ. ಅಲ್ಲಿಗೆ ಬಂದ್ಬಿಡಿ. ಮಿಕ್ಕಿದ ವಿಷಯ ಎಲ್ಲ ಅಲ್ಲೇ ಮಾತಾಡೋಣ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಮಾಡ್ತೀನೋ? ಹಾಂ ಸರಿ ಮನೋಜ್. ಓಕೆ, ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಹೆಂಗಾಯ್ತು ಅದು? ಯಾರಾದ್ರೂ ಆಂಬುಲೆನ್ಸ್ ಕಾಲ್ ಮಾಡಿದಲ್ಲ? ಪೊಲೀಸ್ ಸ್ಟೇಷನಾ? ಯಾರು ನೀರು ಕೊಡೋರಿಲ್ವಲ್ಲ? ಎಲ್ಲರೂ ನೀನೇ ಕಳಿಸ್ರಿ. ಹೆಂಗಾಯ್ತು? ಗೊತ್ತಿಲ್ಲ ಸರ್. ಯಾರಾದರೂ ಆಂಬುಲೆನ್ಸಿಗೆ ಫೋನ್ ಮಾಡುತ್ತಾನೆ? ಆಗಲೇ ಮಾಡಿದ್ದೀವಿ ಸರ್. ಮಧು, ಮಧು, ಕಾಂತರಾಜು, ಹಾಂ ಸರ್. ಆಂಬುಲೆನ್ಸಿಗೆ ಫೋನ್ ಮಾಡ್ರಿ. ಓಕೆ ಸರ್. ಹಂಗೆ ಈ ಗಾಡಿ ನಂಬರ್ ತಗೊಳ್ಳಿ. ಈ ಗಾಡಿ ಹಿಂದೆ ಮುಂದೆ ಬೇರೆ ಯಾವ್ದಾದ್ರು ವೆಹಿಕಲ್ಸು CCTV ಫುಟೇಜ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಚೆಕ್ ಮಾಡಿ. ಹಲೋ. ಹಲೋ, ಹೇಳ ಮನು. ಮಂಜ, ಮಧುಗೆ ಆಕ್ಸಿಡೆಂಟ್ ಆಗಿದೆ ಕಣ. ಏನು ಹೇಳ್ತಿದ್ದಿಲ್ಲ? ಹ್ಞೂ ಕಣ, ಹೌದು. ಏನಾಯ್ತಲಾ? ನೀನು ಹಾಸ್ಪಿಟ್ಲಿಗೆ ಬಾ, ನಾನೆಲ್ಲ ಹೇಳ್ತೀನಿ. ಅಯ್ಯೋ ದೇವ್ರೆ. ಹೇಮಾ, ಬಹುವಾ ಬೇಗ ಗಾಡಿ ಎತ್ತವ. ಯಾಕಣ್ಣ, ಏನಾಯ್ತು? ಗಾಬರಿ ಇದೆಯಲ್ಲ? ಮಧುಗೆ ಆಕ್ಸಿಡೆಂಟ್ ಆಗಿದೆ ಕಣವ್ವ, ತುಂಬಾ ಸೀರಿಯಸ್ ಅಂತೆ. ಬಹುವಾ ಬೇಗ ಗಾಡಿ ಎತ್ತು, ಆಸ್ಪತ್ರೆಗೆ ಹೋಗ್ಬೇಕು. ಏನಾಯ್ತಾ ಮಧುಗೆ? ಏನೂ ಆಗಿಲ್ಲ, ಸಮಾಧಾನವಾಗಿರೋ. ಏನಾಯ್ತಣ್ಣ? ಏನೂ ಆಗಿಲ್ಲ, ಕೂತ್ಕೊಳ್ಳಿ.
ನೋಡಿ, ನಿಮ್ಮ ಪ್ರೊಸೀಜರ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಪೇಷಂಟ್ ತಲೆಗೆ ತುಂಬಾ ಏಟಾಗಿರೋದ್ರಿಂದ ಬ್ಲಡ್ ತುಂಬಾ ಹೋಗಿದೆ. ಸೊ ಆಪ್ರೇಷನ್ ಮಾಡಲೇಬೇಕು. ಬಟ್ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸರಿ, ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ಕಾಂತರಾಜು, ಆ ಪ್ರೊಸೀಜರ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡಿ. ಓಕೆ. ಮದುವೆ ಉಳಿಸ್ಕೊಳಕ್ಕಾಗಲಿಲ್ಲ. ಪೋಸ್ಟ್ ಮಾರ್ಟಮ್ ರೆಡಿ ಮಾಡಿ. ಮಂಜು, ಸಮಾಧಾನ ಮಾಡ್ಕೊ. ಮುಂದೇನು ಮಾಡಬೇಕು ನೋಡೋಣ. ಏನಾಯ್ತು? ಯಾವಾಗಾಯ್ತು? ಹೋಗ್ಬಿಟ್ನಲ್ಲೇ. ಮಧು, ಮಧು, ಅಯ್ಯೋ. ಹರ ಹರ ಮಹಾದೇವ್. ಭವರೋಗ ಭವೋಪಾಯ ಉಗ್ರಾಯ ಭವಾಸುರ ತಾರಣಾಯ. ಈ ಸಾವು ಒಂದಕ್ಕೆ ಅಂತ್ಯವಾಗಲ್ಲ, ಒಂದರ ನಂತರ ಇನ್ನೊಂದು ಎಣಗಳು ಬೀಳುತ್ತವೆ. ಈ ಊರಿನ ದೇವಿ ಶಾಪ ಈ ಊರಿನ ಮೇಲಿದೆ. ಪೂರ್ವಜರು ಮಾಡಿದ ಪಾಪದ ಫಲವನ್ನು ನೀವುಗಳು ಅನುಭವಿಸಲೇಬೇಕು. ಇದು ವಿಧಿಯ ಆಟ, ಇಲ್ಲಿ ನಿಮ್ಮ ಆಟ ಏನು ನಡೆಯೋದಿಲ್ಲ. ಕರ್ಪೂರ ಕಾಂತಿ ದಳವಾಯ ಜಟಾಧರಾಯ ದಾರಿತ್ಯ ದುಃಖ ದಹನಾಯ. ರೇ ಕಾಂತರಾಜು ಸರ್. ಹಾಂ ಸರ್. ಆ ಆಕ್ಸಿಡೆಂಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸರ್, ಬೇರೇನು ಮಾಹಿತಿ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆಕ್ಸಿಡೆಂಟ್ ಕೇಸ್ ಅಂತ ಮೆನ್ಷನ್ ಆಗಿದೆ. ಈ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಸುತ್ತಮುತ್ತ ಎಲ್ಲರೂ ವಿಚಾರಿಸಿ. ಹಾಂ ಸರ್. ಯಾವ ಗಾಡಿ, ಯಾವ ಕಲರು. ಓಕೆ ಸರ್. ಯಾವ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಸಿಕ್ಕಿದ್ರು ಬಿಡಬೇಡಿ. ಸರಿ ಸರ್. ಹೇಳು ಹೇಮಾ. ಅಣ್ಣ, ವಿಷಯ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಎನ್ಕ್ವೈರಿ ನಡೀತಿದೆ. ಹಿಟ್ ಅಂಡ್ ರನ್ ಕೇಸಲ್ಲಿ ಯಾರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಯಾವ್ದಾದ್ರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ಹಾಗೆ ಆ ಸಾಧು ಹೇಳಿರೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀನೇ ಮನೆಯವ್ರಿಗೆಲ್ಲ ಧೈರ್ಯವಾಗಿರೋದಕ್ಕೆ ಹೇಳು. ಸರಿ ಅಣ್ಣ. ಹಲೋ ಮನೋಜ್. ಸರ್, ಗುಡ್ ಮಾರ್ನಿಂಗ್ ಸರ್. ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್
ಎಲ್ಲಿವರೆಗೂ ಬಂತು? ನಿನ್ನೆ ಹೈವೇಲಿ ಮತ್ತೆ ಆಕ್ಸಿಡೆಂಟ್ ಆಗಿದೆಯಂತೆ. ಸರ್ ಇನ್ವೆಸ್ಟಿಗೇಷನ್ ನಡೀತಿದೆ ಸರ್. ಹಾಗೆ ನಿನ್ನೆ ಆಕ್ಸಿಡೆಂಟ್ ಆಗಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಆಕ್ಸಿಡೆಂಟು ಹಿಟ್ ಅಂಡ್ ರನ್ ಅಂತೆ ಸರ್. ಓಕೆ, ಚೆಕ್ ಮಾಡಿ ಬೇಗ ಕೇಸ್ ಕ್ಲೋಸ್ ಮಾಡಕ್ ನೋಡಿ. ಓಕೆ ಸರ್. ಅಣ್ಣ, ನಂಗೊಂದು 500 ಎಳ್ನೀರು ಬೇಕಾಗಿತ್ತು, ಸಿಗ್ಬಹುದಾ? 500 ಕಾಯಿಗೆ 20 ರೂಪಾಯಿ ಆಯ್ತದೆ. 500 ಅಂದರೆ 10,000 ರೂಪಾಯಿ ಆಯ್ತದೆ. ಕಾಸು ಆಮ್ಯಾಕೆ ಅಂದರೆ ಬಿಲ್ಕು ನಡೆಯೋಕ್ಕಿಲ್ಲ. ಕೈಯಲ್ಲಿ ಕಾಸು ಮಡಗ್ಬಿಟ್ಟು ಕಾಯಿ ತಗೋ ಹೋಗಿ. ಸರಿ ಅಣ್ಣ, ಅಮೌಂಟ್ ಇಲ್ಲೇ ಕೊಡ್ತೀವಿ. ನಾಗಣ್ಣ, ನಮ್ಮ ಮಂಜಣ್ಣ ಏನಾದ್ರೂ ನಿಮ್ಮ ಅಂಗಡಿ ತಗ ಬಂದಿದ್ದ? ಇಲ್ವಲ್ಲವ್ವ, ಬೆಳಿಗ್ಗೆಯಿಂದ ಕಾಣ್ತಿಲ್ಲ ಅವನು. ಅವ್ನು ಬೆಳಿಗ್ಗೆ ಮನೆಯಿಂದ ಗದ್ದೆಗೆ ಹೋದವನು, ಇಷ್ಟೊತ್ತಾದ್ರೂ ಮನೆ ತಗ ಬಂದೇ ಇಲ್ಲ. ಅವ್ನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ನಂಗೆ ಯಾಕೋ ಬಹಳ ಭಯ ಆಗ್ತಾ ಇದೆ. ಅಲ್ಲೇ ಎಲ್ಲೋ ಇರ್ಬೇಕು ನೋಡವ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನಿಂಗಣ್ಣ, ನಮ್ಮ ಮಂಜಣ್ಣ ಏನಾದ್ರೂ ಹೊಲ್ತಕ್ ನೋಡಿದ್ರಾ? ಇಲ್ಲ ಕಣವ, ಬೆಳಿಗ್ಗೆಯಿಂದ ಹೊಲ್ತವನೇ ಇದೀನಿ, ಎಲ್ಲೂ ಕಾಣ್ಲೇ ಇಲ್ಲ. ಹೌದಾ? ಎಷ್ಟು ಫೋನ್ ಮಾಡಿದ್ರು ಫೋನಿಗೆ ಸಿಗ್ತಾ ಇಲ್ಲ ಕಣಣ್ಣ. ಎಲ್ಲೋದು ಏನೋ ಅವನು. ಹಲೋ ಅಣ್ಣ, ಮಂಜಣ್ಣ ಏನಾದ್ರೂ ಕಾಲ್ ಮಾಡಿದ್ನಾ? ಇಲ್ವಲ್ಲ, ಏನು ಮಾಡಲಿಲ್ಲ. ನೀನ್ ಯಾಕೋ ಗಾಬರಿಯಲ್ಲಿ ಇರೋ ಹಾಗಿದ್ಯಾ? ಹ್ಞೂ ಅಣ್ಣ, ಮಂಜಣ್ಣ ಬೆಳಿಗ್ಗೆ ಮನೆಯಿಂದ ಹೋದವನು ಇನ್ನೂ ತನಕ ಮನೆಗೆ ಬಂದಿಲ್ಲ. ನಂಗಂತೂ ತುಂಬಾ ಭಯ ಆಗ್ತಾ ಇದೆ ಅಣ್ಣ. ಅವ್ನ್ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಜ್ಜಿ ಅಂತೂ ದಿಕ್ಕಲ್ ಬಿದ್ಬಿಟ್ಟಿದ್ದಾಳೆ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಎಳ್ನೀರ್ ಕೊಡಕ್ಕೆ ಸಿಟಿಗೆ ಏನಾದ್ರು ಹೋಗಿರ್ಬೇಕು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸರಿ ಅಣ್ಣ. ರಾತ್ರಿ ಎಲ್ಲ ನೋಡು, ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಹೋಗಿ ಸ್ಟೇಷನ್ ಹತ್ರ ಒಂದು ಕಂಪ್ಲೇಂಟ್ ಕೊಡು. ಪೊಲೀಸ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರಿ ಅಣ್ಣ, ಆಯ್ತು. ರೀ ರಂಗಸ್ವಾಮಿ ಸರ್, ಆ ಹುಡುಗಿ ಯಾಕ್ರಿ ಅಷ್ಟೊತ್ತಿಂದ ಕಾಯ್ತಾ ಇದ್ದಾಳೆ? ಸರ್, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ, ರೈಟರ್ನು ಬಂದಿಲ್ಲ. ಬರೋಕೆ ಹೇಳ್ರಿ ಅವ್ರನ್ನ. ಮೇಡಮ್ ಕರಿತಿದ್ದಾರೆ, ಬನ್ನಿ. ಬಾಮ್ಮ, ಕೂತ್ಕೋ. ಹೇಳು, ಏನು ವಿಷಯ? ಸರ್, ನಿನ್ನೆಯಿಂದ ನಮ್ಮ ಅಣ್ಣ ಕಾಣಿಸ್ತಾ ಇಲ್ಲ. ಎಷ್ಟು ವಯಸ್ಸು? 30 ಸರ್. ಅಲ್ಲಮ್ಮ, 30 ವರ್ಷ ಆಗಿರೋನು ಒಂದು ದಿವಸ ಕಳುವಾದ್ರೆ ಇಷ್ಟೊಂದು ಗಾಬರಿ ಆಗದ? ಹಾಗಲ್ಲ ಸರ್, ಹೋದ್ವಾರ ತಾನೇ ನಮ್ಮ ಇನ್ನೊಬ್ಬಣ್ಣ ಆಕ್ಸಿಡೆಂಟಲ್ಲಿ ಸತ್ತೋದ. ಇವನ್ ಬೇರೆ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ ಸರ್. ಹೋದ್ವಾರ ಆಕ್ಸಿಡೆಂಟ್ ಆಗಿದ್ದವ್ರದ್ದು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್, ಅದು ನಡೆದಿದ್ದು ಬೆಂಗಳೂರು ತವ. ನಮ್ಮ ಇನ್ನೊಬ್ಬಣ್ಣ SI ಮನೋಜ್ ಅದನ್ನ ಎಂಕ್ವೈರಿ ಮಾಡ್ತಾವನೆ. ಕಳವಾಗಿದ್ದಾರಲ್ಲ, ಅವ್ರದ್ದು ಫೋಟೋ ಏನಾದರೂ ಇದೆಯಾ? ರೇ, ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಡ್ರಿ. ಅಲ್ಲೋಗಮ್ಮ. ಮಂಜಾ ಅಂತ ಸರ್. ಇಲ್ಲೊಂದು ಸೈನ್ ಮಾಡಮ್ಮ. ಹಲೋ ಸರ್, ಪೊಲೀಸ್ ಸ್ಟೇಷನ್ ಸರ್. ಇಲ್ಲಿ ಬಾವಿಲಿ ಒಂದು ಡೆಡ್ ಬಾಡಿ ತೇಲ್ತಾ ಇದೆ ಸರ್. ಮನೆಗೂ ಬಂದ್ರಪ್ಪ. ಯಾರಲ್ಲ ಏನು ಮಂಜ ಮಿಸ್ ಆಗಿದ್ನಲ್ಲ, ಸಿಕ್ನೇನ? ನಮ್ಮ ಮಂಜು ಬಾಡಿ ಇದಂಗೈತಲ್ಲ. ಮಂಜಾ ಅಂತ ಸರ್. ಅವತ್ತು ನೇರಳೆ ಕಲರ್ ಅಂಗಿ ಹಾಕಿದ್ದ, ನೀಲಿ ಬಣ್ಣದ ಪ್ಯಾಂಟ್ ಹಾಕಿದ್ದ. ಆ ಜೋಬಲ್ ಮೊಬೈಲ್ ಇದ್ದಂಗಿದೆ ನೋಡ್ರಿ. ರೀ ಸರ್, ಆ ಹೇಮಾಗ್ ಫೋನ್ ಮಾಡ್ರಿ. ಓಕೆ ಸರ್. ಹಲೋ ಹೇಮಾ ಅವರಾ? ನೋಡಮ್ಮ, ಇಲ್ಲೊಂದು ಬಾಡಿ ಸಿಕ್ಕಿದೆ. ಆದರೆ ಆ ಬಾಡಿ ನಿಮ್ಮ ಅಣ್ಣದ್ದೇ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಲ್ಲ. ಬಾಡಿ ಜೊತೆ ನಿಮ್ಮ ಅಣ್ಣನ ಮೊಬೈಲು, ವಾಚು, ಪರ್ಸು ಸಿಕ್ಕಿದೆ. ಸ್ವಲ್ಪ ಬಂದು ಬಾಡಿನ ಐಡೆಂಟಿಫೈ ಮಾಡ್ತೀರಾ?
ನಂದು 500. ಎಷ್ಟು? 2000. ಇನ್ಯಾರಾದ್ರು? ಇರೋದು 500, ಅದನ್ನೇ ಹಾಕ್ಲಾ? ನಂದೊಂದು 1000 ಗುರು. ಎಲ್ಲ ಹಣೆ ಬರ. ಶಿವನೇ, ಟೈಮ್ ಏನ್ ಮಾಡಕ್ಕಾಯ್ತದೆ? ನಮ್ ಟೈಮ್ ಸರಿ ಇಲ್ಲ. ಗುರು ನಿಂತ್ಕೋ ಗುರು. ನನ್ನ ಜೀವನದಲ್ಲೇ ಕಣ್ಣು ಮುಚ್ಚಿ ಕಂಡ್ಬಿಡೋ ಅಷ್ಟರಲ್ಲಿ ಈ ತರ ಆಟ ಆಡೋರ್ನ ನಾನು ನೋಡೇ ಇರ್ಲಿಲ್ಲ. ಇದು ಆಟ ಅಂದ್ರೆ. ಓ ಬಿಡಿ ಸರ್, ನಿಮ್ ಸಿಟಿ ಅವರ ಆಟದ ಮುಂದೆ ನಾವೆಲ್ಲ ಯಾವ ಜುಜುಬಿ. ರಮ್ಮಿನ ಡಮ್ಮಿ ಮಾಡಿ ಎಕ್ಕನ ಪಕ್ಕಕ್ಕೆ ಇಟ್ಕೊಂಡು ಏನ್ ಆಟ ಆಡ್ದೆ ಗುರು. ನಿಜ, ನಿನ್ನಂತ ಗೆಲ್ಲೋ ಕುದುರೆ ಜೊತೆಗಾರ ನನ್ ಜೊತೆಗಿದ್ರೆ ಒಂದೇ ವಾರದಲ್ಲಿ ಲಕ್ಷಾಧಿಪತಿ ಆಗ್ಬೋದು. ಸರ್ ನೀವ್ ಹೇಳಷ್ಟು ದೊಡ್ಡ ಪಂಟ ಏನಲ್ಲ ಸರ್ ನಾನು. ನೀನೇನೇ ಹೇಳು ಗುರು, ನಿಂತರ ದುಡ್ಡು ಗೆಲ್ಲೋರ್ನ ನಾನು ನೋಡೇ ಇರ್ಲಿಲ್ಲ. ಅಯ್ಯೋ ಸರ್, ಜಾಸ್ತಿ ಹೊಗಳ್ಬೇಡಿ. ನೀವ್ ಹೇಳಂಗೆ ಆಗಿದ್ರೆ ಕೋಟಿಗಳ ನಾನೀಗ ನಮ್ಮ ಊರ್ನಾಗೆ. ಈಗಲೂ ಕಾಲ ಮಿಂಚಿಲ್ಲ. ಒಂದ್ ಕೆಲಸ ಮಾಡು, ನೀನು ನನ್ನ ಜೊತೆ ಬೆಂಗಳೂರಿಗೆ ಬಾ. ಒಂದೇ ಒಂದು ವಾರದಲ್ಲಿ ಲಕ್ಷಾಧಿಪತಿ ಆಗ್ಬೋದು. ಹಂಗೇನಿಲ್ಲ ಸರ್, ನಾನು ದೊಡ್ಡ ಶ್ರೀಮಂತ ಏನಲ್ಲ. ಏನೋ ಸಣ್ಣ ಪುಟ್ಟ ಮದುವೆ ಮುಂಜಿನೆಲ್ಲ ಆಡ್ತೀನಿ ಅಷ್ಟೇ. ಒಂದೇ ಒಂದು ವಾರ ಬಾ. ಕ್ಲಬ್ಬು, ಪಬ್ಬು, ರೇಸು, ಬುಕ್ಕಿ, ಗ್ಯಾಮ್ಲಿಂಗು, ನನ್ನ ಲೈಫೇ ಚೇಂಜ್ ಆಗೋಗುತ್ತೆ. ನಿನ್ನ ಲೈಫು ಚೇಂಜ್ ಆಗುತ್ತೆ. ಓ, ನನ್ನ ಮೇಲೆ ಡೌಟ್ ಬಂತ? ನಾಲ್ಗೆ ಬದಲಾಯಿಸೋ ನಾಲಾಯಕ್ ನಾನಲ್ಲ. ನೀನೇನು 1 ರೂಪಾಯಿ ತರಬೇಡಪ್ಪ, ನಂದೇ ದುಡ್ಡು. ನೀನ್ ಆಟ ಆಡು, ದುಡ್ಡನ್ನ ನಾನು ನೆನೆಸ್ಕೋತೀನಿ. ಬಂದಿದ್ರಲ್ಲಿ ಇಬ್ರಿಗೂ 50-50, ಓಕೆನಾ? ನಾನು ಎಷ್ಟು ದಿನ ಅಂತ ಇವರಲ್ಲಿ ಚಿಲ್ಲರೆ ಆಟ ಆಡ್ಕೊಂಡಿರೋದು. ನಮ್ಮ ಅಪ್ಪಂದೇನೋಯ್ತು? ದುಡ್ಡ ಒಂದೇ ಅಂತಾನೆ. ಆಯ್ತು ಸರ್, ಬರ್ತೀನಿ. ನಾನು ಏನಾದ್ರು ನಿನ್ನ ಜೊತೆಲಿ ಬರೋದು ನೋಡಿದ್ರೆ ನಮ್ಮ ಊರು ಬಡ್ಡೆ ತಾವು ಊರೂರಿಗೆ ಗುಲ್ಲೆಬ್ಬಿಸ್ಬಿಡ್ತಾವೆ. ಚೂಜುಕೋರ ಬಡ್ಡೆದ ಬೆಂಗಳೂರಿಗೆ ಹೊಂಟೋದ ಅಂತ. ನೀವೊಂದು ಕೆಲಸ ಮಾಡಿ, ಇಲ್ಲಿಂದ 1 ಕಿಲೋಮೀಟರ್ ಆಚೆಗೆ ಒಂದು ಊರಿದೆ, ನಾನು ಅಲ್ಲಿಗೆ ಬರ್ತೀನಿ. ನೀವು ಮದುವೆ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡಿ. ಅಲ್ಲಿಂದ ಸೀದಾ ಹೊಂಟೋಗಮ್ಮ. ಸರಿ, ನೀನು ಹೇಳ್ದಂಗೆ ಆಗ್ಲಿ ಗುರು. ನಂಬರ್ ಕೊಡು. 91 080 ಹಲೋ ರಂಜಿತ್. ಗುಡ್ ಮಾರ್ನಿಂಗ್ ಸರ್. ಆ ಡೆಡ್ ಬಾಡಿ ಕೇಸ್ ಎಲ್ಲಿವರೆಗೂ ಬಂತು? ಅದನ್ನೇ ಸ್ಟಡಿ ಮಾಡ್ತಾ ಇದ್ದೀನಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಳೆ ಬರುತ್ತೆ. ಓಕೆ. ಕ್ಲೂ ಏನಾದ್ರು ಸಿಗುತ್ತಾ ಅಂತ ನೋಡ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ, ಚೆಕ್ ಮಾಡಿ ಬೇಗ ಕೇಸ್ ಕ್ಲೋಸ್ ಮಾಡಕ್ ನೋಡಿ. ಶೋರ್ ಸರ್, ಥ್ಯಾಂಕ್ ಯು. ಹಲೋ ಹೇಮಾ, ನಾನು SI ರಂಜಿತ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಕೇಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಬೇಕಾಗಿತ್ತು. ಸ್ಟೇಷನ್ಗೆ ಬನ್ನಿ. ಆಯ್ತು ಸರ್, ಬರ್ತೀನಿ. ಒಂದೂರಲ್ಲಿ 2 ಆಕ್ಸಿಡೆಂಟು, ಅದು ಒಂದೇ ವೀಕಲ್ಲಿ. ನಿಮ್ಮ ಅಣ್ಣನಿಗೆ ಯಾರಾದರೂ ಶತ್ರುಗಳಿದ್ರಾ? ಅಥವಾ ಯಾರ ಜೊತೆನಾದ್ರೂ ಸಣ್ಣ ಪುಟ್ಟ ಜಗಳ? ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನಂಗೆ ಗೊತ್ತಿರುವಂಗೆ ಯಾರೂ ಇಲ್ಲ ಸರ್. ಅವ್ರು ಯಾರ ವಿಷಯಕ್ಕೂ ಹೋದವ್ರಲ್ಲ. ಅವ್ರು ತುಂಬಾ ಒಳ್ಳೆಯವರು. ಈ ನಿಮ್ಮಣ್ಣ SI ಮನೋಜ್ ಸತ್ತೋರ್ಗೆ ಏನಾಗಬೇಕು? ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸಿಗ್ಬೋದಾ? SI ಮನೋಜ್ ನಮ್ಮ ದೊಡ್ಡಪ್ಪನ ಮಗ. ಅವ್ರ ತಂಗಿ ಭೂಮಿ. ದೊಡ್ಡಪ್ಪ ಸತ್ ಮೇಲೆ ಅವರೆಲ್ಲ ಬೆಂಗಳೂರಿಗೆ ಹೊರಟೋದ್ರು ಸರ್. ಓಕೆ. ಭೂಮಿ ಏನು ಮಾಡ್ತೀಯಾಳೆ? ಅವಳು ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಡಿಪಾರ್ಟ್ಮೆಂಟಲ್ ರಿಸರ್ಚ್ ಸ್ಟೂಡೆಂಟ್ ಆಗಿದ್ಲು ಸರ್. ಆಗಿದ್ಲು ಅಂದ್ರೆ ಈಗಿಲ್ಲ ಅಂತನಾ? ಅದು ನೋಡಮ್ಮ, ಯಾವುದೇ ವಿಷಯನ ಓಪನ್ ಆಗಿ ಹೇಳಿದ್ರೆ ಈ ಕೇಸ್ಗೆ ಅನುಕೂಲ ಆಗೋದು, ನಿಮ್ಮ ಕೇಸು ಸಾಲ್ವ್ ಆಗೋದು. ಹೇಳಿ. ಅದೇನಂದ್ರೆ ಸರ್, ಭೂಮಿ ನಮ್ಮ ಹಳ್ಳಿಗೆ ಬಂದಿದ್ಲು. ಏನೋ ಅರ್ಜೆಂಟ್ ಕೆಲಸ ಅಂತ ಬೆಂಗಳೂರಿಗೆ ಹೊರಟೋದ್ಲು. ಅಲ್ಲಿ ಅವಳು ಕಾಲೇಜಲ್ಲಿ ಪ್ರೀತಿಸಿದ ಹುಡುಗನ ಜೊತೆ ಓಡೋಗ್ಬಿಟ್ಲು ಸರ್. ಮತ್ತೆ ನಿನ್ನ ಮೀಟ್ ಮಾಡಿಲ್ವಾ? ಇಲ್ಲ ಸರ್, ಅವಳು ಅದಾದ್ಮೇಲೆ ಸಿಕ್ಕಿಲ್ಲ. ಸರಿ, ನೀನು ಹೊರಡ್ಬೋದು. ಏನಾದರೂ ಇದ್ರೆ ನಾನು ಫೋನ್ ಮಾಡ್ತೀನಿ. ಸರಿ ಸರ್. ಕುಮಾರ್, ಹೇಗಿದೆ ಹೊಸ ಸ್ಟೇಷನು, ಏರಿಯಾ ಎಲ್ಲ? ಎಲ್ಲ ಇದ್ದಿದ್ದೆ ಸರ್. ಈ ಜನನೂ ಜಾಸ್ತಿ, ಕಂಪ್ಲೇಂಟ್ಸು ಜಾಸ್ತಿ, ಸಿಕ್ಕಾಪಟ್ಟೆ ಕೆಲಸನೂ. ಆದರೆ ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಪ್ರೊಫೆಸರ್ ಮಿಸ್ಸಿಂಗು. ಸದ್ಯಕ್ಕೆ ಅದ್ರ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಸರಿ, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ಮಾಡೋಣ.
ಓಕೆ? ಹಲೋ ಸರ್. ಹಾಂ ಕುಮಾರ್, ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಲಾಸ್ಟ್ ಟೈಮ್ ನಾವು ಮೀಟ್ ಆದಾಗ ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಪ್ರೊಫೆಸರು ಕಾಣೆಯಾಗಿದ್ರು ಅಂತ ಹೇಳಿದ್ರಲ್ಲ, ಆ ಕಾಲೇಜಲ್ಲಿ ಯಾವುದಾದ್ರೂ ಭೂಮಿ ಅನ್ನೋ ಹುಡುಗಿ ಇದ್ಲಾ ಅಂತ ಚೆಕ್ ಮಾಡಿ ಹೇಳೋದಕ್ಕೆ ಸಾಧ್ಯನಾ? ಶೋರ್ ಸರ್, ನಾನು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಕುಮಾರ್, ಥ್ಯಾಂಕ್ ಯು. ಹಲೋ ಸರ್. ಹೇಳು ಕುಮಾರ್. ಸಾರಿ ಸರ್, ಎಮರ್ಜೆನ್ಸಿ ಕೇಸ್ ಇದ್ದಿದ್ದರಿಂದ ಕಾಲ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ಈ ಭೂಮಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ನೀವು ಹೇಳಿದ ಕಾಲೇಜಲ್ಲಿ ರಿಸರ್ಚ್ ಸ್ಟೂಡೆಂಟ್ ಅವಳು. ಈ ಮಿಸ್ ಆಗಿರೋ ರಾಘವ್ ಅನ್ನೋ ಪ್ರೊಫೆಸರ್ ಲಾಸ್ಟ್ ಫೋನ್ ಕಾಲ್ ಮಾಡಿರೋದು ಅವಳಿಗೇನೆ. ಇವರಿಬ್ಬರ ಮೊಬೈಲ್ ಫೋನ್ಗಳು ಒಂದೇ ದಿವಸ ಸ್ವಿಚ್ ಆಫ್ ಆಗಿದೆ. ಇವರಿಬ್ಬರ ಮಧ್ಯೆ ಏನೋ ಲಿಂಕ್ ಇದೆ ಅನಿಸ್ತಾ ಇದೆ ಸರ್. ಎಕ್ಸಾಕ್ಟ್ಲಿ, ದೇರ್ ಈಸ್ ಸಮ್ ಲಿಂಕ್ ವಿತ್ ಈಚ್ ಅದರ್. ಎಸ್ ಸರ್. ಆದರೆ ಭೂಮಿ ಯಾವುದೋ ಹುಡುಗನ ಜೊತೆ ಓಡೋಗಿದ್ದಾಳೆ ಅನ್ನೋ ಸುದ್ದಿ ಇದೆ. ಈ ಭೂಮಿ ಬಗ್ಗೆ ನಿಮ್ಮ ಸ್ಟೇಷನ್ ಏನಾದರೂ ಕಂಪ್ಲೇಂಟ್ ಇದೆಯಾ? ನೋ ಸರ್, ಆ ಹೆಸರಲ್ಲಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಓಕೆ, ಥ್ಯಾಂಕ್ಸ್. ಸಮಥಿಂಗ್ ಇಸ್ ಫಿಶಿ. ಅಲ್ಲಿ ಅವ್ಳ ಕಾಲೇಜಲ್ಲಿ ಪ್ರೀತಿಸಿದ ಹುಡ್ಗನ ಜೊತೆ ಓಡೋಗ್ಬಿಟ್ಲು ಸರ್. ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಪ್ರೊಫೆಸರ್ ಮಿಸ್ಸಿಂಗ್. ಹೋದ್ವಾರ ತಾನೇ ನಮ್ಮ ಇನ್ನೊಬ್ಬಣ್ಣ ಆಕ್ಸಿಡೆಂಟಲ್ಲಿ ಸತ್ತೋದ. ನೋಡಮ್ಮ, ಇಲ್ಲೊಂದು ಬಾಡಿ ಸಿಕ್ಕಿದೆ. ಬಾಡಿ ಜೊತೆ ನಿಮ್ಮ ಅಣ್ಣನ ಮೊಬೈಲು, ವಾಚು, ಪರ್ಸು ಸಿಕ್ಕಿದೆ. ರೀ ಅಶ್ವಥ್. ಹಾಂ ಸರ್. ಈ ಭೂಮಿ ಪ್ರೊಫೆಸರ್ ರಾಘವ್ ಜೊತೆ ಏನಾದರೂ ಓಡೋಗಿರ್ಬೋದಾ? ತನ್ನ ತಂಗಿ ಓಡೋಗಿದ್ರು ಈ SI ಮನೋಜ್ ಕಂಪ್ಲೇಂಟ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ? ಅಕಸ್ಮಾತ್ ತನ್ನ ತಂಗಿ ಓಡೋಗಿರೋ ವಿಚಾರ ಡಿಪಾರ್ಟ್ಮೆಂಟ್ ಗೊತ್ತಾದರೆ ಅವಮಾನ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸುಮ್ಮನೆ ಇದ್ದಾನ? ಅಥವಾ ಪ್ರೈವೇಟಾಗಿ ಏನಾದರೂ ಎನ್ಕ್ವೈರಿ ಮಾಡ್ತಾ ಇರ್ಬೋದಾ? ಇರ್ಬೋದು ಸರ್. ಕಾಂಪ್ಲಿಕೇಟೆಡ್ ಆಗ್ತಾ ಇದೆಯಲ್ರಿ. ನೋಡೋಣ, ಹೊರಡಿ. ಸರಿ ಸರ್. ಒಬ್ರಾದ್ಮೇಲೆ ಒಬ್ರು ಸಾಯ್ತಿರೋದು ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ಸಮಥಿಂಗ್ ಇಸ್ ಫಿಶಿ. ಈ ಮಧು ಆಕ್ಸಿಡೆಂಟ್ ಕೇಸಲ್ಲಿ ಏನಾದರೂ ಕ್ಲೂ ಸಿಕ್ತಾ? ಇಲ್ಲ. ಮಧು ಮತ್ತೆ ಮಂಜನ್ ಪೋಸ್ಟ್ಮಾರ್ಟಮ್ ಮಾಡಿರೋದು ಯಾರು? ಅದರಿಂದ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಮಧು ಮತ್ತೆ ಮಂಜನ್ ಪೋಸ್ಟ್ಮಾರ್ಟಮ್ ಮಾಡಿರೋದು ಡಾಕ್ಟರ್ ಹರ್ಷ. ಅದರಿಂದಲೂ ಯಾವ ಕ್ಲೂನೂ ಸಿಕ್ಕಿಲ್ಲ. ಮಧು ಸಿಟಿಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಮಂಜ ಮಿಸ್ ಆಗಿದ್ದಾದಮೇಲೆ ಡೆಡ್ ಬಾಡಿ ಸಿಕ್ಕಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ನನಗನ್ನಿಸ್ತಿರೋದು ಇದೆಲ್ಲ ಯಾರೋ ಇಂಟೆನ್ಷನಲಿ ಮಾಡ್ತಿದ್ದಾರೆ ಅಂತ. ಅದೇ ಯಾರು, ಯಾಕೆ ಮಾಡಿಸ್ತಿದ್ದಾರೆ ಒಂದೂ ಗೊತ್ತಾಗ್ತಿಲ್ಲ ಪ್ರಿಯಾ. ಈ ಎರಡೂ ಕೇಸ್ನಲ್ಲಿ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಅಂದರೆ ಟೈಮಿಂಗ್ಸ್, ಲೊಕೇಶನ್ಸ್ ಆರ್ ಡೆತ್ ಪ್ಯಾಟರ್ನ್ಸ್? ಈ ಎರಡು ಆಕ್ಸಿಡೆಂಟ್ಗಳು ಬೇರೆ ಬೇರೆ ಲೊಕೇಶನ್ಸ್, ಬೇರೆ ಬೇರೆ ಟೈಮಲ್ಲಿ ಆಗಿದೆ. ನೋ ಮೋರ್ ಸಿಮಿಲಾರಿಟೀಸ್. ಸಮಥಿಂಗ್ ಇಸ್ ಫಿಶಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಸರ್ ಬನ್ನಿ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ನಿನ್ನೆ ಸಿಕ್ಕಿದ ಗಾಡಿ ಓನರ್ ಯಾರು ಅಂತ ತಿಳ್ಕೊಳಕ್ಕೆ RTOದಲ್ಲಿ ವಿಚಾರಿಸಿದಾಗ ಯಾರೋ ಬಸವರಾಜ್ ಅಂತ ಗೊತ್ತಾಯ್ತು. ಅವ್ರು ಕಾಲ್ ಮಾಡಿ ಕೇಳಿದಾಗ ಯಾರೋ ಆನಂದನ್ ಅವ್ರ ಗಾಡಿ ತಗೊಂಡೋಗಿದಾರಂತೆ. ಆನಂದ? ಹೌದು ಸರ್. ಅವ್ರ ಸಿಮ್ ಲೊಕೇಶನ್ ಚೆಕ್ ಮಾಡಿದ್ರೆ ಅದು ಆಕ್ಸಿಡೆಂಟ್ ಆಗಿರೋ ಲೊಕೇಶನ್ನೇ ತೋರಿಸ್ತಾ ಇದೆ. ಹೇಳು ಹೇಮಾ. ಹಲೋ ಅಣ್ಣ, ಆನಂದ್ ಫೋನ್ ನಿನ್ನೆಯಿಂದ ಸ್ವಿಚ್ ಆಫ್ ಆಗ್ಬಿಟ್ಟದೆ ಕಣ್ಣಣ್ಣ. ಊರ ಕೇಳಿದಕ್ಕೆ ಅವ್ನ್ ಯಾರ್ದೋ ಕಾರ್ ತಗೊಂಡ್ ಬೆಂಗಳೂರು ಕಡೆ ಹೋದ ಅಂತಂದ್ರು. ಅವ್ನ್ ಇನ್ನೂ ಮನೆಗ್ ಬಂದಿಲ್ಲ ಅಣ್ಣ. ನನಗ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡೋದಕ್ಕೂ ಕೈ ಕಾಲೇ ಬತ್ತಾ ಇಲ್ಲ. ಹೇಮಾ, ಊರಿಂದ ಬೆಂಗಳೂರಿಗೆ ಬರೋ ಹೈವೇಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ. ಅಣ್ಣ ಏನ್ ಹೇಳ್ತಾ ಇದೀಯ ಅಣ್ಣ ನೀನು? ಸರ್, ಆ ಡೆಡ್ ಬಾಡಿ ಏನ್ ಮಾಡೋದು? ಆ ಡೆಡ್ ಬಾಡಿನ ನಾನೇ ಅವ್ರ ಫ್ಯಾಮಿಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸರ್, ನೀವ್ ಹ್ಯಾಂಡ್ ಓವರ್ ಮಾಡ್ತೀರಾ? ಹೌದು. ಆದ್ರೆ ಪ್ರೊಸೀಜರ್ ಪ್ರಕಾರ ಫ್ಯಾಮಿಲಿ ಮೆಂಬರ್ಸ್ ಏನಾಗಬೇಕಲ್ಲ ಸರ್? ಸರಿ, ಪ್ರೊಸೀಜರ್ಸ್ನೆಲ್ಲ ನೀವು ನೋಡ್ಕೊಳ್ಳಿ. ಫೈಲ್ ಕೊಡಿ, ನಾನೇ ಸೈನ್ ಮಾಡಿಸ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು ಸರ್. ಕಾರ್ಯ ಎಲ್ಲ ಮುಗೀತಲ್ಲ, ಹೋಗಿ ಸ್ನಾನ ಮಾಡ್ಕೊಂಡು ಹೊಟ್ಟೆಗೊಸಿ ತಿನ್ಕೊಂಡು ಮುಂದೇನಾಗಬೇಕು ನೋಡಿ. ಏನಣ್ಣ ಇದು? ಇದನ್ನೆಲ್ಲ ನೋಡ್ಕೊಂಡು ಸಂಕಟ ಪಡಕ್ ಬದುಕಿದೀನ. ನಮ್ಗೆ ಯಾಕೆ ಹಿಂಗಾಗ್ತೈತೆ? ಎಲ್ಲ ಸಾಧು ಹೇಳ್ದಂಗೆ ನಡೀತಾ ಐತೆ. ಈಗಾಗಲೇ 3 ಜನ ಕಳ್ಕೊಂಡಿದ್ದೀವಿ. ನೀವಾದರೂ ಹುಷಾರಾಗಿರಿ. ಹ್ಞೂ ಅಣ್ಣ, ಅವ್ನು ಹೇಳ್ತಿರೋದು ದಿಟ್ಟ. ಯಾರೋ ನಮ್ಮ ಮೇಲೆ ಸೇಡ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನೀನು ಹುಷಾರಾಗಿರೋ. ನಿಜ ಹೇಮಾ, ಇದ್ರ ಹಿಂದೆ ಯಾರೋ ಇದ್ದಾರೆ. ಎಲ್ಲರೂ ಸಿಟಿಗೆ ಬಂದು ಸಾಯ್ತಿದ್ದಾರೆ ಅಂದ್ರೆ ನನಗೂ ನಂಬಕ್ಕಾಗ್ತಿಲ್ಲ. ಒಂದೇ ಒಂದು ಕ್ಲೂ ಸಿಗ್ಲಿ, ಆಮೇಲೆ ತೋರಿಸ್ತೀನಿ. ಅಮ್ಮ ಬನ್ನಿ, ಅಕ್ಕ ಬನ್ನಿ, ನಿಮ್ಮ ಸಾಮಾನ್ಗೆ ನಮ್ಮ ಸಾಮಾನು ಕೊಡ್ತಾರೆ. ಅಮ್ಮ ಬನ್ನಿ, ಅಕ್ಕ ಬನ್ನಿ, ಅಕ್ಕ ಪಾತ್ರೆಗೆ ಬೇಕು. ಅಮ್ಮ ಬನ್ನಿ, ಅಕ್ಕ ಬನ್ನಿ, ನಿಮ್ದು ಹಳೆ ಸಾಮಾನ್ಗೆ ನಮ್ದು ಹೊಸ ಸಾಮಾನ್ಗೆ ಕೊಡ್ತಾರೆ. ಪಾತ್ರೆ ಅತಿ ಕಡಿಮೆದು ಬೆಲೆದು ಪಾತ್ರೆ. ಎಲ್ಲೊಟ್ಟೋಗಿದೆ ಎಷ್ಟು ದಿನ? ಅರೆ ಅಮ್ಮ, ಏನ್ ಮಾಡೋದು, ಅಂಗಡಿಗೆ ನೋಡ್ಕೊಳಕ್ಕೆ ಯಾರು ಇರ್ಲಿಲ್ಲ. ಎಷ್ಟು ನಸಿಬಣ್ಣ ಇದು, ಯಾಕೆ ಇಷ್ಟು ದಿನ ಬರ್ಲೇ ಇಲ್ಲ? ಅರೆ ಅಮ್ಮ, ಈ ಕೊರೋನಾ ಗಿರೋನಾಗೆ ಬಂದ್ಬಿಟ್ಟು ಜನ ತಗೊಳ್ಳೋದೇ ಕಡಿಮೆ ಮಾಡ್ಬಿಟ್ಟವ್ರೆ. ಮುಂದಿನ ಸಲದು ಬರುವಾಗ ದೊಡ್ಡ ಸಾಮಾನ್ ತರ್ತೀನಿ, ನೋಡ್ತಾ ಇರಿ. ಹೇಳೋ ಸಸ್ತಾ ಮಾಲೆ ಲೇಲೋ. ಆಯ್ತು ಕೊಡಿ, ಇವಾಗ 50 ರೂಪಾಯಿ ಕೊಡ್ತೀನಿ. ಅರೆ ಓ ರಾಜು ಭಾಯ್, ನಸೀಬ್ ಭಾಯ್, ತುಂಬಾ ದಿನದಲ್ಲಿ ಬರ್ತಾ ಇದೀರಾ? ಆರಾಮ? ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ಚಿಲ್ಲರೆ ಕೊಡಪ್ಪ. ಅರೆ ಆವೋಜಿ, ಏ ರಾಜು ಭಾಯ್, ಈ ಸಲಾದು ಹೊಸದು ತರ ಲಾಟ್ರಿಗೆ ನಡೆಸ್ತಾ ಇದೀವಿ. ಏಕ್ಲೇಲೋಣ? ಬೇಡ ಬಿಡಿ ಬಾಯ್, ಇನ್ನೊಂದ್ಸಲಿ ನೋಡಮ್ಮ. ಅರೆ ಅಣ್ಣ, ಲಕ್ಕಿ ಡ್ರಾಗೆ ಗೆದ್ರೆ 5,000 ರೂಪಾಯಿಗೆ ಬರ್ತದೆ. ಏಕ್ಲೇಲೋಣ? ಹೌದಾ? ಹಾಗಿದ್ರೆ ನನಗೊಂದು 2 ಕೊಡಿ. ಕಿತ್ನಲ್ಲ? 2 ಕೊಡಿ. ಹಾ, 100. ಹಾ, ಸಲಾಮ್ ಅಲೈಕುಮ್. ಅರೆ ಬನ್ನಿ ಅಮ್ಮ, ಫಳದು ಪಾತ್ರೆ. ಗುಡ್ ಮಾರ್ನಿಂಗ್ ಸರ್. ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಏನು ಸರ್? ಅದು ಇಬ್ರು ಅಣ್ಣಂದಿರು ಸತ್ತೋದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರು ಇನ್ನೊಬ್ಬ ಅಣ್ಣನು ಸತ್ತೋದ್ರಂತೆ ಸರ್. ಅದು ಕೂಡ ಆಕ್ಸಿಡೆಂಟ್ ಅಂತ. ಏನು ಹೇಳ್ತಾ ಇದ್ದೀರಿ? ಈಗಷ್ಟೇ ಓನರ್ ಹೇಳಿದ್ರು ಸರ್. ಸರ್ ರೇ, ಏನ್ರಿ ಹೇಳೋದು ನೀವು? ಈಗ ತಾನೇ 1 ಟೌನ್ ಸ್ಟೇಷನ್ ಇಂದ ವಿಷಯ ಬಂತು. ಒಂದೇ ಊರಲ್ಲಿ ಒಂದೇ ತಿಂಗಳಲ್ಲಿ 3 ಸಾವಾಗಿದೆಯಂತೆ. ಏನ್ರಿ ಮಾಡ್ತಿದ್ದೀರಾ ನೀವು? ಇದುವರೆಗೂ ಒಂದೇ ಒಂದು ಎವಿಡೆನ್ಸ್ ಆಗ್ಲಿ, ಒಂದೇ ಒಂದು ವಿಟ್ನೆಸ್ ಆಗ್ಲಿ ಕೊಡಕ್ಕಾಗಿಲ್ಲ ನಿಮ್ ಕೈಯಿಂದ. ಸರ್ ಅದ್ರ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಸರ್. ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ರೇ, ಸ್ವಲ್ಪ ಟೈಮಾ? ಇನ್ನೆಷ್ಟ್ರಿ ಟೈಮ್ ಬೇಕು ನಿಮ್ಗೆ? ಇನ್ನೊಂದು ಸಾವಾದ್ಮೇಲೆ ನಿಮ್ಗೇನು ಪ್ರಮೋಷನ್ ಕೊಡ್ತಾರೆ? ಡಿಮೋಷನ್ ಮಾಡ್ಬಿಡ್ತಾರೆ ಇಬ್ರಿಗೂ. ಆಮೇಲೆ ನಿಧಾನವಾಗಿ ಇಬ್ರು ಕೂತ್ಕೊಂಡು ಒಟ್ಟಿಗೆ ಕೇಸ್ ಸಾಲ್ವ್ ಮಾಡೋಣ, ಆಯ್ತಾ? ಸರ್ ಹಲೋ. ಹಲೋ ಹೇಮಾ. ಸರ್, ನಿಮ್ಮ ಇನ್ನೊಬ್ಬ ಅಣ್ಣನಿಗೂ ಆಕ್ಸಿಡೆಂಟ್ ಆಯ್ತಂತೆ? ಎಲ್ಲಿ? ಅದೇ ಬೆಂಗಳೂರಿಗೆ ಹೋಗೋ ಹೈವೇ ಅಲ್ಲಿ ಸರ್. ಅಲ್ಲ ರೀ, ಇದನ್ನೆಲ್ಲ ನಮ್ಗೆ ಹೇಳಲ್ಲ. ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ SI ಮನೋಜ್ಗೆ ವಿಚಾರ ಎಲ್ಲ ಗೊತ್ತಾ? ಹಾ ಸರ್, ಮನು ಅಣ್ಣನೇ ಎದುರಿಗೆ ನಿಂತು ಎಲ್ಲ ಕಾರ್ಯನೂ ಮುಗಿಸಿದ್ರು. ಈ 2 ಕೇಸ್ನ SI ಮನೋಜೇ ಇನ್ವೆಸ್ಟಿಗೇಟ್ ಮಾಡ್ತಾರದ? ಹೌದು ಸರ್. ನನಗೆ ಈ 2 ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು. ಸ್ಟೇಷನ್ಗೆ ಬನ್ನಿ. ಸರಿ ಸರ್. ಹಲೋ ಬೈ, ನಾನು ಲಾಟ್ರಿ ನಸೀಬ್ಗೆ ಮಾತಾಡ್ತಿರೋದು. ಅದು ನಿಮ್ದು ಲಾಟ್ರಿ ನಂಬರ್ಗೆ ಬಂಪರ್ ಪ್ರೈಸ್ಗೆ ಹೊಡೆದೈತೆ ಬೈ. ಎಷ್ಟು ಹೊಡೆದಿದೆ ಬೈ? 5,000 ರೂಪಾಯಿಗೆ ಹೊಡೆದೈತೆ ಬೈ. ನೀವೊಂದು ಕೆಲಸ ಮಾಡಿ, ನಮ್ದು ದುಕಾನ್ ಹತ್ರ ಬಂದ್ಬಿಡಿ, ನಿಮ್ಮ ದುಡ್ಡು ಸೆಟಲ್ ಮಾಡ್ತಾವ್. ಸರಿ ಬೈ, ಬರೋಣ. ಅದಕ್ಕೇನಂತೆ.
ಹಾಂ. ಕೂತ್ಕೊಳ್ಳಿ. ಈ ಮಧು, ಆನಂದ್, ಮಂಜು ಇವರೆಲ್ಲ ಯಾರು? ಮಂಜು ನನ್ನ ಸ್ವಂತ ಅಣ್ಣ ಸರ್. ಮಧು ಮತ್ತೆ ಆನಂದ್ ಅವನ ಫ್ರೆಂಡ್ಸು. ಈ 3 ಜನದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಈ 3 ಜನನು ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು ಸರ್. ಏನೇ ಕೆಲಸ ಮಾಡಿದ್ರು ಒಟ್ಟಿಗೆ ಮಾಡ್ತಾ ಇದ್ರು. ಆದರೆ ಅವ್ರಿಗೆಲ್ಲ ನೋಡಿ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಇಂಟ್ಯೂಷನ್ ಸರಿಯಾಗಿದ್ದರೆ ಇವರೆಲ್ಲ ಈ ಥರ ಸಾಲಾಗಿ ಸಾಯ್ತಾ ಇರೋದು ನೋಡಿದ್ರೆ ಇದು ಯಾವುದೋ ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನಿಸ್ತಾ ಇದೆ. ಏನು ಹೇಳ್ತಿದ್ದೀರಾ ಸರ್ ನೀವು? ಈಗಲೇ ಏನು ಹೇಳೋಕ್ಕಾಗಲ್ಲ. ನೋಡಿ, ನಿಮಗೆ ಗೊತ್ತಿರೋರು ಬೇಕಾದವರು ಯಾರೂ ಊರು ಬಿಟ್ಟು ಹೋಗೋ ಆಗಿಲ್ಲ. ಓಕೆ? ಯಾಕೆ ಸರ್, ಏನಾಯ್ತು? ಫಸ್ಟು ನಾನು ಹೇಳಿದ್ದು ಮಾಡಿ, ಆಮೇಲೆ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಅರ್ಥ ಆಯ್ತಾ? ಹೊರಡಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ನೀವೇ ಇಟ್ಕೊಳ್ರಿ. ಫಸ್ಟ್ ಕೇಸ್ ವಿಷಯ ಎಲ್ಲಿವರೆಗೂ ಬಂತು ಹೇಳ್ರಿ. ಸರ್, ಈ ಕೊಲೆಗಳ ಹಿಂದೆ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಅನುಮಾನ ಇದೆ ಸರ್. ವಾಟ್? ಏನು ಹೇಳ್ತಾ ಇದ್ದೀರಾ? ಹೌದು ಸರ್, ಇದನ್ನೆಲ್ಲ ಒನ್ ಟೌನ್ ಸ್ಟೇಷನ್ SI ಮನೋಜ್ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ರೇ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಅಕ್ಯೂಸ್ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಅನಿಸ್ತಾ ಇದೆ, ಡೌಟು, ಇದೆಲ್ಲ ಬೇಡ. SI ಮನೋಜ್ ಅಕ್ಯೂಸ್ ಅನ್ನೋದಕ್ಕೆ ನಿಮ್ಮ ಹತ್ರ ಎನಿ ಸ್ಟ್ರಾಂಗ್ ಎವಿಡೆನ್ಸ್ ಆರ್ ವಿಟ್ನೆಸ್ ಇದೆಯಾ? ಸರ್, ಅದು ನಡೆದಿದ್ದು ಬೆಂಗಳೂರು ತವ. ನಮ್ಮ ಇನ್ನೊಬ್ಬಣ್ಣ SI ಮನೋಜ್ ಅದನ್ನ ಎನ್ಕ್ವೈರಿ ಮಾಡ್ತಾವನೆ. ಈ 2 ಕೇಸ್ನ SI ಮನೋಜೇ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದಾ? ಹೌದು ಸರ್. ಈ ಮಿಸ್ ಆಗಿರೋ ರಾಘವ್ ಅನ್ನೋ ಪ್ರೊಫೆಸರ್ ಲಾಸ್ಟ್ ಫೋನ್ ಕಾಲ್ ಮಾಡಿರೋದು ಅವಳಿಗೇನೆ. ಇವರಿಬ್ಬರ ಮೊಬೈಲ್ ಫೋನ್ಗಳು ಒಂದೇ ದಿವಸ ಸ್ವಿಚ್ ಆಫ್ ಆಗಿದೆ. ಇಬ್ರು ಅಣ್ಣಂದಿರು ಸತ್ತೋದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರ ಇನ್ನೊಬ್ಬ ಅಣ್ಣನೂ ಸತ್ತೋದ್ರಂತೆ ಸರ್. ಅದು ಕೂಡ ಆಕ್ಸಿಡೆಂಟ್ ಅಂತೆ. ತನ್ನ ತಂಗಿ ಓಡೋಗಿದ್ರು. ಈ SI ಮನೋಜ್ ಕಂಪ್ಲೇಂಟ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ? ಸರ್, ಮನೋಜು ಈ ಡಿಪಾರ್ಟ್ಮೆಂಟ್ ಒಬ್ಬ ಇಂಟೆಲಿಜೆಂಟ್ SI ಅಂತ ಎಲ್ರಿಗೂ ಗೊತ್ತಿದೆ. ಈ ವಿಚಾರನ ಹೇಳಿದ್ರೆ ಯಾರೂ ನಂಬಲ್ಲ. ಇಷ್ಟೆಲ್ಲ ಎವಿಡೆನ್ಸ್ ಇಲ್ಲದೆ ನಾನು ನಿಮ್ಮ ಹತ್ರ ಬಂದು ನೇರವಾಗಿ ಮಾತಾಡಲ್ಲ ಸರ್. ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಸರ್. ನಿಮ್ಮ ಸಹಾಯ ಬೇಕು. ಆಗ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಪ್ರೂವ್ ಮಾಡ್ತೀನಿ. ಟೆಲ್ ಮಿ, ಏನು ಪ್ಲ್ಯಾನ್ ಅದು? ಸರ್, ಒಂದು ಮೀಟಿಂಗ್ ಅರೇಂಜ್ ಮಾಡಿ ಮನೋಜ್ನ ನಿಮ್ಮ ಹತ್ರ ಕರೆಸ್ಕೊಳ್ಳಿ. ಓಕೆ. ಅವರ ಫೋನ್ ಸ್ವಿಚ್ ಆಫ್ ಆಗಬೇಕು. ಆಗ ಅವರು ಅಪರಾಧಿನೋ ಅಲ್ವೋ ಅಂತ ಪ್ರೂವ್ ಮಾಡ್ಬೋದು. ಇಟ್ಸ್ ಓಕೆ, ಬಟ್ ಒನ್ ಕಂಡೀಷನ್. ಒಂದು ನಾರ್ಮಲ್ ಕೇಸ್ ಎನ್ಕ್ವೈರಿ ಮಾಡೋ ರೀತಿಲೇ ಮಾಡಿ. SI ಮನೋಜ್ ಕ್ರಿಮಿನಲ್ ಅಂತ ಡಿಸೈಡ್ ಮಾಡಿ ಎನ್ಕ್ವೈರಿ ಮಾಡಬೇಡಿ. ಓಕೆ ಸರ್. ಕೀರ್ತಿ, ಹಾ ಯಾಕಮ್ಮ ಗಾಬರಿ ಆಗಿದ್ಯಾ? ನಮ್ಮ ರಾಜಣ್ಣನೇನಾದ್ರೂ ನೋಡ್ದ? ಓ, ನಿಂಗೆ ವಿಷಯ ಗೊತ್ತಿಲ್ಲ ಅಲ್ವಾ? ನಸೀಬ್ ಸಾಬ್ದು ಲಾಟ್ರಿ ಹೊಡೆದಿದ್ದಕ್ಕೆ ರಾಜುಗೆ 5,000 ಬಂದಿದೆ. ಆ ಪಕ್ಕದವ್ರಿಗೆ ದುಡ್ಡು ಇಸ್ಕೊಬರಕ್ಕೆ ಹೋಗಿದ್ದಾನೆ. ಅಯ್ಯೋ ದೇವ್ರೆ, ನಾನು ಎಷ್ಟು ಹೇಳಿದ್ರು ಇವನು ಕೇಳಲ್ವಲ್ಲ, ನಾನು ಏನು ಮಾಡಲಿ? ಇದೇಕಮ್ಮ ಗಾಬರಿ ಆಗಿದೆ, ಏನಾಯ್ತು? ಬೆಳಿಗ್ಗೆಯಿಂದ ನಮ್ಮ ರಾಜಣ್ಣ ಮನೆಗೆ ಬಂದಿಲ್ಲ. ಅವ್ನು ನೋಡ್ಕೊಂಡೆ ಇಲ್ಲಿ ತನಕ ಬಂದೆ. ಅವ್ನು ನೋಡಿದ್ರೆ ಪಕ್ಕದವ್ರಿಗೆ ದುಡ್ಡು ಇಸ್ಕೊಬರಕ್ಕೆ ಹೋಗಿದ್ದಾನಂತೆ. ಇದೇನು ಹೇಳ್ತಿದ್ದೇವ? ಮೊದಲು ಗಾಡಿ ಹತ್ರ ಅಲ್ಲೋ ನೋಡ್ಕೊ ಬರುವ. ಒಬ್ಬರಾದ್ಮೇಲೆ ಒಬ್ರು ಸಾಯ್ತಿರೋದು ನೋಡ್ತಿದ್ರೆ ಯಾಕೋ ಗಾಬರಿಲಿದ್ಲು. ಮಂಜಣ್ಣ ಏನಾದ್ರೂ ಕಾಲ್ ಮಾಡಿದ್ನಾ? ಆನಂದ್ ಫೋನ್ ನಿನ್ನೆಯಿಂದ ಸ್ವಿಚ್ ಆಫ್ ಆಗ್ಬಿಟ್ಟದೆ ಕಣ್ಣಣ್ಣ. ಜೊತೆಗೆ ಒಬ್ಬ ಹುಡುಗ ಇದ್ದ. ಇದೆಲ್ಲ ಯಾರೋ ಇಂಟೆನ್ಷನಲಿ ಮಾಡ್ತಿದ್ದಾರೆ ಅಂತ. ಹಲೋ ಮನೋಜ್, ನಿಮ್ಮ ಟ್ರೈನಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್ ರಿಪೋರ್ಟ್ ತಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಮಾರ್ನಿಂಗ್.
ಸರ್, ನಮ್ ರಾಜಣ್ಣ ರಾಜು ಆಯ್ತಾಯ್ತು. ಒಂದು ಡೆಡ್ ಬಾಡಿನ ಮತ್ತೆ ಒಂದು ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರೆಡಿ ಮಾಡ್ಕೊ. ಸರಿ ಸರ್, ಇನ್ಸ್ಪೆಕ್ಟರ್ ಮನೋಜ್ ಕಡೆಯವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಿದೆ ಸರ್. ಮನೋಜ್ ಕಡೆಯವರ? ಹೌದು ಸರ್. ಆಮೇಲೆ ನೀವಿಬ್ರು ಮಿನಿಸ್ಟ್ರು ಬರೋ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಅವನಿಗೆ ಎಷ್ಟು ಹೇಳಿದ್ರು ಕೇಳ್ದೆ ಊರಿಂದ ಹೊರಗೆ ಬಂದ ಸರ್. ಅವನ ಬೈಕು ಮತ್ತೆ ಹೆಲ್ಮೆಟ್ ಇಲ್ಲೇ ಬಿದ್ದಿದೆ. ಇದೇನಿದು ಮನೋಜ್ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ? ಸರ್, ಅವ್ರು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋದ್ರು, ಅದರಿಂದ ಸ್ವಿಚ್ ಆಫ್ ಬರ್ತಾ ಇರ್ಬೋದು. ಸ್ವಲ್ಪ ಬೇಗ ಮುಗಿಸಿ ಸರ್. ಸರಿ, ಒಳಗಡೆ ತಗೊಂಡು ಹೋಗಿ. ನಾನು ಮೊದಲೇ ವಾರ್ ಮಾಡಿದ್ದೆ ಅಲ್ವಮ್ಮ, ಎಲ್ಲೂ ಹೊರಗಡೆ ಕಳಿಸ್ಬೇಡ ಅಂತ. ಇದೆಲ್ಲ ಪ್ರೀ ಪ್ಲಾನ್ ಮರ್ಡರ್. ಆ ಕ್ರಿಮಿನಲ್ ಇವ್ರ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಊರಿನ ಆಚೆ ಕರೆದು ಕೊಲೆ ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಿಮ್ಗೆ. ಸಿಸ್ಟರ್, ಆ ಟೇಬಲ್ ಮೇಲೆ ಪ್ರೈಮರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಅದನ್ನು ತೊಗೊಂಡು ಹೋಗಿ ಆಚೆ ನಿಂತಿರೋ PC ಕೊಟ್ಬಿಡಿ. %100% ಕನ್ಫರ್ಮ್. ಡಾಕ್ಟರ್ ಹರ್ಷ ಆಕ್ಸಿಡೆಂಟ್ ಅಂತ ಫೇಕ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ನನ್ನ ಕೇಸ್ ಕರೆಕ್ಟ್ ಆಗಿದೆ. ಇಮಿಡಿಯೇಟ್ ಆಗಿ ಆ ಡಾಕ್ಟರ್ನ ಅರೆಸ್ಟ್ ಮಾಡ್ರಿ. ಓಕೆ ಸರ್. ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಾಗ ನೋಡ್ಕೋಬೇಕು. ಓಕೆ ಸರ್. ಓಕೆ, ಫೈಲ್ ತಗೊಂಬನ್ನಿ. ಸರ್, ನನ್ನ ಹೆಸರು ಕುಮಾರ್ ಅಂತ. ಐ ಆಮ್ ಅ ಶಾರ್ಪ್ ಶೂಟರ್ ಆಫ್ ಬ್ಯಾಚ್ ನಂಬರ್ 23512. ಯೋರ್ ಗೇಮ್ ಇಸ್ ಓವರ್. ಇಲ್ಲಿ ನಡೆದಿರೋದು ಆಕ್ಸಿಡೆಂಟ್ಗಳಲ್ಲ, ಕೊಲೆಗಳು. ಇದ್ರ ಹಿಂದೆ ನೀವು ಮತ್ತೆ ಡಾಕ್ಟರ್ ಹರ್ಷ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ವಿ ಹ್ಯಾವ್ ಆಲ್ ದ ಎವಿಡೆನ್ಸಸ್. ಏನು ಹೇಳಬೇಕಾಗಿದ್ರು ಕೋರ್ಟಲ್ಲಿ ಬಂದು ಹೇಳಿ. ಹಸಿರುಪೇಟೆಯಲ್ಲಿ ನಡೆಯುತ್ತಿದ್ದ ಸರಣಿ ಅಪಘಾತಗಳನ್ನು ಭೇದಿಸಿದ ಎಸ್ಐ ರಂಜಿತ್ ಈ 4 ಅಪಘಾತಗಳೆಲ್ಲವೂ ಎಸ್ಐ ಮನೋಜ್ ಮತ್ತು ಡಾಕ್ಟರ್ ಹರ್ಷ ಸೇರಿ 4 ಜನರನ್ನು ಕೊಲೆ ಮಾಡಿದ್ದಾರೆ ಎಂದು ಡಾಕ್ಟರ್ ಹರ್ಷ ಮತ್ತು ಎಸ್ಐ ಮನೋಜರನ್ನು ಬಂಧಿಸಲಾಗಿದೆ. ಈ ಪ್ರಕರಣವನ್ನು ನಾಳೆ ಕೋರ್ಟ್ನಲ್ಲಿ ವಿಚಾರಿಸಲಾಗುವುದೆಂದು ತಿಳಿಸಲಾಗುತ್ತಿದೆ. ನಮಸ್ಕಾರ. ಸಿಟ್ ಡೌನ್. ಯುವರ್ ಆನರ್, ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ರಂಜಿತ್ ಅವರು ಬೇರೆ ಕೇಸ್ನ ಇನ್ವೆಸ್ಟಿಗೇಷನ್ಗೋಸ್ಕರ ಔಟ್ ಆಫ್ ಸ್ಟೇಷನ್ ಮಾಡಿದ್ದಾರೆ. ಅವ್ರ ರೆಪ್ರೆಸೆಂಟೇಟಿವ್ ಆಗಿ SI ಕುಮಾರ್ ಅವರು ಬಂದಿದ್ದಾರೆ. ಹೇಳಿ. ಯುವರ್ ಆನರ್, ಕಟ್ಕಟ್ಟಿನಲ್ಲಿ ನಿಂತಿರ್ತಕ್ಕಂಥ ಮನೋಜ್ ಅವರು ಒಬ್ಬ ಪೊಲೀಸ್ ಅಧಿಕಾರಿ. ಇವರು ಡಾಕ್ಟರ್ ಹರ್ಷ ಅವ್ರ ಜೊತೆ ಸೇರಿಕೊಂಡು 4 ಜನರನ್ನ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ. ಆ ಕೊಲೆಯನ್ನು ಮುಚ್ಚೋದಕ್ಕೋಸ್ಕರ ಆಕ್ಸಿಡೆಂಟ್ ಅಂತ ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿ ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರೆಡಿ ಮಾಡಿದ್ದಾರೆ. ಸ್ವಾಮಿ, ಕೊಲೆ ಮಾಡಿರೋದಕ್ಕೆ IPC ಸೆಕ್ಷನ್ 302 ಮತ್ತು IPC ಸೆಕ್ಷನ್ 471 ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿರೋದಕ್ಕೆ ಇವೆರಡು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಆರೋಪಗಳಾಗಿವೆ. ಈ ಕೇಸ್ಗೆ ಸಂಬಂಧಪಟ್ಟ ಪೂರ್ಣ ಡೀಟೇಲ್ಸು ಹಾಗೂ ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ರೆಡಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೆಲವಾರು ಡಾಕ್ಯುಮೆಂಟ್ಸ್ ಇದರಲ್ಲಿದೆ. ಕೊಡಮ್ಮ. ಮಿಸ್ಟರ್ ಮನೋಜ್, ನಿಮ್ಮ ಪರ ವಾದಿಸೋಕೆ ಯಾರಾದರೂ ಲಾಯರ್ ಇದ್ದಾರಾ? ಇಲ್ಲ ಮಹಾಸ್ವಾಮಿಗಳೇ, ಕಾನೂನು ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ನ ಕೇಸ್ನ ನಾನೇ ವಾದ ಮಾಡ್ತೀನಿ. ಸರಿ, ಮುಂದುವರಿಸಿ. ಈ ಕೇಸ್ನ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನಪ್ಪಾ ಅಂತಂದ್ರೆ, ಕೊಲೆಯಾದಂಥ ಕುಟುಂಬದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧರಿಸಿ ತನಿಖೆ ಮಾಡಿದಾಗ ಕೊಲೆಯಾದ ಮಂಜು ಮನೋಜ್ನ ಸ್ವಂತ ದೊಡ್ಡಪ್ಪನ ಮಗ. ಕೊಲೆಯಾದವರಲ್ಲಿ ಆನಂದ್, ರಾಜು, ಮಧು ಈ 3 ಜನ ಮನೋಜ್ನ ಪ್ರಾಣ ಸ್ನೇಹಿತರು. ಚಿಕ್ಕಂದ ಒಟ್ಟಾಗಿ ಬೆಳೆದಿದ್ದಾರೆ. ಮನೋಜ್ ಅವರಿಗೆ ತಮ್ಮ ಸ್ನೇಹಿತರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಸ್ನೇಹಿತರ ವೀಕ್ನೆಸ್ಗಳನ್ನ ಬಳಸ್ಕೊಂಡು ಅವ್ರನ್ನ ಕೊಲೆ ಮಾಡಿದ್ದಾರೆ. ಮೊದಲನೇ ಕೊಲೆಯಾದಂಥ ವ್ಯಕ್ತಿ ಮಧು ಒಬ್ಬ ಮೇಕಪ್ ಆರ್ಟಿಸ್ಟ್. ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಆತನಿಗೆ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀವಿ ಅಂತ ಅವನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಹೈವೇ ತಂದಿದ್ದಾರೆ, ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ದಾರೆ. ಅವ್ರು ನಿನಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರ? ಯುವರ್ ಆನರ್, ಚಾನ್ಸ್ ಕೊಡ್ತೀವಿ ಅಂತ ಕರೆದಂತ ವ್ಯಕ್ತಿ ಮದನ್ ಒಬ್ಬ ಪ್ರೊಡ್ಯೂಸರೇ ಅಲ್ಲ, ಅವನು ಡಾಕ್ಟರ್ ಹರ್ಷನ ಸ್ನೇಹಿತ. ಈ ವಿಚಾರ ಮದನ್ನ ಎನ್ಕ್ವೈರಿ ಮಾಡಿದ ನಮಗೆ ಗೊತ್ತಾಯ್ತು. ಮಧು ಕೊಲೆಯಾಗುವುದಕ್ಕಿಂತ ಹಿಂದಿನ ದಿನ ಹಾಗೂ ಸಾಯುವುದಕ್ಕೆ 10 ನಿಮಿಷ ಮೊದಲು ಮನೋಜ್ ಮಧು ಜೊತೆ ಮಾತನಾಡೋದಕ್ಕೆ ಕಾಲ್ ರೆಕಾರ್ಡ್ಸ್ ಇದೆ. ಇನ್ನೊಬ್ಬ ಕೊಲೆಯಾಗಿರುವ ಮಂಜ ಮೊದಲೇ ಹೇಳ್ದಾಗೆ ಮನೋಜ್ನ ದೊಡ್ಡಪ್ಪನ ಮಗ. ಈತನನ್ನ ಒಬ್ಬ ಎಳನೀರು ವ್ಯಾಪಾರಿಯನ್ನ ಕರೆಸಿ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಆ ಪ್ಲಾನ್ ಫ್ಲಾಪ್ ಆಗಿದೆ. ಅಣ್ಣ,
ನಂಗೊಂದು 500 ಎಳ್ನೀರು ಬೇಕಾಗಿತ್ತು, ಸಿಗ್ಬಹುದಾ? ಲೋ ಮಂಜಾ, ಥಿಯೇಟ್ರ್ನಾಗ ನಮ್ಮ ಡಿ ಬಾಸ್ ಪಿಕ್ಚರ್ ಹಾಕೋರೆ, ಬಾರ್ಲಾ ಹೋಗಿ ನೋಡ್ಕೊಂಡು ಬರುವ. ನಂತರ ಸಿನಿಮಾ ಆಸೆ ತೋರಿಸಿ ಅವನನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಆ ಶವವನ್ನ ಅದೇ ಊರಿನ ಬಾವಿಗೆ ಹಾಕಿದ್ದಾರೆ. ಆಕ್ಸಿಡೆಂಟ್ ಅಂತ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಪ್ರೂವ್ ಮಾಡಿದ್ದಾರೆ. ಇನ್ನು 3ನೇ ಕೊಲೆಯಾದ ವ್ಯಕ್ತಿ ಆನಂದ್, ಈತನಿಗೆ ಜೂಜಾಡೋ ಹುಚ್ಚು. ಆ ವೀಕ್ನೆಸ್ನ ಬಳಸ್ಕೊಂಡು ಆತ ಜೂಜಾಡ್ತಿದ್ದ ಜಾಗಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಕಳಿಸಿ, ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬೆಂಗಳೂರಿಗೆ ಬಾ, ಒಂದೇ ಒಂದು ವಾರದಲ್ಲಿ ಲಕ್ಷಾಧಿಪತಿ ಆಗ್ಬೋದು. ಹಣದ ಆಸೆಯನ್ನ ತೋರಿಸಿ ಅವನನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಕೊಲೆ ಮಾಡಿ ಅದನ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರೆಡಿ ಮಾಡಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ದಾರೆ. ಆನಂದ್ ಬಾಡಿನ ರಿಸೀವ್ ಮಾಡಿಕೊಂಡಿದ್ದು ಮನೋಜ್ ರಿಜಿಸ್ಟರ್ನಲ್ಲಿ ಸೈನ್ ಮಾಡಿಲ್ಲ. ಅದಕ್ಕೆ ಸಾಕ್ಷಿ ಕಾನ್ಸ್ಟೇಬಲ್ ಕಾಂತರಾಜ್. ಯುವರ್ ಆನರ್. ಮನೋಜ್ ಸ್ವಲ್ಪ ಇರಿ, ಇನ್ನೂ ಒಂದು ಅದ್ಭುತವಾದ ಕತೆ ಇದೆ, ಅದನ್ನು ಹೇಳ್ಬಿಡ್ತೀನಿ. ಯುವರ್ ಆನರ್, ಕೊನೆಯದಾಗಿ ರಾಜು ಇವ್ರ ಸ್ನೇಹಿತ, ಅವನಿಗೆ ಲಾಟ್ರಿ ಆಡೋ ಹುಚ್ಚಿತ್ತು. ಇವ್ರು ಏನ್ ಮಾಡಿದ್ರು, ಪಕ್ಕದ ಊರಿನ ಪಾತ್ರೆ ಅಂಗಡಿಯವನಿಗೆ ಲಾಟ್ರಿ ಮಾರೋದಕ್ಕೆ ಹೇಳಿ ಆ ಲಾಟ್ರಿ ರಾಜು ಬರೋವಾಗ ಮಾಡಿದ್ರು. ನೀವೊಂದು ಕೆಲಸ ಮಾಡಿ, ನಮ್ದು ದುಕಾನ್ ಹತ್ರ ಬಂದ್ಬಿಡಿ, ನಿಮ್ ದುಡ್ಡು ಸೆಟಲ್ ಮಾಡ್ತಾ. ರಾಜು ಅಂಗಡಿಗೆ ಬಂದ, ಪರ್ಸನಾಲಿಟಿ ಮಿಸ್, ಇಂಥವ್ರಿಗೂ ಸಿಕ್ಕಿಲ್ಲ. ಇನ್ಸ್ಪೆಕ್ಟರ್ ರಂಜಿತ್ ಈತನನ್ನ ಮತ್ತು ಡಾಕ್ಟರ್ನ ಇಬ್ಬರನ್ನು ಒಟ್ಟಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ನ್ಯಾಚುರಲ್ ಡೆತ್ ಆಗಿರ್ತಕ್ಕಂಥ ಒಂದು ಶವವನ್ನ ಡಾಕ್ಟರ್ ಹರ್ಷನ ಆಸ್ಪತ್ರೆಗೆ ಕಳಿಸಿದ್ರು. ಈ ಶವವನ್ನ ಈತ ಕಳಿಸಿದ್ದಾನೆ, ಮನೋಜ್ ಕಳಿಸಿದ್ದಾನೆ ಅಂತ ಭಾವಿಸ್ಕೊಂಡು ಆ ಶವಕ್ಕೆ ಆಕ್ಸಿಡೆಂಟಲ್ ಡೆತ್ ಅಂತ ರಿಪೋರ್ಟ್ ಕೊಟ್ಟಿದ್ದಾನೆ. ಯುವರ್ ಆನರ್, ಈ 2 ರಿಪೋರ್ಟ್ಗಳು ಇಲ್ಲಿವೆ. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನೋಡೋ ನ್ಯಾಚುರಲ್ ಡೆತ್ ಅಂತ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟು, ಇನ್ನೊಂದು ಡಾಕ್ಟರ್ ಹರ್ಷ ಕೊಟ್ಟಿರ್ತಕ್ಕಂಥ ಸುಳ್ಳು ರಿಪೋರ್ಟು. ಈ ಕೇಸ್ನಲ್ಲಿ ಸಹಾಯ ಮಾಡಿದ 4 ಜನರನ್ನ ಪೊಲೀಸ್ನವ್ರು ಟ್ರ್ಯಾಕ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿಬ್ರು ತಾವಾಗೆ ಬಾಯ್ಬಿಟ್ಟಿದ್ದಾರೆ, ಇನ್ನೊಂದಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಯ್ಬಿಟ್ಟಿದ್ದಾರೆ. ಇದರಿಂದ ಎಲ್ಲ ಗೊತ್ತಾಗುತ್ತೆ ಇವರ ಆನರ್, ಮನೋಜ್ ಮತ್ತು ಡಾಕ್ಟರ್ ಹರ್ಷ ಇಬ್ರು ಸೇರ್ಕೊಂಡು ಕಾನ್ಸ್ಪರಸಿ ಮಾಡಿ 4 ಜನ ಅಮಾಯಕ ಸ್ನೇಹಿತರನ್ನ ಕೊಂದಿದ್ದಾರೆ ಅಂತ ಇದರಿಂದ ಪ್ರೂವ್ ಆಗುತ್ತೆ ಇವರ ಆನರ್. ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರತಕ್ಕಂತಹ ಇದಕ್ಕೆ ರಿಲೇಟ್ ಆಗಿರೋ ಇನ್ನೊಂದು ಕೇಸ್ ಇದೆ. ಮಾನ್ಯ ನಮ್ಮ ಮನೋಜ್ ರವರ ತಂಗಿ ಭೂಮಿ ಮಿಸ್ ಆಗಿ ತುಂಬಾ ದಿವಸಗಳಾಗ್ಬಿಟ್ಟಿವೆ. ಆದ್ರೂ ಸಹ ಒಂದೇ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಮಾಡಿಲ್ಲ SI ಮನೋಜ್ ರವರು. ನೋ ಯುವರ್ ಆನರ್, ಇದೆಲ್ಲ ಒಂದು ಕಟ್ಟು ಕತೆ. ನನ್ನ ಸ್ನೇಹಿತರ ಸಾವು ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹುಟ್ಟಾಗಿಂದ ನಾವೆಲ್ಲರೂ ಜೊತೆಗೆ ಬೆಳೆದವರು. ಅವ್ರನ್ನ ಸಾಯಿಸೋದಕ್ಕೆ ನನಗೆ ಯಾವ ಕಾರಣನೂ ಇಲ್ಲ. ಭೂಮಿ ಮಿಸ್ ಆಗಿರೋದು ಸತ್ಯ ಯುವರ್ ಆನರ್, ಎಲ್ಲೂ ಸಿಗ್ಲಿಲ್ಲ. ಯಾರ ಜೊತೆನೋ ಓಡೋಗಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ನು ಯಾವುದೇ ರೀತಿ ಕಂಪ್ಲೇಂಟ್ ಕೊಡ್ಲಿಲ್ಲ, ಇನ್ನು ಹುಡುಕ್ತಾ ಇದ್ದೀವಿ. ಸುಳ್ಳು ಎಷ್ಟು ಸಲ ಸುಳ್ಳು ಹೇಳ್ತೀರಾ? ಯುವರ್ ಆನರ್, ಮನೋಜ್ ಕತೆಗೆ ಇನ್ನೊಂದು ಕಥೆಯನ್ನು ಕಟ್ಟಿ ಈ ಕಥೆಯಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಭೂಮಿ ಹಳ್ಳಿಗೆ ಬಂದಿದ್ದಾಳೆ, ಹಳ್ಳಿನಲ್ಲಿ ಏನೋ ಆಗಿದೆ, ಅದಕ್ಕೆ ಆ 4 ಜನರ ಸಂಬಂಧ ಇದೆ, ಅದು ಮನೋಜ್ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ 4 ಜನರನ್ನ ಮುಗಿಸಿದ್ದಾರೆ. ಇಲ್ಲ ಯುವರ್ ಆನರ್, ಭೂಮಿನ ಸಿಟಿಲಿ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೋಸ್ಕರನೇ ಹಳ್ಳಿಗೆ ಹೋದೆ. ಒಳ್ಳೆ ಹುಚ್ಚಿನ ಸವಸ ಆಗೋತಮ್ಮ. ಅಲ್ಲಿಂದ ಬೆಂಗಳೂರಿಗೆ ಬಂದ್ಮೇಲೆ ಸುಮಾ ಸಿಕ್ಕರ್ಲು. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಗಳು ಮನೋಜ್, ಕತೆಗಳಲ್ಲ. ಕತೆ ಅಲ್ಲ, ಭೂಮಿನ ಸುಮಾ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಮಾತಾಡ್ಸಿದಾಳೆ. ಇಷ್ಟೆಲ್ಲ ಆದ್ಮೇಲೆ ನನಗೆ ನಂಬಿಕೆ ಬಂದಿದ್ದೇನು ಅಂದ್ರೆ ಭೂಮಿ ಓಡೋಗಿದ್ದಾಳೆ. ಅದು ಯಾರ ಜೊತೆ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ. ಭೂಮಿ ಓಡೋಗಿದ್ದಾಳೆ, ಸಾಕ್ಷಿ ಇದೆಯಾ? ಇದೆಲ್ಲದರಿಂದ ಗೊತ್ತಾಗುತ್ತೆ ಇವರ ಆನರ್, ಮನೋಜ್ ಮತ್ತು ಡಾಕ್ಟರ್ ಹರ್ಷ ಇಬ್ರು ಸೇರಿ ಕೊಲೆ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಇವರ ಆನರ್, ಈ ಕೇಸ್ಗೆ ಲೇಟ್ ಆಗಿದೆಯಲ್ಲ, ಮಿಸ್ ಆಗಿರೋದು ಭೂಮಿ, ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ 15 ದಿವಸ ಕಾಲಾವಕಾಶ ಕೊಡಬೇಕು. ದಯವಿಟ್ಟು ಕೊಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. The court is urgent. Will proceed the judgment after the lunch break.
ಇದುವರೆಗೂ ನಡೆದ ವಾದವಿವಾದಗಳನ್ನು ಆಲಿಸಿದ ನಂತರ ಡಾಕ್ಟರ್ ಹರ್ಷ, ಎಸ್.ಐ. ಮನೋಜ್, ಮದನ್, ಕೆಂಚ, ಹೇಮಚಂದ್ರ, ನಿತ್ಯಾನಂದ ಮತ್ತು ನಸೀಬ್ ರವರು ಅಪರಾಧ ಎಸಗಿರುವಂತೆ ಮೇಲ್ನೋಟಕ್ಕೆ ಕಾಣಿಸುತ್ತದೆ. ಮುಂದಿನ ವಿಚಾರಣೆಗೆ ಇವರನ್ನು 15 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಒಳಗೊಳ್ಳಬೇಕೆಂದು ನ್ಯಾಯಾಲಯವು ಆದೇಶ. ಸೈಲೆನ್ಸ್, ಸೈಲೆನ್ಸ್, ಆರ್ಡರ್, ಆರ್ಡರ್, ಸೈಲೆನ್ಸ್ ಪ್ಲೀಸ್. ಕೋರ್ಟ್ ಪ್ರೊಸೀಜರ್ ಗೊತ್ತಿಲ್ವಾ ನಿಮಗೆ? ಯಾಕೆ ಕೋರ್ಟ್ ಕಾರ್ಯಾಚರಣೆಯಲ್ಲಿ ಅಡ್ಡ ಬರ್ತಿದ್ದೀರಾ? ಯುವರ್ ಆನರ್, ಕ್ಷಮಿಸಿ. ಇಲ್ಲಿ ಯಾರು 4 ಜನ ಸತ್ತಿದಾರಂತ ಕೇಸ್ ನಡೀತಾ ಇದೆಯೋ ಅವ್ರು ಸತ್ತಿಲ್ಲ. ಆ 4 ಜನ ಇವರೇ. ನೀವ್ಯಾರು? ನೀವೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಕಟ್ಟೆ ಬಂದು ಹೇಳಿ. ಏನ್ರಿ ಇದು ಕನ್ಫ್ಯೂಷನ್? ಈ 4 ಜನ ಸತ್ತಿದ್ದಾರೆ ಅಂತ ಪೊಲೀಸ್ನವರು ಎಂಟೈರ್ ಕೇಸ್ನ ಎವಿಡೆನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆದರೆ ನೀವು ಅವ್ರು ಸತ್ತಿಲ್ಲ ಬದುಕಿದ್ದಾರೆ ಅಂತ ಕರ್ಕೊಂಡು ಬಂದಿದ್ದೀರಾ. ಇದು ಹೇಗೆ ಸಾಧ್ಯ? ಯುವರ್ ಆನರ್, ನನ್ನ ಹೆಸರು ಭರದ್ವಾಜ್ ಅಂತ. ಇಲ್ಲಿದ್ದಾನಲ್ಲ ಡಾಕ್ಟರ್ ಹರ್ಷ, ಅವನು ನನ್ನ ಮಗ. ಅವನಿಗೂ ಭೂಮಿಗೂ ನಿಶ್ಚಿತಾರ್ಥ ಆಗಿತ್ತು. ಭೂಮಿ ಅವ್ರ ಹಳ್ಳಿಗೆ ಬಂದಿದ್ಲು. ಯಾಕೆ ನೀನ್ ಬರೀ ಕದ್ದಿರೋದಷ್ಟೇ ಕುಡಿಯೋದಾ? ಬೇಡ ಬೇಡ. ಏ ಅವ್ನ್ ಹಂಗೆ ಕಣೆ, ಅವ್ನ್ ದಿದ್ದಿದ್ದೆ. ನಂಗೆ ಸ್ವಲ್ಪ ಕೆಲ್ಸ ಇದೆ, ಹಸ ಕಟ್ಟಾಕ್ಬಿಟ್ಟು ಬರ್ತೀನಿ. ಏನಿದು ಮಷಿನ್ ವೈಬ್ರೇಟ್ ಆಗ್ತಿದೆಯಲ್ಲ? ಎಸ್. ಹಲೋ ಸರ್. ಸರ್, ನಮ್ ತೋಟದಲ್ಲಿ ಮಷಿನ್ ಇಟ್ಟಿದೆ, ಬೈ ಮಿಸ್ ಆಗಿ ಆನ್ ಆಯ್ತು. ಅದೀಗ ಸ್ಕ್ಯಾನ್ ಆಗ್ತಿದೆ ಸರ್. ಏನು ಸ್ಕ್ಯಾನ್ ಆಗ್ತಾ ಇದೆಯಾ? ಗುಡ್. ಅದು ನಿಮ್ಮ ಹೊಲದಲ್ಲಿ. ನೀನೊಂದು ಕೆಲಸ ಮಾಡು, ಆ ಜಾಗನ ಎಕ್ಸಿಕ್ಯೂಟಿವ್ ಮಾಡಿ ಸ್ಯಾಂಪಲ್ನ ನಾನು ಕಳಿಸ್ಕೊಡು. ಅದನ್ನ ಕಲೆಕ್ಟ್ ಮಾಡೋಕ್ಕೆ ನಾನೊಬ್ಬರನ್ನ ಕಳಿಸ್ತೀನಿ. ಓಕೆ ಸರ್, ಶ್ಯೂರ್. ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಕಳಿಸ್ಕೊಡಿ. ಭೂಮಿ, ಈ ವಿಷಯನ ಯಾರ ಹತ್ರನೂ ನೀನು ಮಾತಾಡ್ಬೇಡ. ನೀನು ಅಲ್ಲಿ ಸ್ಯಾಂಪಲ್ ತಗೋಬೇಕಾದ್ರೂ ಕೂಡ ಯಾರು ಇಲ್ಲದೆ ಇದ್ದಾಗ ತಗೋ. ಈ ವಿಷಯ ಕನ್ಫರ್ಮ್ ಆಗೋವರೆಗೂ ನಿನ್ನ ಮಧ್ಯನೇ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ. ಓಕೆ ಸರ್. ಓಕೆ. ಎಸ್. ಹಲೋ ಸರ್, ನಾನು ನಿಮ್ಮ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಭೂಮಿ, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಸ್ಯಾಂಪಲ್ನಲ್ಲಿ ಮೋರ್ ದೆನ್ 60% ಯುರೇನಿಯಂ ಇದೆ. ಇದರಿಂದ ನಮ್ಮ ದೇಶದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಭಾರತ ಆತ್ಮನಿರ್ಭರ ಆಗ್ಬೋದು. ವಾವ್ ಸರ್, ನೀವು ಹೇಳ್ತಿರೋದು ನಿಜಾನಾ? ಓ ಮೈ ಗಾಡ್, ನಂಗೆ ಇದನ್ನ ನಂಬಕ್ಕೆ ಆಗ್ತಿಲ್ಲ ಸರ್. ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ನಾನು ಈಗಲೇ ವಿಷಯನ ಅಣ್ಣಂಗೆ ಹೇಳ್ತೀನಿ. ನೋ ಭೂಮಿ, ಡೋಂಟ್ ಬಿ ಎಕ್ಸೈಟೆಡ್. ನೀನು ತುಂಬ ಕೇರ್ಫುಲ್ ಆಗಿರ್ಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಈವನ್ ನಿಮ್ಮ ಫ್ಯಾಮಿಲಿಗೂ ಕೂಡ. ವೈ ಸರ್, ಎನಿ ಪ್ರಾಬ್ಲಮ್? ಭೂಮಿ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಇದು ತುಂಬ ರಿಸ್ಕಿ ಜಾಬು. ಇದನ್ನೆಲ್ಲ ಫೋನಲ್ಲಿ ಹೇಳೋದಿಕ್ಕಾಗೋದಿಲ್ಲ. ನಾಳೆ ಸಂಜೆ ನಾನು ಅಲ್ಲಿಗೆ ಬರ್ತೀನಿ, ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಸರ್. ಏನ್ರಪ್ಪ, ಈ ಸರಿನೂ ಹನುಮಪ್ಪನ ಸನ್ನಿಧಾನಕ್ಕೆ ಹೊರಟಾಗಿದೆ. ಹೌದಣ್ಣ. ಒಳ್ಳೆ ವಿಚಾರ. ಈಗ ನನ್ನಿಂದ ಏನಾಗಬೇಕಾಗಿತ್ತು ಹೇಳಿ. ವರ್ಷ ಪಾದಯಾತ್ರೆ ನಿಮ್ದೇ ಅಲ್ವಾ ಖರ್ಚು? ಏಯ್, ಅದೇನಿದೆ ಅದನ್ನ ನೋಡ್ಕೊಂಡು ಅವ್ರನ್ನ ಕಳಿಸ್ರೋ. ಬತ್ತೀವಣ್ಣ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಹಲೋ ರಾಮಚಂದ್ರ ಸರ್. ರಾಘವ್, ಕಂಗ್ರ್ಯಾಚುಲೇಷನ್ಸ್. ನೀವು ಮಾಡಿದಂಥ ಸಹಾಯ ಕೊನೆಗೂ ವೇಸ್ಟ್ ಆಗಲಿಲ್ಲ. ಅದ್ರ ಪ್ರತಿಫಲ ಈಗ ಸಿಕ್ಕಿದೆ. ಏನು ಹೇಳ್ತಾ ಇದ್ದೀರಿ?
ನೀವು ಫಂಡ್ ಮಾಡಿದಂಥ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದಂಥ ಭೂಮಿ ಒಂದು ಬೃಹತ್ ವ್ಯಾಲ್ಯುಬಲ್ ಲೊಕೇಶನ್ ಐಡೆಂಟಿಫೈ ಮಾಡಿದ್ದಾಳೆ. ಮೋರ್ ದೆನ್ 60% ಯುರೇನಿಯಂ ಪತ್ತೆಯಾಗಿದೆ. ನಿಮ್ಮ ಸಹಾಯ ಇಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಸರ್. ಶಾಬಾಸ್, ವಂಡರ್ಫುಲ್, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಾನು ಒಂದ್ಸರಿ ಆ ಜಾಗ ನೋಡ್ಬೇಕಲ್ಲ ಸರ್. ಆ್ಯಕ್ಚುಲಿ ಇದು ಕಾನ್ಫಿಡೆನ್ಷಿಯಲ್ಲು, ಆದರೂ ನಿಮ್ಮಿಂದ ಇದೆಲ್ಲ. ಸೊ ಆಯಿತು ಸರ್, ನಾಳೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಓಕೆ, ಈಗ ನಿಮ್ಮ ಸ್ಟೂಡೆಂಟ್ ಭೂಮಿಯವ್ರ ನಂಬರ್ ಕಳಿಸಿ, ನಾನು ಅವ್ರಿಗೆ ವಿಶ್ ಮಾಡಬೇಕಲ್ಲ. ಖಂಡಿತ ಸರ್, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವಿದ್ಯಾರ್ಥಿನಿಯರ ಹೈಡ್ರಾಮಾ ಗೇಟ್ ತೆಗೆದು ಕಾಲೇಜಿಗೆ ನುಗ್ಗಿದಂತ ಸ್ಟೂಡೆಂಟ್ಸ್ ಚಿಕ್ಕಮಗಳೂರಿನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹಲೋ, ಕಂಗ್ರಾಟ್ಸ್ ಭೂಮಿ. ಹಲೋ, ಯಾರು? ಭೂಮಿ ಭೂಮಿ ಸಾನುಕೋದ್ಲು. ನೀವೊಂದು ಕೆಲಸ ಮಾಡಿ, ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ. ನೀವ್ಯಾರು? ನಾನು ಅವ್ರ ಅಣ್ಣ ಆನಂದ ಅಂತ. ಆನಂದ್, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ನನ್ನ ಜೊತೆನಾ? ನೀವು ಯಾರಂತಾನೆ ಗೊತ್ತಿಲ್ಲ, ನಿಮ್ಮ ಮುಖ ಕೂಡ ನೋಡಿಲ್ಲ, ನನ್ನ ಜೊತೆ ಎಂತ ಮಾತು? ಅದು ನೋಡಿ, ನಾನು ನಿಮಗೆ ಆಮೇಲೆ ಡೀಟೇಲಾಗಿ ಮಾತಾಡ್ತೀನಿ. ನಿಮ್ಮ ನಂಬರನ್ನು ನನಗೆ ಕೊಡಿ. ಹಾಗೆ ಈ ನಂಬರನ್ನು ಆ ಮೊಬೈಲ್ನಿಂದ ಡಿಲೀಟ್ ಮಾಡ್ತೀನಿ. ಸರಿ ಸರ್, ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಾನೇ ಆನಂದ್, ಇವ್ರು ನಮ್ಮ ಸ್ನೇಹಿತರು. ನಮಸ್ತೆ, ನಾನು ರಾಮಚಂದ್ರ. ನಾನು ಹೇಳಿದ್ದೆಲ್ಲ ಹೇಳಿದೆಯಾ ಇವರಿಗೆ? ಹಾಂ ಹೇಳಿದ್ದೀನಿ ಸರ್, ನಮ್ಮೆಲ್ರಿಗೂ ಓಕೆ ಇದೆ. ಗುಡ್, ವೆರಿ ಗುಡ್. ನಾಳೆ ಆ ಪ್ರೊಫೆಸರ್ ರಾಘವ್ ಜೊತೆ ನಾನು ಬರ್ತೀನಿ. ಮೊದಲು ಆ ಜಾಗ ಕನ್ಫರ್ಮ್ ಮಾಡಬೇಕು. ಆಮೇಲೆ ನೀವು ಸೆಟ್ಲು, ನಾನು ಸೆಟ್ಲು. ಸದ್ಯಕ್ಕೆ ಇದಿಟ್ಕೋ. ಸರ್, ಆಮೇಲೆ ಅಂದರೆ ನಾವೇನು ಮಾಡೋಣ? ಇನ್ನೇನ್ಲಾ, ಪೇಪರು, ಸೈನು, ದುಡ್ಡು ಮತ್ತಿನ್ನೇನಿರ್ತದೆ? ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇಬ್ಬರು ಇದ್ದಾರೆ, ರಾಘವ್, ಭೂಮಿ. ಇವರಿಬ್ರು ಬಾಯಿ ಮುಚ್ಚಿಸ್ಬೇಕು. ಏನ್ಲ ಭೂಮಿನ ಎಲ್ಲ ಇದು ಭೂಮಿ ಸರಿ ಸರ್, ನಮಗೂ ಸಾಲ ಬಡತನದಿಂದ ಸಾಕಾಗಿದೆ ಸರ್. ಏನ್ ಮಾಡ್ಬೇಕು ಅಂತ ಹೇಳಿ. ಗುಡ್, ವೆರಿ ಗುಡ್. ಇದು ಬುದ್ಧಿವಂತರ ಲಕ್ಷಣ. ನಾನು ಹೇಳದಷ್ಟು ಮಾಡಿ, ನಿಮಗೆ ಏನ್ ಸೇರ್ಬೇಕೋ ಗ್ಯಾರಂಟಿ ಸೇರುತ್ತೆ. ನಡಿಯೋ. ಹಲೋ ಸರ್. ಭೂಮಿ, ನಾವು ಹೊರಟಿದ್ದೀವಿ. ಓಕೆ ಸರ್, ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ, ನೀವು ಬಂದ್ಬಿಡಿ. ಹಾಂ, ಓಕೆ, ಥ್ಯಾಂಕ್ ಯು. ಅಜ್ಜಿ, ನಾನು ಕಮಲಾ ಮನೆಗೆ ಹೋಗಿ ಬರ್ತೀನಿ. ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಯಾಕವ ಈ ಸಂಜೆ ಹೊತ್ತಾಗ ಹೋಯ್ತೀಯಾ? ಒತ್ತಾರೆ ಹೋದ್ರೆ ಆಗಕ್ಕಿಲ್ವೇ? ಅಯ್ಯೋ ಅಜ್ಜಿ, ಅವಳ ಮನೇಲಿ ಕಂಪ್ಯೂಟರ್ ಇದೆ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಬಾಯ್. ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತೀರಾ? ಪ್ರೊಫೆಸರ್ ಸರ್ ಯಾರಿಗೂ ಹೇಳ್ಬೇಡ ಅಂದ್ಬಿಟ್ಟು MLN ಜೊತೆ ಕರ್ಕೊಂಡು ಬರ್ತಿದ್ದಾನಲ್ಲ. ಸರ್, ಭೂಮಿ. ಓ, ಕಂಗ್ರಾಟ್ಸ್ ಭೂಮಿ. ಥ್ಯಾಂಕ್ ಯು ಸರ್. ಯು ಡನ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಆ ಜಾಗ ಎಲ್ಲಿ? ಸರ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸರ್ ಆ ಜಾಗ. ಓ, ಇದೇ ಜಾಗನಾ? ಕನ್ಫರ್ಮಾ? ಎಸ್ ಸರ್, ಕನ್ಫರ್ಮ್. ಓ ಸರ್, ಇದ್ರದ್ದು ರಿಪೋರ್ಟ್ನ ಗೌರ್ಮೆಂಟ್ಗೆ ನಾಳೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇಲ್ಲ, ನೀವು ಈ ರಿಪೋರ್ಟನ್ನು ಗವರ್ಮೆಂಟಿಗೆ ಸಬ್ಮಿಟ್ ಮಾಡೋದು ಬೇಡ, ನನಗೆ ಕೊಡಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇದರಲ್ಲಿ ನಿಮಗೂ ಪಾಲಿದೆ. ರಾಮಚಂದ್ರ ಅವರೇ, ನೀವೇನು ಹೇಳ್ತಾ ಇದ್ದೀರಾ?
ಇದು ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಸ್ವತ್ತು. ಆ ವಿಷಯ ನನಗೆ ಬಿಡಿ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೇ? ಇಲ್ಲ ಸರ್, ನಾ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನೀಗ 4 ಜನರಿಗೆ ಹೇಳ್ಬಿಟ್ಟಿದ್ದೀನಲ್ಲ. ಸರ್, ಇದ್ರದ್ದು ರಿಪೋರ್ಟ್ ಪಕ್ಕಾ ಕನ್ಫರ್ಮ್ ಆಗಲಿ, ಸರ್ಕಾರ ಕೊಡೋಣ. ಸರ್ಕಾರದಿಂದನೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಲಿ. ಓಹೋ, ಸರ್ಕಾರ. ಅವನಿಗೆ ಕಾನೂನು ಪಾಠ. ಹೆದರ್ಕೋಬೇಡಿ ಸರ್, ಇವರೆಲ್ಲ ನಮ್ಮ ಅಣ್ಣಂದ್ರೆ. ಇವನ್ಗೆ ತಕ್ಕ ಪಾಠ ಕಲಿಸ್ತಾರೆ. ಮಿಸ್ಟರ್ MLA ಸಾಹೇಬ್ರೆ, ರೌಡಿಗಳನ್ನ ಕರ್ಸೋದಕ್ಕಿಂತ ಮುಂಚೆ ಅವರು ಯಾರ ಕಡೆಯವರು ಅಂತ ವಿಚಾರಿಸ್ಕೋಬೇಕಿತ್ತು. ನೋಡಮ್ಮ, ಇವ್ರು 4 ಜನ ಈ ಜಾಗಕ್ಕೆ ಸೇರಿದವರು. ನಾನು ಈಗಾಗಲೇ ಅವ್ರ ಹತ್ರ ಮಾತಾಡಿಕೊಂಡು ಪಾರ್ಟ್ನರ್ಶಿಪ್ ಕೊಟ್ಟಿದ್ದೀನಿ. ನೀನು ಆ ರಿಪೋರ್ಟನ್ನ ನನಗೆ ಕೊಡು, ನಿನಗೂ ಅದರಲ್ಲಿ ದುಡ್ಡು ಸಿಗತ್ತೆ. ಏನ್ರ? ಹೌದು ಸರ್. ನೋಡೋ ಭೂಮಿ, ನನ್ನ ಮಾತು ಕೇಳು. ಅವ್ರು ಹೇಳ್ತಾ ಇದ್ದಾರೆ ಸರಿ, ಸುಮ್ಕೆ ಒಪ್ಕೋ. ಕೈ ತುಂಬಾ ದುಡ್ಡು ಸಿಗತ್ತೆ, ಆರಾಮಾಗಿ ಮದುವೆ ಮಾಡ್ಕೊಂಡು ಗಂಡ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು. ನೀವೆಲ್ಲ ಇಷ್ಟು ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದೇನಾದ್ರೂ ಅಣ್ಣು ಗೊತ್ತಾದ್ರೆ ನಿಮ್ಮನ್ನ ಯಾರನ್ನ ಸುಮ್ಮನೆ ಬಿಡಲ್ಲ. ಭೂಮಿ, ನೀನ್ ಇಲ್ಲಿಂದ ಓಡೋಗು, ನಾನು ಇವನ್ನ ತಡಿತೀನಿ. ಬಿಡಬೇಡ, ಇವನ್ನ ಮುಗಿಸ್ಬಿಡು. ಏನ್ ಮಾಡ್ತಾ ಇದೀಯ ನೀನು? ಬೇಡ ಬೇಡ. ಅಮ್ಮ, ಅಣ್ಣ, ಯಾಕ್ರೋ ನೀವೆಲ್ಲ ಹಿಂಗಾದ್ರಿ? ಅಣ್ಣ, ನೀನಾದ್ರೂ ಕೇಳೋ. ಅಮ್ಮ, ಎಷ್ಟಲ್ಲ ಹೇಳಿ ನಿಂಗೆ? ಮಂಜಣ್ಣ, ನೀನಾದ್ರೂ ನನ್ನ ಮಾತು ಕೇಳು. ಮಂಜಣ್ಣ, ಅವ್ನು ಸರಿ ಇಲ್ಲ ಕಣೋ, ನೀನೆಲ್ಲೂ ಸಾಯಿಸ್ಬಿಟ್ಟಾರೆ ಕಣೋ. ಅಮ್ಮ, ಅಮ್ಮ, ಅಣ್ಣ, ಅಣ್ಣ, ಅಣ್ಣ ಸರಿ ಇಲ್ಲ ಕಣ್ರು. ಸರ್ಕಾರ ನಡೆಸೋ ನಮಗೆ ನಿಮ್ಮ ನೀತಿ ಪಾಠನ ನೋಡಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಪಾಲಿನ ದುಡ್ಡು ಇನ್ನೂ ಜಾಸ್ತಿ ಬರುತ್ತೆ. ಏನೋ ಭೂಮಿ, ಅಮ್ಮ, ಸುಮ್ಕೆ ಒಪ್ಕೊಂಬಿಡವ. ನಮ್ಮ ಬಡತನ ಎಲ್ಲ ಹೊಟ್ಟೋಯ್ತದೆ. ಬೇಕಾದ್ರೆ ಇನ್ನೊಂದು ಕೈ ಜಾಸ್ತಿ ತಗೋ. ಯಾರಿಗೂ ಹೇಳುದೇ ಬೇಡ. ಎಲ್ರು ಬದುಕು ಸುಖವಾಗಿರ್ತದೆ ಕಣವ. ಕೇಳವ ಮಾತ್ನ. ಪಾಪಿಗಳ ದುಡ್ಗೋಸ್ಕರ ಸ್ವಂತ ತಂಗಿನ ಸಾಯಿಸೋ ಕೊಟ್ರಲ್ಲ. ನನಗೆ ನಾನು ಈಗಲೇ ಅಣ್ಣಂಗೆ ಫೋನ್ ಮಾಡ್ತೀನಿ. ಅದಕ್ಕೆ ಹೇಳಿದ್ದು, ನೀನು ಅವ್ರ ಮಾತು ಕೇಳಿದ್ರೆ ನೀನು ಜೀವಂತವಾಗಿರ್ಬೋದಿತ್ತು, ನಾವು ಎಲ್ಲರೂ ಚೆನ್ನಾಗಿರ್ಬೋದಿತ್ತು. ಇಲ್ಲ, ಏನು ಸ್ಕ್ಯಾನ್ ಆಗ್ತಾ ಇಲ್ಲ. ಮೋಸ ಮಾಡಿದ್ದಾರೆ. ಭೂಮಿ ಬೇಕು ಅಂತಾಳೆ ನಮಗೆ ಬೇರೆ ಜಾಗ ತೋರಿಸಿದಾಳ. ಏನ್ ಹೇಳ್ತಾ ಇದೀವಿ ಸರ್? ನಮಗ್ ಬರೋ ದುಡ್ಡನ್ನು ಹಾಳು ಮಾಡಿದ್ಲು. ಮೋಸ ಮಾಡ್ಬಿಟ್ರು.
ಬದ್ಮಾಷ್ಗಳು. ನನ್ನ ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಹೋಯ್ತು. ಇವರು ಹೇಳ್ತಿರೋ ಪ್ರಕಾರ ಭೂಮಿ ಇನ್ನೂ ಬದುಕಿದ್ದಾಳೆ, ಆದರೆ ನಿಮ್ಮ ಪ್ರಕಾರ ಭೂಮಿಯಲ್ಲಿ ಸತ್ತಿದ್ದಾಳೆ. ಇದು ಹೇಗೆ ಸಾಧ್ಯ? ನಾನು ಮಾಡಿದ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗೋಯ್ತು. ಎಲ್ಲ ಹೋಯ್ತು. ಈ ವಿಷಯ ಮನು ಗೊತ್ತಾದ್ರೆ ನಮ್ಗಳ ಕತೆ ಅಷ್ಟೇ. ದುಡ್ಡು ಬಂಗಾರ ಅಂತ ಹೋಗಿ ಕುತ್ತಿಗೆಗೆ ನೇಣಾಗ ಹಾಕೊಳಂಗ್ ಮಾಡ್ಬಿಟ್ರೆ. ಇದಕ್ಕೆಲ್ಲ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಪ್ಲಾನಾ? ಏನದು? ಭೂಮಿ ಸತ್ತಿರೋ ವಿಷಯ ನಮಗ್ ಮಾತ್ರ ಗೊತ್ತು, ಆದ್ರೆ ಭೂಮಿ ಸತ್ತಿಲ್ಲ, ಬದುಕೆ ಇದ್ದಾಳೆ. ಅದೇ ಹೇಗೆ? ಇನ್ನೊಬ್ಬ ಭೂಮಿ ತಂದ್ರಾಯ್ತು. ನನ್ನ ಹತ್ರ ಭೂಮಿದು ಡೂಪ್ಲಿಕೇಟ್ ಫೇಸ್ ಒಂದಿದೆ, ಅದನ್ನ ಯಾರಿಗಾದ್ರೂ ಹಾಕಿ ಇನ್ನೊಬ್ಬ ಭೂಮಿ ಕ್ರಿಯೇಟ್ ಮಾಡ್ತೀನಿ. ಹಾಗಾದ್ರೆ ನಂದು ಒಂದು ಡ್ಯೂಪ್ ಫೇಸ್ ಕ್ರಿಯೇಟ್ ಮಾಡ್ಕೊಡ್ತೀಯಾ? ಅದಕ್ಕೆಲ್ಲ ತುಂಬಾ ಟೈಮ್ ಬೇಕು ಅಣ್ಣ ಪ್ಲೀಸ್. ಆಯ್ತು ಬಾ ಕೂತ್ಕೋ, ಮಾಡ್ಕೊಡ್ತೀನಿ. ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರಿಗೆ ಊರ್ ಜನ ಎಲ್ಲ ನೋಡೋಂಗ್ ಕಳ್ಸೋಣ. ಆಮೇಲೆ ಮನುಗ್ ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರು ಬರ್ತಿದ್ದಾಳೆ ಅಂತ ಹೇಳೋಣ. ಆಮೇಲೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ವೆರಿ ಗುಡ್. ಈಗ ಇವೆರಡೂ ಬಾಡಿಗಳನ್ನ ಇಲ್ಲೇ ಎಲ್ಲಾದ್ರೂ ಹೂತಾಕಿ. ಆಮೇಲೆ ಒಂದು ವಿಷಯ, ನೀವೇನಾದ್ರೂ ಪೊಲೀಸು ಗೀಲೀಸು ಅಂತೇನಾದ್ರೂ ಓಡಾಡಿದ್ರೆ ನೀವು ಮಾಡಿರೋದೆಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ. ಅದು ಪೊಲೀಸ್ನವ್ರ ಕೈ ಸೇರುತ್ತೆ. ಇದು ನಮ್ಮ ಸರ್ಕಾರ. ನಾನೇನೋ ಹೊರಗಡೆ ಬಂದ್ಬಿಡ್ತೀನಿ, ಆದ್ರೆ ನೀವುಗಳು ಜೀವಮಾನ ಇಡೀ ನೀವು ಜೈಲಲ್ಲೇ ಕೊಳಿಬೇಕಾಗತ್ತೆ. ಏಯ್, ಒಂದು ಹುಡುಗ ಹುಡುಗಿನ ಕರೆಸಿ ಇವ್ರು ಮುಂದಿನ ಕೆಲಸಕ್ಕೆ ಸಪೋರ್ಟ್ ಮಾಡ್ರೋ ಏನೋ. ಮಂಜಾ, ಮಂತ ಹೋಗಿ ಭೂಮಿದೊಂದ್ ಜೊತೆ ಬಟ್ಟೆ ತಗೊಂಬರ್ಲಾ? ತರ್ತೀನಿ ಕಣ್ಲಾ. ನಾನು ಹೋಗಿ ಭೂಮಿದು ಮಾಸ್ಕ್ ಎತ್ಕೊಂಡ್ಬರ್ತೀನಿ. ಹಂಗೆ ಮಾಡು. ಎಲ್ಲ ತೊಡ್ದು ಬಂದ್ಬಿಡ್ಲಾ? ನೀನು ಒಬ್ಬ ಅಣ್ಣನ, ನೀನು ಒಬ್ಬ ಅಣ್ಣನ. ನಿಗೋಸ್ಕರ ಯಾರಾದ್ರೂ ಸ್ವಂತ ತಂಗಿನ ಕೊಲೆ ಮಾಡ್ತಾರೇನೋ, ಸ್ವಂತ ತಂಗಿನ. ನೀ ನಾಯಿಗಳು ಕೊಡ್ರೋ, ನೀವೆಲ್ಲ ನಾಯಿಗಳು. ಹಂಗ ಮಾಡಂಗಿಲ್ಲ. ಬಾ ಈ ಕಡೆ, ನೀವಾದ್ರೂ ಸತ್ತಿದ್ರೂ ಇರ್ತಿದ್ವಲ್ಲೋ ನೆಮ್ಮದಿಯಿಂದ. ಆರ್ಡರ್ ಆರ್ಡರ್. ನೀವ್ ಬದುಕಿರ್ಬಾರ್ದು ಕಣ್ರೋ, ನೀವ್ ಬದುಕಿರ್ಬಾರ್ದು. ಸೈಲೆನ್ಸ್. ನೀವ್ ಬದುಕಿರ್ಬಾರ್ದು, ನೀವ್ ಬದುಕಿರ್ಬಾರ್ದು. ಭಾರದ್ವಾಜ್ ಅವರೇ, ಎಲ್ಲ ಸರಿ. ಹಾಗಾದರೆ ಆ ಸತ್ತ 4 ಜನ ಯಾರು? MLA ಮಾತು ಕೇಳಿ 2 ಜನ ಬೀಳ್ಸ್ಬಿಟ್ವಲ್ಲೋ. ಈ ವಿಷಯ ಮನುಗೇನಾದ್ರು ಗೊತ್ತಾಗ್ಬಿಟ್ರೆ ನಮ್ಗಳು ತಲೆ ಬೀಳಿಸ್ತಾನಷ್ಟೇ. ಹಿಂಗಾಗುತ್ತೆ ಯಾವಂಗ ಗೊತ್ತೋ? ಯಾವನೋ ಗೊತ್ತೋ? ನೋಡ, ಆಗಿದಾಗೋಯ್ತು. ಇವಾಗ ಇದರಿಂದ ಹೇಗೆ ಬಚಾವಾಗೋದು ಮಾತ್ರ ಯೋಚನೆ ಮಾಡು. ಯೋಚನೆ ಮಾಡಕ್ ಕೀಳು ಉಳ್ಕೊಂಡಿರೋದು. ನಮ್ಗಳ ಜುಟ್ಟೆಲ್ಲ ಆ MLA ಕೈಯಲ್ಲಿದೆ. ಆ ವಿಡಿಯೋ ಏನಾದ್ರು ಪೊಲೀಸ್ ಅವ್ರಿಗೆ ತಲುಪಿದ್ರೆ ಅವ್ರು ಗ್ಯಾರಂಟಿ ಇಲ್ಲಿ ಬಂದು ಆಗಿತಾರೆ. ಹಾಗೇನಾದ್ರೂ ಹೆಣ ಸಿಕ್ಕಿದ್ರೆ ನಮ್ನೆಲ್ಲ ಜೈಲ್ಗೆ ಹಾಕಿ ಜೀವನ ಪೂರ್ತಿ ಕಂಬಿ ಎಣ್ಸಾಗಿ ಮಾಡ್ತಾರಷ್ಟೇ. ಹ್ಞೂ ಕಣೋ, ನೀನ್ ಹೇಳೋದು ಕರೆಕ್ಟ್ ಕಣೋ.
ನೋಡಿ, ಮೊದಲು ಆ ಬಾಡಿಗಳನ್ನೆತ್ತಿ ಬೇರೆ ಏನಾದರೂ ಊತಾಕ್ಬೇಕು. ಪೊಲೀಸರು ಬಂದು ಹುಡುಕ್ದಾಗ ಬಾಡಿ ಸಿಕ್ಕಿಲ್ಲ ಅಂದ್ರೆ ನಾವೆಲ್ಲ ಬಚಾವು. ನೀನ್ ಹೇಳ್ದಂಗೆ ಆ ಭೂಮಿನ ಬಸ್ ಹತ್ತಿಸ್ಬಿಟ್ಟು ಆ ಸಾಕ್ಷಿ ತೋರಿಸ್ಬಿಟ್ಟು ನಾವೆಲ್ಲ ತಪ್ಪಿಸ್ಕೋಬಹುದು. ಸರಿ ಬರೋಣ. ನಡಿ ನಡಿ, ಹಂಗೆ ಮಾಡುವ. ನಡಿಲ್ಲ ನಡಿಲ್ಲ. ಗೊತ್ತಿಲ್ಲ ಕಣ್ಲ, ಯಾರಲ್ಲ ಇದು? ಗೊತ್ತಾಗ್ತಿಲ್ಲ. ನಿನ್ನ ಹೆಸರು ಹೇಳು. ಹೇಮಾ. ಭೂಮಿ. 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 ಓಕೆನಾ? ಸರಿ, ಜಾಕೆಟ್ ಬಿಚ್ಚು. ಈ 4 ಜನ ಸತ್ತಿಲ್ಲ, ಓಕೆ. ಆದರೆ SI ಮನೋಜ್ ಮತ್ತು ಹಳ್ಳಿಯವರು ಅಂತ್ಯ ಸಂಸ್ಕಾರ ಮಾಡಿದ್ದು ಯಾರನ್ನ? ಯೋರ್ ಆನರ್, ಇವರುಗಳು ಹೇಗೆ ಮೇಕಪ್ ಮನ್ ಸಹಾಯದಿಂದ ಭೂಮಿಯನ್ನು ಸೃಷ್ಟಿ ಮಾಡಿ ಜನರಿಗೆ ಮೋಸ ಮಾಡಿದ್ರು, ನಾನು ಮತ್ತು ಹರ್ಷ ಸತ್ತ ಅನ್ಐಡೆಂಟಿಫೈಡ್ ಬಾಡಿಗಳನ್ನ ಬಳಸ್ಕೊಂಡು ಇವರೆಲ್ಲ ಆಕ್ಸಿಡೆಂಟಲ್ಲಿ ಸತ್ರು ಅಂತ ನಂಬಿಸ್ತೀವಿ. ಆಕ್ಸಿಡೆಂಟ್ ಆಗಿರೋ ಮಧುನ ಆಪರೇಷನ್ ಥಿಯೇಟರ್ ಇಂದ ಕಿಡ್ನಾಪ್ ಮಾಡಿದ್ರು. ಗುರ್ತು ಸಿಗದೆ ಅನಾಥ ಶವಕ್ಕೆ ಮಂಜುವಿನ ಮೊಬೈಲು, ವಾಚು, ಪರ್ಸು ಹಾಕಿ ಅದು ಮಂಜು ಅಂತ ನಂಬಿಸ್ತೀವಿ. ಆನಂದ್ ಬದಲಿಗೆ ಇನ್ನೊಂದು ಬಾಡಿಯನ್ನು ಕಾರಿನ ಸಮೇತ ಸುಟ್ಟು ಹಾಕಿದ್ರು. ರಾಜುನ ಕಿಡ್ನಾಪ್ ಮಾಡಿ ಇನ್ನೊಂದು ಬಾಡಿ ತೋರಿಸೋ ಟೈಮ್ಗೆ ಇಷ್ಟೆಲ್ಲ ನಡೆದೇ ಹೋಯ್ತು. ಇದ್ರ ನಡುವೆ ಯಾರಿಗೂ ಅನುಮಾನ ಬರದೇ ಇರಲಿ ಅಂತ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಒಬ್ಬ ಸಾಧುವನ್ನ ಬಿಟ್ಟು ಈ ಊರಿಗೆ ಶಾಪ ಇದೆ ಅಂತ ಹೇಳಿ ಜನರನ್ನ ನಂಬಿಸ್ತೀವಿ. ಭರದ್ವಾಜ್, ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗದೇ ಇರೋ ವಿಷಯವನ್ನ ನೀವು ಹೇಗೆ ಪತ್ತೆ ಹಚ್ಚಿದ್ರಿ? ಲೋ ಭಾರದ್ವಾಜ, ನಿನ್ನೆ ನಮ್ಮ ಕ್ಲಾಸ್ಮೇಟ್ ಸೌಂದರ್ಯ ಅದು ಫೋನ್ ಬಂದಿತ್ತು ಕಣ. ಕ್ಲಾಸ್ಮೇಟ್ ಸೌಂದರ್ಯ ಯಾರದು? ಆ ನಿನ್ ಡವ್ ಪಕ್ಕದಲ್ಲಿ ಕೂತ್ಕೋತಿಲ್ಲಲ್ಲೋ ಅವಳು. ನನ್ನ ಡವ್ ಪಕ್ಕದಲ್ಲ. ಈಗ ಅಮೇರಿಕಾದಲ್ಲಿ ಅವಳೊಂದು ಕಂಪನಿ ನಡೆಸ್ತಿದ್ದಾಳಂತೆ. ಓ, ಗೊತ್ತಾಗಿಲ್ವಾ? ಇರು, ಫೋಟೋ ತೋರಿಸ್ತೀನಿ. ಈ ಫೋಟೋ ನೋಡ್ತಾ ಇರು. ಹಲೋ, 1 ನಿಮಿಷ ಬಂದೆ, ನೋಡ್ತಾ ಇರು. ಬ್ಯೂಟಿಫುಲ್. ಭಾರದ್ವಾಜ್, ನನಗೆ ಅರ್ಜೆಂಟಾಗಿ ಒಂದು ಪಾರ್ಟಿ ಮೀಟಿಂಗ್ ಇದೆ, ನನಗೆ ಹೋಗ್ತೀನಿ. ಮತ್ತೆ ಯಾವಾಗಲಾದರೂ ಸಿಗೋಣ. ಹರ್ಷ, ನಾವು ತಪ್ಪು ತಿಳ್ಕೊಂಡಿದ್ವು ಭೂಮಿ ಓಡೋಗಿದ್ದಾಳೆ ಅಂತ. ನನ್ಗಿದೆಲ್ಲ ಗೊತ್ತಾದ್ಮೇಲೆ ಈ 4 ಜನ ಭೂಮಿ ಮೇಲೆ ಬದುಕೋದು ಯೋಗ್ಯರಲ್ಲ ಅಂತ ನಿರ್ಧಾರ ಮಾಡಿದೆ. ಆವತ್ತೇ ಇವ್ರನ್ನೆಲ್ಲ ಕೊಂದು ಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಈ ಮಣ್ಣಿನ ಕಾನೂನಿಗೆ ಬೆಲೆ ಕೊಟ್ಟು ಈ 4 ಜನನ ಕೂಡಾಕಿ ಸಾಕ್ಷಿ ಸಮೇತ ಕರ್ಕೊಂಡು ಬಂದಿದ್ದೀನಿ. ಅಲ್ಲದೆ MLA ಇವರಿಂದೆ ಇದ್ದ ಅಂತ ಪ್ರೂವ್ ಮಾಡೋದಕ್ಕಾಗಿ ಇಷ್ಟೆಲ್ಲ ಮಾಡ್ಬೇಕಾಗಿ ಬಂತು. ಯುವರ್ ಆನರ್, ಒಂದು ತಾಯಿ ಮಗುನ ಹೇಗೆ ನಂಬಿರುತ್ತೋ, ಒಬ್ಬ ರೈತ ಮಣ್ಣನ್ನು ಹೇಗೆ ನಂಬಿರ್ತಾನೋ, ಹಾಗೆ ನಾನು ನನ್ನ ತಾಯಿ ಭಾರತ ಮತ್ತು ಕಾನೂನನ್ನ ನಂಬಿದ್ದೀನಿ. ನಾನು ರಿಟೈರ್ ಆದ ದಿನಾನೇ ನನ್ನ ಕೋಪಕ್ಕೂ ರಿಟೈರ್ಮೆಂಟ್ ಕೊಟ್ಟೆ. ಯುವರ್ ಆನರ್, ಭೂಮಿ ಮತ್ತು ರಾಘವನ್ಗಾಗಿರೋ ಅನ್ಯಾಯಕ್ಕೆ ಈ 4 ಜನಕ್ಕೆ ತಕ್ಕ ಶಿಕ್ಷೆ ಕೊಡುತ್ತೆ ನ್ಯಾಯಾಲಯ ಅಂತ ನಂಬಿದ್ದೀನಿ. ಇಷ್ಟೆಲ್ಲ ಅನಾಹುತಗಳಿಗೆ ನೀವೇ ಕಾರಣ, ಭೂಮಿ ಕೊಲೆ ಮಾಡಿದ್ದು ನೀವೇ ಅಂತ ಒಪ್ಕೋತೀರಾ?
ತಪ್ಪು ಮಾಡ್ಬಿಟ್ವಿ ಸರ್. ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ವಿ. ಯುವರ್ ಆನರ್, ಭೂಮಿ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಹೊರಟಿದ್ದ ಒಂದು ಹೆಣ್ಮಗು. ಅಂತ ಒಂದು ಹೆಣ್ಮಗುನ ಕೇವಲ ಹಣದ ಆಸೆಗೋಸ್ಕರ ಅಣ್ಣಂದ್ರ ಥರ ಇದೆ 4 ಜನ ಸೇರಿ ಕೊಂದಿದ್ದಾರೆ. ಯುವರ್ ಆನರ್, ನೀವು ಕೊಡೋ ಪನಿಷ್ಮೆಂಟು ಈ 4 ಜನಕ್ಕೆ ಮುಂದೆ ಈ ರೀತಿ ಮಾಡೋದಕ್ಕೆ ಯಾರೇ ಯೋಚನೆ ಮಾಡಿದ್ರು ಅವ್ರಿಗೆ ಭಯ ಬರಬೇಕು. ಆ ರೀತಿಯಾದ ಪನಿಷ್ಮೆಂಟ್ ಕೊಡಿ. ದೇಶದ ಒಳಿತಿಗಾಗಿ ತನ್ನ ಜೀವವನ್ನೇ ಒತ್ತೆ ಇಟ್ಟ ಕುಮಾರಿ ಭೂಮಿ ಹಾಗೂ ಪ್ರೊಫೆಸರ್ ರಾಘವರನ್ನು ನ್ಯಾಯಾಲಯವು ಗೌರವಿಸುತ್ತದೆ. ನ್ಯಾಯಕ್ಕಾಗಿ ಹೋರಾಡಿ ಕಾನೂನಿನ ಮೇಲಿನ ಗೌರವದಿಂದ ಅಪರಾಧಿಗಳನ್ನು ಜೀವಂತವಾಗಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಕ್ಕೆ ಭಾರದ್ವಾಜ್ ಅವರನ್ನು ಈ ನ್ಯಾಯಾಲಯವು ಅಭಿನಂದಿಸುತ್ತದೆ. ಡಾಕ್ಟರ್ ಹರ್ಷರವರು ಫೇಕ್ ರಿಪೋರ್ಟ್ಗಳನ್ನು ನೀಡಿದರೂ ಸಹ ಅವರ ಉದ್ದೇಶ ನ್ಯಾಯಸಮ್ಮತವಾಗಿರುವುದರಿಂದ ಹರ್ಷರವರನ್ನು ಬಿಡುಗಡೆಗೊಳಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳು ಸರಿಯಾದ ಮಾರ್ಗದಲ್ಲಿ ತನಿಖೆ ಮಾಡದೆ ಮತ್ತೊಬ್ಬ ಅಧಿಕಾರಿಯನ್ನು ಅಪರಾಧಿ ಎಂದ SI ರಂಜಿತ್ಗೆ 25,000 ದಂಡ ಮತ್ತು 1 ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ. ಹಾಗೆಯೇ ಯುರೇನಿಯಂ ವಿಷಯವಾಗಿ ಸೂಕ್ತ ತನಿಖೆ ಮಾಡಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸೂಚಿಸತಕ್ಕದ್ದು. ಹಾಗೆಯೇ ಈ ಎಲ್ಲದಕ್ಕೂ ಕಾರಣರಾದ MLA ರಾಮಚಂದ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ತನಿಖೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಭೂಮಿ ಅಂತ ತಂಗಿನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಭೂಮಿ ಅಂತ ಹೆಣ್ಣನ್ನು ಪಡೆಯೋದಕ್ಕೆ ಈ ದೇಶ ಪುಣ್ಯ ಮಾಡಿತ್ತು. ಆದರೆ ಭೂಮಿನ ಸೊಸೆಯ ಪಡೆಯೋದಕ್ಕೆ ನಾನೇ ಪುಣ್ಯ ಮಾಡಿಲ್ಲ. ಭೂಮಿ ಅವಳ ಹೆಸರು ತಕ್ಕಾಗೆ ಭೂಮಿಯಷ್ಟು ತೂಕದ ಗುಣ ಮತ್ತು ಧೈರ್ಯ ತುಂಬಿಕೊಂಡಿದ್ದ ಒಬ್ಬ ಹೆಣ್ಣು. ಭೂಮಿ ಅಂತೂ ನಮ್ಮ ಮನೆಗೆ ಸೊಸೆಗೆ ಬರೋಕ್ಕಾಗಲಿಲ್ಲ. ನೀನಾದರೂ ನಮ್ಮ ಮನೆಗೆ ಅಳಿನಾಗ ಬಾಪ. ಬೇಡ. ಮಂಜಣ್ಣ ಮಂಜಣ್ಣ ಮಂಜಣ್ಣ, ನೀನಾದ್ರೂ ನನ್ನ ಮಾತು ಕೇಳು. ಅಣ್ಣ ಬೇಡ ಅಣ್ಣ, ನೀನಾದ್ರೂ ಕೇಳು ಪ್ಲೀಸ್ ಅಣ್ಣ. ಅಮ್ಮ ನಾನೇ ಕೊಡ್ಸ್ಬಿಟ್ಟೆ ನಾನೇ ಕೊಡ್ಸ್ಬಿಟ್ಟೆ ನಾನೇ ಕೊಡ್ಸ್ಬಿಟ್ಟೆ ನಾನೇ ಕೊಡ್ಸ್ಬಿಟ್ಟೆ ನಾನೇ ಕೊಡ್ಸ್ಬಿಟ್ಟೆ ನಾನೇ ಕೊಡ್ಸ್ಬಿಟ್ಟೆ ಭೂಮಿಗೆ ನಾನೇ ಕೊಡ್ಸ್ಬಿಟ್ಟೆ.